Okay. Bandranappa elro. Good afternoon, sir. Very good afternoon. Okay. Shall we start hunting all the previous year questions? We will see. Yes, sir. ಬೇಗ ಬೇಗ ಹೇಳ್ಕೊಂಡು ಮಾಡ್ಕೊಂತ ಹೋಗ್ಬೇಕು. ಯಾವ ಕಲರ್ ತಗೊಳ್ಳಿ? Okay. So what is given here? See, tan x ಕೊಟ್ಟಿದ್ದಾರೆ and x lies in third quadrant ಅಂತ ಕೊಟ್ಟಿದ್ದಾರೆ. Then the value of a ನ ಕೊಟ್ಟಿದ್ದಾರೆ. So 2 sin x okay. What I should do? So ಏನ್ ಮಾಡ್ಬೇಕಪ್ಪ? Tan x is given, right? ಅದು ಬರ್ತಾನೆ ಇದೆ, ಆಫ್ ಮಾಡಿ. Tan x is 15/8, right? So x ಎಲ್ಲಿದೆ? ಯಾವ ಕ್ವಾಡ್ರೆಂಟು? ಥರ್ಡ್. ಸೊ ಏನ್ ಮಾಡ್ಬೇಕು ನೀವೀಗ? ಟು ಡ್ರಾ ಎ ಟ್ರಯಾಂಗಲ್. ಸೊ ಟ್ರಯಾಂಗಲ್ ಡ್ರಾ ಮಾಡ್ಕೋಬೇಕು. ಸೊ ದಿಸ್ ಇಸ್ 90 and this will be x. And so tan x opposite by adjacent ಅಲ್ವಾ? This will be 15 and this will be 8. And what will be this? 225 plus 64 ಎಷ್ಟಾಗುತ್ತೆ? 15 ಅಂದ್ರೆ 225 plus 64 289 ಆಗುತ್ತೆ. 289 ಯಾವ್ದಕ್ಕೆ ರೂಟ್ ಆಗುತ್ತೆ? 17. ಓಕೆನಾ? ಸೊ 17 ಆಗಿದೆ. ಸೊ ಫ್ರಮ್ ದಿಸ್ ಯು ಜಸ್ಟ್ ಎಕ್ಸ್ಟ್ರಾಕ್ಟ್ ಆಲ್ ದ ವ್ಯಾಲ್ಯೂಸ್, ಸೈನ್ ಮತ್ತೆ ಕಾಸ್ ವ್ಯಾಲ್ಯೂಸ್ ಎಕ್ಸ್ಟ್ರಾಕ್ಟ್ ಮಾಡಿ. ಸೊ ವಾಟ್ ಈಸ್ sin x? sin x ವ್ಯಾಲ್ಯೂ ಏನಾಗುತ್ತೆ? ಅಪೋಸಿಟ್ ಬೈ ಹೈಪೋಟೆನ್ಯೂಸ್ ಅಲ್ವಾ? So that is 15/17. And what is cos x? Adjacent ಅಂದ್ರೆ 8/17. And you see the quadrant. What is the quadrant is? Third quadrant. Third quadrant ಅಲ್ಲಿ sin cos ಏನಾಗುತ್ತೆ? Negative. So that I have to put negative sign. Okay. So what is the actual question is, it is 2 sin x minus 3 cos x upon 2 cos x plus ಅದು ಆಫ್ ಮಾಡಿ ಸೌಂಡ್. 3 sin x which is equal to 2 into sin x is minus 15/17. ಸಿಂಪ್ಲಿಫೈ ಮಾಡಿ ಆನ್ಸರ್ ಹೇಳ್ತಾ ಹೋಗ್ಬೇಕು ನೀವು. minus 3 into cos. ನನ್ನ ಜೊತೆನೆ ಮಾಡ್ಕೊಂತ ಬರ್ಬೇಕು. ಓಕೆನಾ? whole divided by 2 cos x, that is 8/17 minus alla plus 3 times sin. Sin is minus 15/17. All simplification. ಏನಾದ್ರೂ ಆಗ್ಬೋದಾ? -30 ಆಗಿದೆ ಇದು. ಓಕೆ, ಕರೆಕ್ಟ್ ಆಗಿದೆ. -30/17. ಆರ್ ಎಲ್ಸ್ ನಾನು ಒಂದು ಸ್ಟೆಪ್ ಸಿಂಪ್ಲಿಫೈ ಸ್ಕಿಪ್ ಮಾಡ್ಬಿಡ್ತೀನಿ, ಡೈರೆಕ್ಟ್ ಆಗಿ ಬರ್ದು ಬಿಡ್ತೀನಿ. ಸುಮ್ಮನೆ ನಿಮ್ಗೆ ಯಾಕೆ ರಿಸ್ಕ್ ನೋಡಿ. ಎಲ್ಲಾ ಕಡೆ 17 ಡಿನಾಮಿನೇಟರ್ ಇಂದ ಎಲ್ಲ ಕಾಮನ್ ತೆಗೆದ್ಬಿಟ್ಟು ಕ್ಯಾನ್ಸಲ್ ಮಾಡ್ಬಿಡ್ತೀನಿ. ಮಿಕ್ಕಿರೋದನ್ನ ಮಾತ್ರ ಬರ್ದು ಬಿಡ್ತೀನಿ. ಓಕೆನಾ? -30 ಉಳಿಯುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ 8×3 = 24 ಡಿವೈಡ್ ಬೈ 8×16 ಅಂದ್ರೆ -16 ಮೈನಸ್ 15×3 = 45. ಸೊ ಎಷ್ಟಾಗುತ್ತೆ ಇದು? -30 ಪ್ಲಸ್ ಅಂದ್ರೆ -6 ಆಗುತ್ತಲ್ಲೇನಪ್ಪ? ಇಟ್ ಈಸ್ -6 upon ಇದೇನಾಗುತ್ತೆ 45 15 ಅಂದ್ರೆ -61 ಆಗುತ್ತೆ. ಸೊ -61 ಆಗುತ್ತೆ. ಸೊ ವಿಚ್ ವಿಲ್ ಗೆಟ್ 6 by ಮೈನಸ್ ಕ್ಯಾನ್ಸಲ್ ಆಗುತ್ತೆ. 6/61 ಆಗಿದೆ. ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್. ಏನು ಮಾಡೋಕ್ಕಲ್ಲ, ಶಾರ್ಟ್ ಕಟ್ ಇಲ್ಲ ಇದಕ್ಕೆ, ಇಷ್ಟು ಮಾಡ್ಲೇಬೇಕಾಗತ್ತೆ. ಇದು ಅಲೈಡ್ ಆಂಗಲ್ಸ್ ಯೂಸ್ ಮಾಡ್ಕೊಂಡು ಮಾಡುವಂಥದ್ದು. ಸೊ ಡೈರೆಕ್ಟ್ ಆಗಿ ಮಾಡ್ಬೇಕು. 2π ಅಂತ ಅಂದ್ರೆ ಇಲ್ಲಿ ಏನೇನು ಗೊತ್ತಿರಬೇಕು? 360 ಅಂತ ಗೊತ್ತಿರಬೇಕು. 2π ಮೈನಸ್ ಸೈನ್ ಆಫ್ 2π ಮೈನಸ್ ಥೀಟಾ, ಫೋರ್ತ್ ಕ್ವಾಡ್ರೆಂಟ್. ಸೊ ಇದು ಸೈನ್ ಥೀಟಾನೇ ಬರುತ್ತೆ ಇಲ್ಲಿ. ಸೈನ್ ಥೀಟಾ ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ನೆಗೆಟಿವ್ ಪಾಸಿಟಿವ್? ನೆಗೆಟಿವ್. ಕಾಸ್ ಆಫ್ ಮೈನಸ್ ಥೀಟಾ ಬಂದ್ಬಿಟ್ಟು ಜಸ್ಟ್ ಕಾಸ್ ಥೀಟಾ ಅಂತ ಗೊತ್ತಿದೆ, ಹಂಗಾಗಿ ಕಾಸ್ ಥೀಟಾ ಅಂತ ಬರುತ್ತೆ. ಡಿವೈಡ್ ಬೈ ಟ್ಯಾನ್ ಆಫ್ ಮೈನಸ್ ಥೀಟಾ ಅಂತ ಅಂದ್ರೆ ಯು ನೋ ದಟ್ ಇಟ್ ಈಸ್ ಓನ್ಲಿ ಮೈನಸ್ ಟ್ಯಾನ್ ಥೀಟಾ. ಕಾಟ್ ಆಫ್
2π ಮೈನಸ್ ಥೀಟಾ ಅಂದ್ರೆ 2π ಪ್ಲಸ್ ಥೀಟಾ ಅಂತ ಅಂದ್ರೆ 2π ಅಂದ್ರೆ ಕಾಟ್ ಥೀಟಾನೇ ಬರುತ್ತೆ. ಇದು ಕೂಡ ಏನಾಗುತ್ತೆ, ನೆಗೆಟಿವ್ ಆಗುತ್ತಲ್ವಾ? ಪ್ಲಸ್ ಅಲ್ವಾ? ಸೊ ಪ್ಲಸ್ ಆಯ್ತದೆ. ಕಾಟ್ ಆಫ್ 2π ಪ್ಲಸ್ ಥೀಟಾ. ಏನಿದೆ ಹಿಂಗೈತಲ್ಲ ಕ್ವಶನ್, ಸೈಕ್ ಆಗಿದೆ ಅನ್ಸುತ್ತಿದ್ದು. ಇರಲಿ, ಓಕೆನಾ? ದಂಡ್ಗೆ ಎದಿರಲ್ಲ, ದಾಳ್ಗೆ ಎದಿರಿಲ್ಲ, ಇದಕ್ಕೆ ಯಾಕೆ ಎದುರಿಕೋಬೇಕು? ಮೈನಸ್ ಸೈನ್ ಆಫ್ 90 ಪ್ಲಸ್ ಥೀಟಾ. 90 ಅಂದ್ರೆ ಕಾಸ್ ಥೀಟಾ ಆಗುತ್ತೆ, 90 ಪ್ಲಸ್ ಅಂದ್ರೆ ಪಾಸಿಟಿವ್ ಇರುತ್ತೆ. 3π/2 ಅಂದ್ರೆ ಕಾಸ್ ಚೇಂಜ್ ಆಗುತ್ತೆ, ಸೈನ್ ಥೀಟಾ ಬರುತ್ತೆ. 3π/2 ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ಕಾಸ್ ಏನಾಗುತ್ತೆ, ನೆಗೆಟಿವ್ ಆಯ್ತದೆ. ಅರ್ಥ ಆಗ್ತಿದೆಯಲ್ಲ? ಕಾಟ್ ಆಫ್ π ಪ್ಲಸ್ ಥೀಟಾ ಅಂತಂದ್ರೆ ಕಾಟ್ ಥೀಟಾ ಬರುತ್ತೆ. π ಪ್ಲಸ್ ಥೀಟಾ ಥರ್ಡ್ ಕ್ವಾಡ್ರಂಟ್, ಥರ್ಡ್ ಅಲ್ಲಿ ಪಾಸಿಟಿವ್ ಆಗುತ್ತೆ. ಟ್ಯಾನ್ ಆಫ್ ಏನಾಗುತ್ತೆ, ಟ್ಯಾನ್ ಆಫ್ ಮೈನಸ್ ಥೀಟಾ ಮೈನಸ್ ಟ್ಯಾನ್ ಥೀಟಾ ಆಗುತ್ತೆ. ಎಲ್ಲ ಆಯ್ತು ಇದು ಮೈನಸ್ ಟ್ಯಾನ್ ಥೀಟಾ ಆಯ್ತದೆ. ನಿಮಿಷ ವೇಟ್ ಅ ಮಿನಿಟ್ ಗೈಸ್. ಏನ್ ಬರುತ್ತಪ್ಪ? ಸೊ ಆನ್ಸರ್ ಏನ್ ಬರುತ್ತೀಗ ಡೈರೆಕ್ಟ್ ಆಗಿ? ಎಲ್ಲೋಯ್ತು ಅದು ಕೋದಂಡ? ಸೊ ದ ಆನ್ಸರ್ ಇಸ್ 0. ಆನ್ಸರ್ ಇಸ್ 0. ಆಪ್ಷನ್ ಇಸ್ ಕರೆಕ್ಟ್. ಹೆಂಗ್ 0 ಬಂತು ಯಾರಾದ್ರೂ ಹೇಳ್ತೀರಾ? ನೋಡಪ್ಪ, ಇಲ್ಲಿ 2 ಟರ್ಮ್ ಇದಾವೆ ನೋಡಿ. ಇಲ್ಲಿ ಮೈನಸ್ ಸೈನ್ ಥೀಟಾ ಇದೆ. ಓಕೆ, ನೋಡಿ ಈಗ ಅರ್ಥ ಮಾಡ್ಕೊ. 0 ಅಂತ ಡೈರೆಕ್ಟ್ ಆಗಿ ಬರೀಲ್ಲ ಅಂತ ಪಾಪ ನಿಮ್ಗೆ ಬೇಜಾರಾಗ್ಬಾರ್ದು. ಮೈನಸ್ ಸೈನ್ ಥೀಟಾ ಅಂತ ಇದೆ, ಪ್ಲಸ್ ಕಾಸ್ ಥೀಟಾ ಅಂತ ಇದೆ, ಡಿವೈಡೆಡ್ ಬೈ ಮೈನಸ್ ಟ್ಯಾನ್ ಥೀಟಾ ಅಂತ ಇದೆ, ಪ್ಲಸ್ ಕಾಟ್ ಥೀಟಾ ಅಂತ ಇದೆ. ಇದು ಫಸ್ಟ್ ಟರ್ಮ್ ಅಲ್ವಾ, ಮೈನಸ್ ಇದೆ. ನೋಡಿ ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತಲ್ವಾ, ಇದನ್ನ ನಾನು ಹಿಂಗ್ ಬರಿಬೋದಾ? ಮೈನಸ್ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಅಂತ ಬರಿಬೋದಾ? ಇದನ್ನ ನಾನು ಹಿಂಗ್ ಬರಿಬೋದಾ? ಮೈನಸ್ ಟ್ಯಾನ್ ಥೀಟಾ ಪ್ಲಸ್ ಕಾಟ್ ಥೀಟಾ ಅಂತ ಬರಿಬೋದಾ? ಬರಿಬೋದೇನ್ರು ಹೇಳ್ರು? ಓಕೆನಾ? ನೋಡು, ಇದೇನೋ ಒಂದು ಕ್ವಾಂಟಿಟಿ, ಈ ಕ್ವಾಂಟಿಟಿ ಏನಿದೆ ಸೇಮ್ ಕ್ವಾಂಟಿಟಿ ಇಲ್ಲೂ ಕೂಡ ಇದೆ. ಆಪಲ್ ಮೈನಸ್ ಆಪಲ್ ಏನೋ 0 ಆಪಲ್ ಅಂದ್ರೆ ಸೇಮ್ ಕ್ವಾಂಟಿಟಿ ಮೈನಸ್ ಸೇಮ್ ಕ್ವಾಂಟಿಟಿ 0. ಸೊ ಇಟ್ ಇಸ್ ದ ಫೈನಲ್ ಆನ್ಸರ್. ಇಟ್ ಇಸ್ ನೋಡಿ, ಇಲ್ಲಿ ಏನಿದೆಯೋ ಸೇಮ್ ಅದೇ ಇದೆ. 0 ಏನೇನ್ ಯಾವ್ದೋ ಒಂದನ್ನು ಅದ್ರದ್ದೇ ಮೈನಸ್ ಮಾಡಿದ್ರೆ 0 ಬರುತ್ತೆ. ತುಂಬಾ ಸಿಂಪ್ಲಿಫೈ ಮಾಡಿ ಕಾಂಪ್ಲಿಕೇಟ್ ಮಾಡ್ಕೊಳಕ್ ಹೋಗಂಗಿಲ್ಲ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಇವಾಗ ಮಾಡಿದ್ದು ಟ್ರಾನ್ಸ್ಫಾರ್ಮೇಶನ್ ಫಾರ್ಮುಲಾ. ನೋಡಿ, ಈಗ ಒಂದು ಕ್ವಶನ್ ಬಂದ ತಕ್ಷಣ ಅದು ಯಾವ ಟಾಪಿಕ್ ನಲ್ಲಿ ಬರುತ್ತೆ ಅಂತ ನೀವು ಹೇಳೋ ತರ ಇರಬೇಕು. ರೆಕಾರ್ಡ್ ಆನ್ ಆಗ್ತಿದ್ಯಾ? ಓಕೆ, ಇದು ಯಾವ ಟಾಪಿಕ್? ಇದು ಟ್ರಾನ್ಸ್ಫಾರ್ಮೇಶನ್. ಓಕೆ, ಮಾಡಿ, ಈಗ ಸಿಂಪ್ಲಿಫೈ ಮಾಡಿ. S plus S, what is the formula? S plus S के formula 2SC. C plus C ಗೆ 2CC. So which is equal to 2S. S ಅಂತಂದ್ರೆ sin of C plus D by 200. ಇದೇ ಕ್ವಶನ್ ಮಾಡ್ದಂಗಿತ್ತು. ಆಯ್ತು, ಇನ್ನೂ ಸರಿ ಮಾಡಿ ಅಂತ ಇಲ್ಲ. 60 ಆಗುತ್ತೆ, 100 minus 80 40 ಆಗುತ್ತಲ್ವೇನಪ್ಪ? ಇದೇನಾಗುತ್ತೋ ಕಾಸ್ 40 ಡಿಗ್ರಿ. ಯಾಕ್ರೋ ಸೈಲೆಂಟ್ ಆದ್ರಿ? ಹಿಂಗೆ ಇರಪ್ಪ, ಒಳ್ಳೇದಾಗ್ಲಿ. 2 cos of 60 degree into cos of 40 degree. ಓಕೆನಾ? 2 2 cancel, 40 40 cancel, sin by cos tan 60 degree. tan 60 degree ವ್ಯಾಲ್ಯೂ ಬಂದ್ಬಿಟ್ಟು √3. ನೆಕ್ಸ್ಟ್ ಕ್ವಶನ್. ನಿಮ್ಗೆ ಏನಾದ್ರು ಯೂಟ್ಯೂಬ್ ವಿಡಿಯೋ ನೋಡ್ಬೇಕಾದ್ರೆ
ನಿಮಗೆ ಸ್ಲೋ ಅಂತ ಅನ್ಸಿದ್ರೆ ಸ್ಪೀಡ್ ಪ್ಲೇ ಅಂತ ಇರುತ್ತೆ, 1.5 ಇಟ್ಕೊಂಡು ನೋಡಿ. ತುಂಬಾ ಫಾಸ್ಟ್ ಅಂತ ಅನ್ಸಿದ್ರೆ ಸ್ವಲ್ಪ ಕಡಿಮೆ ಇಟ್ಕೊಂಡು ನೋಡಿ, ಅಷ್ಟೇ ಮ್ಯಾಟರ್. ಸೊ ಹಿಯರ್ ವಾಟ್ ಇಸ್ ಗಿವನ್, sin A is given, sin B is given. So probably we did this problem, right, in the class. Yes, sir. So we did this, ಓಕೆನಾ. ಸೊ ಹಂಗಾಗಿ ಬೇಡ, ಓಕೆನಾ. ಕ್ಲಾಸ್ ನಲ್ಲಿ ಆಗಿರೋ ಪ್ರಾಬ್ಲಮ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳೋದು ಬೇಡ. ಪ್ರಾಬ್ಲಿ ಇದು ಕೂಡ ಆಗಿದೆ ಅನ್ಸುತ್ತೆ, ಆಗಿದೆ. ವಾಚ್ ಪ್ರಿವಿಯಸ್ ವಿಡಿಯೋ. ಯಾವ್ದಾವ್ದು ಆಗಿಲ್ಲ ಅದನ್ನ ಮಾತ್ರ ಮಾಡಿಸ್ತೀನಿ ನಾನು, ಅರ್ಥ ಆಯ್ತಾ? ಎಸ್, ಇದು ಇದು ಮಾಡಿ ನೋಡೋಣ. ವಾಟ್ ಇಸ್ ಗಿವನ್, tan 225 ಅಲ್ವಾ? ಸೊ ಇದನ್ನ ಹೆಂಗ್ ಬರಿಬೋದಪ್ಪ, tan 225 ನ tan ಹಿಂಗ್ ಬರಿಬೋದಾ, 270 ಪ್ಲಸ್ ಅಂತ ಬರ್ಕೊಂಬೋಣ, ಅಥವಾ ನೀವ್ ಹೆಂಗ್ ಹೇಳ್ತೀರಾ ಹಂಗೆ. 270 ಅಂತೀನಿ, 180 ಪ್ಲಸ್ 45 ಅಂತ ಬರ್ಕೊ. ಇದನ್ನ ಕಾಟ್ ಆಫ್ 180 ಮೈನಸ್ 45 ಅಂತ ಬರ್ಕೋಬೋದಲ್ಲಪ್ಪ, ವಿಚ್ ಇಸ್ ಈಕ್ವಲ್ ಟು ಸೇಮ್ ಬರುತ್ತೆ. ಇದು tan 45 ಬರುತ್ತೆ. 180 ಪ್ಲಸ್ ಅಂತ ಅಂದ್ರೆ ಯಾವ ಕ್ವಾಡ್ರೆಂಟ್ ಇದು? ಇದು ಯಾವ ಕ್ವಾಡ್ರೆಂಟ್ ಇದು? ಇದು ಯಾವ ಕ್ವಾಡ್ರೆಂಟ್ ಇದು? ಇದು ಸೆಕೆಂಡ್, ಓಕೆನಾ. ಥರ್ಡ್ ಅಲ್ಲಿ tan ಏನಾಗುತ್ತೆ? ಪಾಸಿಟಿವ್. ಕಾಟ್ ಸೆಕೆಂಡ್ ಅಲ್ಲಿ ಕಾಟ್ ಏನಾಗುತ್ತೆ? ನೆಗೆಟಿವ್, ಅಂದ್ರೆ ಕಾಟ್ 45 ಅಲ್ಲ. ಸೊ tan 45 ಮೈನಸ್ ಕಾಟ್ 45. tan 45 ಏನು? 1. ಕಾಟ್ 45 ಏನು? 1 ಮೈನಸ್ 1 ಏನು? ಆಪ್ಷನ್. ಮ್ಯೂಟ್ ಮಾಡಪ್ಪ ಕಮಲೇಶ್, ಮ್ಯೂಟ್ ಮಾಡು. ಬಾ ಅಳಸಣ್ಣ ತಿಂದೋಗ್ ಬಾ, ಓಕೆನಾ. ಇದು ಕೂಡ ಮಾಡಿದ್ವಿ ಅನ್ಸುತ್ತೆ, ಬಟ್ ಮಾಡಿಲ್ಲ ಅನ್ಕೊಂತೀನಿ. sin theta is given. So sin theta and which is the quadrant here? Which quadrant is this? Second quadrant. 5/2 pi ಅಂತ ಇದೆ. 180 90 ಅಂತ ಅಂದ್ರೆ ಇದು ಸೆಕೆಂಡ್ ಕ್ವಾಡ್ರೆಂಟ್. ಇದು ಸೆಕೆಂಡ್ ಕ್ವಾಡ್ರೆಂಟ್ ಪ್ರಾಬ್ಲಮ್. ಸೊ ವಾಟ್ ಈಸ್ ಗಿವನ್, ಇಟ್ ಈಸ್ sin theta. sin theta is 4/5. ಸೊ ನೀವೇನ್ ಹಾಕ್ಬೇಕು ಈಗ, ಟ್ರಯಾಂಗಲ್ ಹಾಕೋಬೇಕು. ಒಂದು ಟ್ರಯಾಂಗಲ್ ಹಾಕೊಂಡು ಏನೇನ್ ವ್ಯಾಲ್ಯೂಸ್ ನೀಡಿದೆ ಅದನ್ನ ಮಾತ್ರ ಬರ್ಕೋಬೇಕು. ಸೊ ದಿಸ್ ಇಸ್ theta, opposite is what? It is 4. This is hypotenuse and this will be what? So 3. Okay. ಸೊ ನನಗೆ ಬೇಕಿರೋದು ಸೈನ್ ಮತ್ತೆ ಕಾಸು. ಅಬ್ಸರ್ವ್ ದಿ ಕ್ವಶನ್ ಅಲ್ಲಿ ಮಾಡೋದು ಕಾಸ್ ಮಾತ್ರ ಬೇಕು. ಕಾಸ್ ಬಂದ್ಬಿಟ್ಟು ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್. ಅಂಡ್ ನೌ ಯು ಸಿ ದ ಕ್ವಾಡ್ರೆಂಟ್. ಸೊ ಇನ್ ಸೆಕೆಂಡ್ ಕ್ವಾಡ್ರೆಂಟ್ ವಾಟ್ ಅಬೌಟ್ ದ ಕಾಸ್? ನೆಗೆಟಿವ್. ಕಾಸ್ ಇಸ್ ನೆಗೆಟಿವ್, ಪುಟ್ ನೆಗೆಟಿವ್ ಸೈನ್ ಹಿಯರ್, ಓಕೆನಾ. ಸೊ ಇದು ಡಿಸೈಡ್ ಆಗೋದು ಕ್ವಾಡ್ರೆಂಟ್ ಮೇಲೆ. ಈಗ ವಾಟ್ ಇಸ್ ದ ಕ್ವಶನ್, ಕಮಿಂಗ್ ಟು ದ ಕ್ವಶನ್, ಇಟ್ ಈಸ್ 3 ಇಂಟು, ಎಕ್ಸಾಮ್ ಅಲ್ಲಿ ಎಲ್ಲ ಬರೀಬಾರ್ದು, ಆದಷ್ಟು ಅವಾಯ್ಡ್ ಮಾಡ್ಬೇಕು. sin theta. sin theta is what given? It is 4/5 plus 4 times cos theta. Cos theta is minus 3/5 whole divided by 3 sin theta. 3 into 4/5 minus 4 into cos theta is minus 3/5. ಸಿಂಪ್ಲಿಫೈ ಮಾಡೋದು ಅಷ್ಟೇ, ಏನ್ ಕಥೆ ಇಲ್ಲ. 4 3 12 ನೋಡಿ, ಎಲ್ಲಾ ಕಡೆ ಡಿನಾಮಿನೇಟರ್ 5 5 5 5 ಎಲ್ಲ ಇದೆ. ತೆಗೆದು ಕಾಮನ್ ತೆಗೆದು ಕ್ಯಾನ್ಸಲ್ ಮಾಡಿ ಬರ್ದ್ಬಿಡ್ತೀನಿ ಅಷ್ಟೇ. 4 3 ಬರೀ 12 ಅಷ್ಟು ಮಾತ್ರ ಬರೀತೀನಿ ಅಷ್ಟೇ. 12 ಮೈನಸ್ 4 3 12 ಡಿವೈಡೆಡ್ ಬೈ 3 4 12 ಪ್ಲಸ್ 12. ಸೊ ವಿಚ್ ಇಸ್ ಈಕ್ವಲ್ ಟು 5 ಎಲ್ಲೋಯ್ತು ಇದು? ಇಲ್ಲಿರೋ 5 ಇಲ್ಲಿರೋ 5 ಇಲ್ಲಿರೋ 5 ಇಲ್ಲಿರೋ 5 ಎಲ್ಲ ಕಾಮನ್ ತೆಗೆದು ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದೀನಿ. 12 minus 12 0. 0/24 it is 0 only. Option D is correct. Next, ಪ್ರಾಬ್ಲಿ ಇದನ್ನ ಮಾಡಿದ್ವಿ ಅನ್ಸುತ್ತೆ. ಇನ್ನೊಂದ್ಸರಿ ಬೇಕಾದ್ರೆ ಮಾಡುವ, ನಿಮಗೆ ಪ್ರಾಕ್ಟೀಸ್ ಆಗ್ಲಿ ಅಂತ. ಓಕೆ, ಇವೆರಡನ್ನು ಗ್ರೂಪಿಂಗ್ ಮಾಡ್ಕೋಬೇಕು. ಸೊ ಕಾಸ್ C plus C ಫಾರ್ಮುಲಾ ಅಪ್ಲೈ ಮಾಡಬೇಕು. C plus C is equal to 2cc. So the sense C plus C ಏನು 2cc ಅಲ್ವಾ? 2 cos of 20 ಅಂದ್ರೆ 60 ಬರುತ್ತೆ. ಎರಡನ್ನು ಕೂಡಬೇಕು, ಬೈ 2 ಮಾಡಬೇಕು. ಇಂಟು ಕಾಸ್ ಆಫ್ 20 ಮೈನಸ್ ಅಂದ್ರೆ 80/2 ಅಂದ್ರೆ ಮೈನಸ್ 40 ಬರುತ್ತೆ. ಪ್ಲಸ್ ಕಾಸ್ 140 ಡಿಗ್ರಿ ಹಂಗೆ ಬರೀಬೇಕು. ಸೊ ವಿಚ್ ಇಸ್ ಈಕ್ವಲ್ ಟು 2 ಇಂಟು ಕಾಸ್ 60 ಬಂದ್ಬಿಟ್ಟು 1/2. ಕಾಸ್ ಆಫ್ ಮೈನಸ್ ಥೀಟಾ ಜಸ್ಟ್ ಕಾಸ್ ಥೀಟಾ, ಇಟ್ ಈಸ್ ಕಾಸ್ 40 ಡಿಗ್ರಿ ಪ್ಲಸ್ cos 140 degree.
ಸೊ ಇದೇನಾಗುತ್ತೆ, 2 ಕ್ಯಾನ್ಸಲ್ ಆಗುತ್ತೆ, ಇನ್ನ ಕಾಸ್ 40 ಡಿಗ್ರಿ ಮಾತ್ರ ಬರುತ್ತೆ. ಕಾಸ್ 149 ಅಂತ ಬರಿಬೋದು, ಮತ್ತೆ ಮೈನಸ್ ಬರೆದ್ಬಿಟ್ಟು ಕಾಸ್ 40 ಡಿಗ್ರಿ ಅಂತ ಬರಿಬೋದಲ್ವಾ, ಸಪ್ಲಿಮೆಂಟ್ರಿ. ಇಟ್ ಈಸ್ 0. ಮೋಸ್ಟ್ ಆಫ್ ದಿ ಟೈಮ್ಸ್ 3 ನಾನ್ ಜೀರೋ ಆನ್ಸರ್ ಇದ್ದು ಒಂದು 0 ಆನ್ಸರ್ ಇದ್ರೆ ಮೋಸ್ಟ್ ಆಫ್ ದಿ ಟೈಮ್ಸ್ ಐ ಆಮ್ ಸೇಯಿಂಗ್ 0 ಆನ್ಸರ್ ಆಗಿರುತ್ತೆ. ಅರ್ಥ ಆಯ್ತೇನ್ರೋ? ಇದು ಒಂದು ಟ್ರಿಕ್, ಈ ಟ್ರಿಕ್ ಯೂಸ್ ಮಾಡಿ. ಯಾವಾಗ ಇದನ್ನ ಮಾಡ್ಬೇಕು, ಆನ್ಸರ್ ನಿನ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಈ ಕೆಲಸ ಮಾಡ್ಬೇಕು. ಆಮೇಲೆ ಆನ್ಸರ್ 1 ಬರ್ತಿರುತ್ತೆ, ಇಲ್ಲ ಮೇಷ್ಟಳವನಂತ 0 ಗುದ್ದು ಬರೋದಲ್ಲ. ಅರ್ಥ ಆಯ್ತಾ? ಆನ್ಸರ್ ಗೊತ್ತಾಗ್ಲಿಲ್ಲ ಅಂದು 3 ನಾನ್ ಜೀರೋ ಆನ್ಸರ್ ಇದ್ದು ಒಂದು 0 ಇದ್ರೆ ಮೋಸ್ಟ್ ಆಫ್ ದಿ ಟೈಮ್ಸ್ ದ ಪ್ರೊಬಾಬಿಲಿಟಿ ಆಫ್ ರೈಟ್ ಆನ್ಸರ್ 0 ಆಗಿರುತ್ತೆ ಅನ್ನೋದು ಒಂದಷ್ಟೇ ವಾಡಿಕೆ. ಓಕೆನಾ? ಪ್ರಾಬಬ್ಲಿ ಇದನ್ನ ಕೂಡ ನಾವು ಇದನ್ನ ಮಾಡಿದೀವಿ. ಓಕೆ, ಸೊ ವಾಟ್ ಈಸ್ ಗಿವನ್ ಹಿಯರ್, sin of 45 minus theta is √3 minus 1 divided by 2√2 ಅಂತ. ಅದೇ ತರ ನಮ್ಗೆ ಈ ಆನ್ಸರ್ ಬರೋದು ಯಾವ್ದಕ್ ಬರುತ್ತೆ, ಇದು sin 15 ಡಿಗ್ರಿ ಅಲ್ವಾ? sin 15. sin 15 ಡಿಗ್ರಿ is equal to √3 minus 1 divided by 2√2. ಕಂಪೇರ್ ಮಾಡಿ ಇವೆರಡನ್ನು. ಸೊ ಇವೆರಡನ್ನು ಕಂಪೇರ್ ಮಾಡಿದಾಗ ಆ 45 ಮೈನಸ್ ಥೀಟಾ ಜಾಗದಲ್ಲಿ ಏನ್ ಬರ್ಬೇಕು, 45 ಮೈನಸ್ ಥೀಟಾ ವಿಲ್ ಬಿ 15 ಡಿಗ್ರಿ ಬರ್ಬೇಕು. 15 ಡಿಗ್ರಿ ಬರ್ಬೇಕು ಅಂದ್ರೆ ಈ ಜಾಗದಲ್ಲಿ 15 ಡಿಗ್ರಿ ಬರ್ಬೇಕು. ಅಂದ್ರೆ ಥೀಟಾನ ಈ ಕಡೆ ತಗೊಳ್ಳಿ, ಅವಾಗ ಥೀಟಾ ಇಸ್ ಈಕ್ವಲ್ ಟು ಏನಾಗುತ್ತೆ, 30 ಡಿಗ್ರಿ ಆಗುತ್ತೆ ಆನ್ ಸಿಂಪ್ಲಿಫಿಕೇಶನ್. ಓಕೆ, ಆರ್ ಎಸ್ ನೋಡಿದ್ರೆ ಗೊತ್ತಾಗುತ್ತೆ, ಇದು 15, ಇದು 45 ಫುಲ್ ಮೈನಸ್ 15 ಟೋಟಲ್ 15 ಬರ್ಬೇಕಂದ್ರೆ 30 ಹಾಕ್ಬೇಕು ಥೀಟಾಗೆ, ಅವಾಗ 15 ಬರುತ್ತೆ ಅಷ್ಟೇ. ಸೊ ಆನ್ಸರ್ ಇಸ್ 30 ಡಿ. ಇದು 22.5 ಡಿಗ್ರಿ ಅಂದ್ರೆ ಏನಂತ ಹೇಳಿದೀನಿ, 22.5 ಡಿಗ್ರಿ ಅಂತಂದ್ರೆ ನೆನ್ಪಿಟ್ಕೋ ಏನಂತ, ಇದು 45/2 ಅಂತ. ಎ ಜಾಗದಲ್ಲಿ 45/2 ಹಾಕು. ಓಕೆನಾ? ದೇರ್ಫೋರ್ ಇದೇನಿಗಿದೆ ಈಕ್ವೇಶನ್, ಈ ಈಕ್ವೇಶನ್ ತಗೊಂಬ, ಅದರಲ್ಲಿ 45/2 ಹಾಕು ಎ ಜಾಗದಲ್ಲಿ. ಅಂದ್ರೆ tan 22.5 ಡಿಗ್ರಿ ಅಂತ ಇಲ್ಲಿ ಬರ್ಕೊಂಡು ಇಲ್ಲಿ 45/2 ಹಾಕು. ಸೈನ್ ನೋಡಿ 45/2 ಹಾಕಿದ್ರೆ 2 ಕ್ಯಾನ್ಸಲ್ ಆಗುತ್ತೆ, ಏನು ಉಳಿಯುತ್ತೆ ನಿಮ್ಗೆ ಇಲ್ಲಿ, ಬರೀ 45 ಉಳಿಯುತ್ತೆ. ಡಿವೈಡ್ ಬೈ ಸಿ, ಇಫ್ ದಿಸ್ ಇಸ್ ಥೀಟಾ ದೆನ್ ವಾಟ್ ವಿಲ್ ಬಿ 2 ಥೀಟಾ. 2 theta ಅಂದ್ರೆ 2 into 45/2. 2 get cancels. So the answer is what? 45. 2 theta ಜಾಗದಲ್ಲಿ 45 ಹಾಕು ಅಂತ ಅದರ ಅರ್ಥ. It is 1 plus cos of 45 degree. So sin 45 degree ಬಂದ್ಬಿಟ್ಟು 1 upon √2 divided by 1 plus 1 upon √2. On simplification, it is 1 upon √2 divided by √2 plus 1 divided by √2 ಆಗುತ್ತೆ. √2 ಕ್ಯಾನ್ಸಲ್ ಆಗುತ್ತೆ, ಇಲ್ಲ ನಿಮ್ಗೆ ಉಳಿಯೋದು ಇದು 1/√2 plus 1. ಇಫ್ ಇಟ್ ಇಸ್ ನಾಟ್ ದೇರ್ ಇನ್ ದ ಆಪ್ಷನ್, ರಾಷನಲೈಸ್ ಮಾಡಬೇಕು. √2 minus 1 divided by √2 minus 1. ಆನ್ ಸಿಂಪ್ಲಿಫಿಕೇಶನ್ ಇದು ಪ್ರಾಬ್ಲಮ್ ಆಲ್ರೆಡಿ ಮಾಡಿಸಿದೀನಿ ನಾನು, √2 minus 1 ಬರುತ್ತೆ. ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ನಮಸ್ಕಾರ. ವ್ಯಾಲ್ಯೂ ಆಫ್ sin 225. ಕ್ವಶನ್ ಕಾಣ್ತಾ ಇಲ್ವಾ? ಹಾ ಸರ್. ಯಾಕೋ ಎಲ್ರು ಹಂಗಾಗ್ತಿದ್ಯಮ್ಮ? ಇಲ್ಲ ಸರ್, ಸರಿ ಊಟ ಗೀಟ ಮಾಡ್ತಿದ್ಯಾ ಇಲ್ವಾ ನಿನ್ ಮೊಬೈಲ್ಗೆ? ತೀರ್ಥ ತಗೊಂಡಿಲ್ಲ ಅಂತ. ಅಳಸ್ನ ಸೀಸನ್ ಬಂದೈತೆ, ತಿಂದ್ರು ಎಲ್ರು. ರೆಕಾರ್ಡಿಂಗ್ ಪಾಯಿಂಟ್ ಸ್ವಲ್ಪ ಸೈಡಿಗೆ ಇಡಿ. ಓಕೆ. ಏನಾದ್ರು ಪ್ರಾಬ್ಲಮ್ ಆಗ್ತಿದೇನಪ್ಪ ಎಲ್ರಿಗೂ? ಇಲ್ಲ ಸರ್. ಇಲ್ಲ ಸರ್. ಇದನ್ನ ಮಾಡ್ರೋ, ಮಾಡಮ್ಮ ಶರ್ಮಿಳಾ, ಕಮಾನ್. ಶರ್ಮಿಳಾ ಇಲ್ಲ, ರಜಾ ಇಲ್ಲ, ಲಾಂಗ್ ಅಬ್ಸೆಂಟ್ ಇದ್ದಾಳೆ ಅವಳು, ಬರ್ತಾಳ ಅಂದಿವೆ. ಓಕೆ, sin 225 ಹೆಂಗ್ ಬರುತ್ತೆ, 180 ನಲ್ಲಿ ಬರ್ಕೊಳಪ್ಪ. sin of 180 plus 45 cos of minus theta. cos theta ಇದು ಮೈನಸ್ ಇದೆಯಾ ಇಲ್ವಾ ಗೊತ್ತಾಗ್ತಿಲ್ಲ. ಪ್ಲಸ್ ಆಗುತ್ತಲ್ಲ. ಅದು ಪ್ಲಸ್ ಆಗ್ಬಿಡುತ್ತಲ್ವಾ, ಹಿಂಗ್ ಬರ್ಕೊಂಬಿಡೋಣ. sin of 225 ಡಿಗ್ರಿ ಅದು ಪ್ಲಸ್, sin cos of minus theta cos thetaನೇ ಅಲ್ವಾ,
ಮೈನಸ್ ಇದ್ರು ಹಾ. ಒಂದೇ ಬಿಟ್ರು ಒಂದೇ. ಅದು ಏನಾಗುತ್ತೆ ಕಾಸ್ ಆಫ್ ಮೈನಸ್ 135 ಕಾಸ್ ಥೀಟಾನೇ ಆಗುತ್ತೆ. ಅಂದ್ರೆ ಇನ್ ಜಸ್ಟ್ ನಾನು ಏನು ಬರೀನ 135 ಅಂತ ಬರೀನ. ಇದನ್ನ ಹೆಂಗ್ ಬರೀತೀನಿ ಕಾಸ್ ಆಫ್ 180 ಮೈನಸ್ 45 ಅಂತ ಬರೀತೀನಿ. ಇಲ್ಲ ಸರ್ 90 ಪ್ಲಸ್ 45 ಅಂತ ಕೂಡ ನೀನ್ ಬರ್ಕೋಬಹುದು, ನಿನ್ನ ಇಷ್ಟ. ಓಕೆನಾ, ಅವ್ರವ್ರ ವಿವೇಚನೆಗೆ ಬಿಟ್ಟಿದ್ದು. 180 ಪ್ಲಸ್ 45 ಅಂತ ಅಂದ್ರೆ ಸೈನ್ 45, 180 ಪ್ಲಸ್ ಥೀಟಾ ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ನೆಗೆಟಿವ್. ಪ್ಲಸ್ ಥೀಟಾ ಯಾವ ಕ್ವಾಡ್ರೆಂಟ್? ಥರ್ಡ್ ಕ್ವಾಡ್ರೆಂಟ್. ಹ್ಮ್. ಕಾಸ್ ಆಫ್ 180 ಇದೇನಾಗುತ್ತೆ, ಇದು ಕಾಸ್ 45 ಆಗುತ್ತೆ. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ಏನಾಗುತ್ತೆ? ನೆಗೆಟಿವ್. ನೆಗೆಟಿವ್. ಅರ್ಥ ಮಾಡ್ಕೋ. ಇದು ಎಷ್ಟು ಕ್ವಾಡ್ರೆಂಟ್ ಅಪ್ಪ? ಇದು ಥರ್ಡ್. ಇದು ಬಂದ್ಬಿಟ್ಟು ಸೆಕೆಂಡ್ ಕ್ವಾಡ್ರೆಂಟ್. ಹುಷಾರಾಗಿ ಮಾಡ್ಕೋ ಸೈನ್ಗಳನ್ನ. ಸೈನ್ 45 ಅಂತಂದ್ರೆ -1/√2 ಪ್ಲಸ್ ಇಂಟು ಮೈನಸ್ ಮೈನಸ್. ಕಾಸ್ 45 ಕೂಡ 1/√2. -1/√2 -1/√2 -2/√2 ಅಲ್ವಾ? -2/√2 ನಾನು ಹೆಂಗ್ ಬರೀತೀನಿ ಅಂದ್ರೆ ಈ ಎರಡನ್ನ ನಾನು ಹಿಂಗ್ ಬರಿಬಹುದು, √2 × √2 ಅಂತ. ಓಕೆನಾ? ಸೊ ವಿಚ್ ಇಸ್ ಈಕ್ವಲ್ ಟು, ಯಾಕಂದ್ರೆ √2 × √2 ಹೋಲ್ ಸ್ಕ್ವೇರ್ ಆಗುತ್ತೆ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 2 ಬರುತ್ತೆ. ನೆನ್ಪಿಟ್ಕೊಂಡ್ಬಿಡು. ಓಕೆನಾ? ಸೊ ಏನಾದ್ರೂ ಕ ಅಂತ ಇತ್ತು ಅಂತ ಅಂದ್ರೆ ಅದನ್ನ ಏನಂತ ಬರಿಬೋದು, ರೂಟ್ ಕ ಇಂಟು ರೂಟ್ ಕ ಅಂತ ಬರಿಬೋದು. ಅದೇ ತರ 2 ನ ಏನಂತ ಬರಿಬೋದು, √2 × √2 ಅಂತ ಬರಿಬೋದು. ಡಿವೈಡೆಡ್ ಬೈ √2 ಆಗುತ್ತೆ. √2 ಗೆಟ್ ಕ್ಯಾನ್ಸಲ್ಸ್, ಆನ್ಸರ್ ಏನ್ ಬರುತ್ತೆ -√2 ಬರುತ್ತೆ. ಸೊ ಆಪ್ಷನ್ ಬಿ ಕರೆಕ್ಟ್. ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿ. ಬೇಸಿಕ್ ASTC ರೂಲ್ 180 ಸೇಮ್ ಬರುತ್ತೆ. ಸೈನ್ ಎ ಬರುತ್ತೆ. 180 ಮೈನಸ್ ಥೀಟಾ ಯಾವ ಕ್ವಾಡ್ರೆಂಟ್? ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಅಲ್ಲಿ ಸೈನ್ ಏನಾಗುತ್ತೆ? ಪಾಸಿಟಿವ್. ಪಾಸಿಟಿವ್. ಹಂಗೆ ಬರ್ಕೋ. ನೆಕ್ಸ್ಟ್ ಇಂಟು ಇದೆ. ಇಂಟು 90 ಅಂದ್ರೆ ಚೇಂಜ್. ಕಾಟ್ ನ ಏನ್ ಮಾಡ್ಬೇಕು ನಾನು? ಟ್ಯಾನ್ ಗೆ ಬರ್ಕೋಬೇಕು. ಟ್ಯಾನ್ ಎ. 90 ಮೈನಸ್ ಅಂದ್ರೆ ಎಲ್ಲ ಪ್ಲಸ್ಸೇ ಬರ್ತಾವಲ್ವಾ? ಎಲ್ಲ ಪ್ಲಸ್ಸೇ ಬರ್ತವೆ 90 ಮೈನಸ್ ಅಂದ್ರೆ. ಇಂಟು ಇದೇನ್ ಬರುತ್ತೆ? 360 ಅಂದ್ರೆ ಸೇಮ್ ಬರ್ಕೋಬೇಕು, ಅಂದ್ರೆ ಕಾಸ್ ಏನೇ ಬರ್ಕೋಬೇಕು. 360 ಮೈನಸ್ ಅಂದ್ರೆ ಫೋರ್ತ್ ಕ್ವಾಡ್ರೆಂಟ್. ಫೋರ್ತ್ ಅಲ್ಲಿ ಏನ್ ಬರುತ್ತೆ? ಕಾಸು ಪಾಸಿಟಿವ್ ಇರುತ್ತೆ, ಎಲ್ಲ ಪಾಸಿಟಿವ್. ನ್ಯೂಮರೇಟರ್ ಅಲ್ಲಿ ಇರೋವೆಲ್ಲ ಪಾಸಿಟಿವ್. ಓಕೆನಾ? ಆಲ್ವೇಸ್ ಬಿ ಪಾಸಿಟಿವ್. 180 ಪ್ಲಸ್ ಎ ಏನಾಗುತ್ತೆ ನೋಡ್ರಿ, ಟ್ಯಾನ್ ಆಗುತ್ತೆ, ಎ ಬರುತ್ತೆ. 180 ಪ್ಲಸ್ ಅಂದ್ರೆ ಫೋರ್ತ್ ಕ್ವಾಡ್ರೆಂಟ್ ಅಲ್ಲ, ಥರ್ಡ್ ಕ್ವಾಡ್ರೆಂಟು. ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಟ್ಯಾನು ಪಾಸಿಟಿವ್. ಯಾವ ಅಪ್ಪ? ಪಾಸಿಟಿವ್. ಓಕೆನಾ? ಟ್ಯಾನ್ ಆಫ್ 90, ಟ್ಯಾನ್ ಗೆ ಕಾಟ್ ಎ ಬರುತ್ತೆ. 90 ಪ್ಲಸ್ ಅಂದ್ರೆ ಸೆಕೆಂಡ್ ನೆಗೆಟಿವ್ ಬರುತ್ತೆ. ಅರ್ಥ ಆಯ್ತಾ? ಇಂಟು ನಾನು ಡಾಟ್ ಇಟ್ಟಿರೋದೆಲ್ಲ ಇಂಟು ಅಂತ. ಸೈನ್ ಆಫ್ ಮೈನಸ್ ಥೀಟಾ ಏನಾಗುತ್ತೆ? ಮೈನಸ್ ಸೈನ್ ಥೀಟಾ ಮೈನಸ್ ಸೈನ್ ಎ ಆಗುತ್ತೆ. ಇಷ್ಟಿದೆ. ಈಗ ಕ್ಯಾನ್ಸಲ್ ಆಗ ಅಂತಂದಿಲ್ಲನ ಬೇಜಾರ್ ಮಾಡ್ಕೊಳ್ಳೋದಂಗೆ ಕ್ಯಾನ್ಸಲ್ ಮಾಡ್ಬಿಡು, ಏನು ಮಾಡೋಕ್ಕಾಗಲ್ಲ, ಜೀವನ ಇಷ್ಟೇ. ಸೈನು ಮತ್ತೆ ಸೈನ್ ಹೋಯ್ತು, ಟ್ಯಾನು ಹೋಯ್ತು. ಉಳಿದಿದ್ದೇನು ನೋಡು, ಉಳಿದಿದ್ದು ಮೇಲ್ಗಡೆ ಎ ಡಿವೈಡೆಡ್ ಬೈ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ನೋಡು. ಇಲ್ಲೊಂದು ಮೈನಸ್ ಇದೆ, ಇಲ್ಲೊಂದು ಮೈನಸ್ ಇದೆ, ಅವೆರಡು ಸೇರಿ ಪ್ಲಸ್ ಆಯ್ತದೆ. ಪ್ಲಸ್ ಕಾಟ್ ಎ ಆಯ್ತದೆ. ಕ್ಲಿಯರ್ ಅಲ್ವಾ? ನಾನೇನ್ ಬರಿತೀನಿ ಅಂತ ಅಂದ್ರೆ ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡು ಮತ್ತೆ ಕಾಸ್ ಎ ಹಂಗೆ ಬರಿತೀನಿ, ಹೋಲ್ ಡಿವೈಡ್ ಬೈ ಕಾಟ್ ಅಂತಂದ್ರೆ ಏನು? ಕಾಸ್ ಬೈ ಸೈನ್ ಅಲ್ವಾ? ಕಾಸ್ ಬೈ ಸೈನ್ ಎ ಅಂತ ಬರಿತೀನಿ. ಸೊ ವಿಚ್ ಇಸ್ ಈಕ್ವಲ್ ಟು ಕಾಸ್ ಎ ಹಂಗೆ ಬರಿತೀನಿ. ಇದು ರೆಸಿಪ್ರೋಕಲ್ ಮೇಲೆ ಹೋದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಸೈನ್ ಎ ಬೈ ಕಾಸ್ ಎ ಆಗುತ್ತೆ. ಕಾಸ್ ಎ ಕ್ಯಾನ್ಸಲ್ ಆಗಿ ಆನ್ಸರ್ ಏನ್ ಬರುತ್ತೆ? ಸೈನ್ ಎ ಆನ್ಸರ್ ಬರುತ್ತೆ. ಸರ್ ಮೈನಸ್ ಎಲ್ಲ ಹೋಯ್ತು. ಯಾವ ಮೈನಸ್? ಸರ್ ಕಾಟ್ ಮೈನಸ್ ಐತಿ ಸರ್. ಫಸ್ಟ್ ಸ್ಟೆಪ್ ಒಳಗ ಮೈನಸ್ ಕಾಟ್ ಐತಲ್ರಿ ಇಲ್ಲಿ. ಹಾ ಸರ್. ಇದು ಇದ್ರ ಜೊತೆಗೆ ಮಿಂಗಲ್ ಆಯ್ತು. ಹೋಗ್ಬಿಡ್ತು. ಓಕೆ ಸರ್. ಓಕೆ, ಇವೆರಡು ಹೋಗ್ಬಿಟ್ಟ. ಮೈನಸ್ ಇಂಟು ಮೈನಸ್ ಪ್ಲಸ್. ಓಕೆ, ನೆಕ್ಸ್ಟ್ ಪ್ಲಸ್. The value of this is value of sin to a formula. ಇದು ಯಾವ ಫಾರ್ಮುಲಾ? ಮಲ್ಟಿಪಲ್ ಸಬ್ ಮಲ್ಟಿಪಲ್. ಓಕೆನಾ? ಮಲ್ಟಿಪಲ್ ಅಂಡ್ ಸಬ್ ಮಲ್ಟಿಪಲ್. ಓಕೆನಾ? sin to a ಫಾರ್ಮುಲಾ ಹೇಳಮ್ಮ.
ಟು ಸೈನ್ cos A. ಇಂಟು ಕಾಸ್ ಎ ಸರ್ ಆಡಿಯೋ ಬರ್ತಾ ಇಲ್ಲ. ಸರ್ ಏನೋ ಆಯ್ತ್ರಿ ಗುರುಗಳೇ ಟು ಸೈನ್ ಎ ಇಂಟು ಕಾಸ್ ಎ 1 ಪ್ಲಸ್ ಕಾಸ್ 2a ಫಾರ್ಮುಲಾ ಬಂದ್ಬಿಟ್ಟು ಫಸ್ಟ್ ಸುಳ್ಳಕ್ಕೆ ಹೋಗ್ಬೋದು. ಒನ್ ಪ್ಲಸ್ ಕಾಸ್ಟ್ ಎ ಫಾರ್ಮುಲಾ ಹೇಳ್ರು ಬಂದೆ ಕಂಡ್ರು ಏನ್ರು ಅಷ್ಟೊಂದು ಅಡಿಕ್ಟ್ ಆಗ್ಬಿಟ್ಟಿದ್ದೀರಾ ನೀವು? 2 cos square. 2 cos square A. ಸರಿ ಹಾ ಓಕೆ. ನೆಕ್ಸ್ಟ್ 2 ಗೆಟ್ ಕ್ಯಾನ್ಸಲ್. ಸೊ 1 ಕಾಸ್ ಎ 1 ಕಾಸ್ ಎ ಕ್ಯಾನ್ಸಲ್. ಉಳಿದಿದ್ದು Sin ನಮಗೆ by cos. ಸೈನ್ ಬೈ ಕಾಸ್. ಸೈನ್ Tan A, ಬೈ ಕಾಸ್ ಎ Tan ಬಂದ್ಬಿಟ್ಟು A. Tan A. ಟಣ 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 ಟಣ. ಧರ್ಮ. ಹಾ ನಮಸ್ಕಾರ ಅಣ್ಣ. ಟ್ಯಾನ್ ಎ ಪ್ಲಸ್ ಟ್ಯಾನ್ ಬಿ ನೋಡಿ ಯಾವತ್ತು ಮೋಸ್ಟ್ ಆಫ್ ದಿ ಟೈಮ್ಸ್, ನಾಟ್ ಎವ್ರಿ ಟೈಮ್, ಮೋಸ್ಟ್ ಆಫ್ ದಿ ಟೈಮ್ಸ್ ಓಕೆ. ಈ ಪೈಗಳಲ್ಲಿ ಆನ್ಸರ್ ಇತ್ತು ಅಂದ್ರೆ ಜಾಸ್ತಿ π/4 ಆನ್ಸರ್ ಜಾಸ್ತಿ ಆಗಿರುತ್ತೆ ಅಲ್ವಾ? Yes, sir. ಲೆಕ್ಕ ಬಂದ್ರೆ ಮಾಡು. ಲೆಕ್ಕ ಮಾಡಕ್ಕೆ ಅರ್ಥ ಮಾಡ್ಕೊ, ಲೆಕ್ಕ ಮಾಡಕ್ ಬಂದಿಲ್ಲ ಅಂತ ಅಂದ್ರೆ π/4 ಏನಾದ್ರು ಆಪ್ಷನ್ ಅಲ್ಲಿ ಇತ್ತು ಅಂತ ಅಂದ್ರೆ ಜಾಸ್ತಿ ಇದ್ರ ಕಡೆ ಒಲವು ತೋರ್ಸು. ಅರ್ಥ ಆಯ್ತಾ? ಲೆಕ್ಕ ಮಾಡಕ್ ಬಂದಿಲ್ಲ ಅಂದ್ರೆ ಬಂದ್ರೆ ಮಾಡ್ಬೇಕು. ಅರ್ಥ ಆಯ್ತಾ? ಇದನ್ನ ಐ ಥಿಂಕ್ ವಿ ಡಿಡ್ ದಿಸ್ ರೈಟ್. ಮಾಡಿದ್ರಿ Sir. ಸರ್ ಹಾ ಮಾಡಿದ್ದೀವಿ ನೋಡಿಕೋ. ನೋಡಿಕೋ ಅಂದ್ರೆ ಪ್ರೀವಿಯಸ್ ವಿಡಿಯೋ ನೋಡ್ಕೋ ಅಂತ ಹೇಳಿದ್ದು, ತಪ್ಪು ತಿಳ್ಕೊಬೇಡ. ಇಲ್ಲ ಸರ್ ಪ್ರೀವಿಯಸ್ 20 ಇದು ಆಗಿದೆ ಅಲ್ವಾ? sin cos 50 ಸರ್ ಆನ್ಸರ್ ಆಗಿದೆ ನೋಡ್ಕೊಳ್ಳಿ. ಕಾಸ್ 50 ಬಂತಾ? ಏನೇನೋ ಮಾತಾಡ್ತಿಲ್ಲ. ಇದು ಕಾಸ್ ಆಫ್ ಸಿ 2cc ಅಲ್ವಾ? 2 ಕಾಸ್ 60 ಬರುತ್ತೆ. 20 ಅಂದ್ರೆ 40 -40 ಬರುತ್ತೆ. 0 ಬರುತ್ತಲ್ಲ ನಮ್ಮ? Yes, sir. 0. 0 ಬರುತ್ತೆ. ಹಾ ಸಿಂಪ್ಲಿಫಿಕೇಶನ್ ಮಾಡಪ್ಪ. ಇದು ಸಿಂಪ್ಲಿಫೈಡ್. ಸ್ಟಾರ್ಟಿಂಗ್ ಪ್ರಾಬ್ಲಮ್ಸ್ ಪ್ರಿವಿಯಸ್ ಮಾಡ್ಸಿಲ್ಲ. ಸೈನ್ ಆಫ್ 180 ಅಂದ್ರೆ ಸೈನ್ ಎ ಸೆಕೆಂಡ್ ಕ್ವಾಡ್ರೆಂಟ್ ಪಾಸಿಟಿವ್ ಇಂಟು ಕಾಸ್ ಎ ಮಾತ್ರ ಬರುತ್ತೆ ಪಾಸಿಟಿವ್, ಫೋರ್ತ್ ಕ್ವಾಡ್ರೆಂಟ್ ಕಾಸ್ ಪಾಸಿಟಿವ್ ಡಿವೈಡ್ ಬೈ ಟ್ಯಾನ್ ಆಫ್ 90 ಪ್ಲಸ್ ಮ್ಯೂಟ್ ಮಾಡಿ ನಾನೇ ಹೇಳ್ತೀನಿ ನೋಡು. ಟ್ಯಾನ್ ಅಂದ್ರೆ ಕಾಟ್ ಆಗುತ್ತೆ. ಕಾಟ್ ಎ ಸೈನ್ ಆಫ್ ಮೈನಸ್ ಥೀಟಾ ಮೈನಸ್ ಸೈನ್ ಎ. ಓಕೆನಾ? ನೋಡಿ ಈಗ ಒಂದ್ ನಿಮಿಷ ಕೇಳ್ರೋ, ಒಂದ್ ನಿಮಿಷ ನೋಡಿ. ಇಷ್ಟರಲ್ಲೇ ನಾವು ಆನ್ಸರ್ ಎರಡನ್ನು ಡಿಸ್ಕಾರ್ಡ್ ಮಾಡ್ಬೋದು. ನೋಡಿ ನೆಗೆಟಿವ್ ಇದೆ ತಾನೆ ಇಲ್ಲಿ? ನೆಗೆಟಿವ್ ಇರ್ಬೇಕು ಆನ್ಸರ್ ಅಲ್ಲಿ. ಇಲ್ಲ ಇದಾಗಿರ್ಬೇಕು, ಇಲ್ಲ ಇದಾಗಿರ್ಬೇಕು. ಎರಡರಲ್ಲೊಂದು. ಎರಡಂತೂ ಎತ್ತಾಕದ್ವಾ? ಒಂದು ಅರ್ಧ ಮಾಡೋ ಅಷ್ಟೊತ್ತಿಗೆ ಬಂದ್ಬಿಡುತ್ತೆ. ಓಕೆನಾ? ಸೈನು ಕ್ಯಾನ್ಸಲ್ ಆಯ್ತು. ಸೊ ಇದೇ ತರ ಪ್ರಾಬ್ಲಮ್ ಮಾಡ್ದಂಗಿತ್ತು. ಮೈನಸ್ ಬರೀತೀನಿ ಇಲ್ಲಿ. ಕಾಸ್ ಎ ಅಪಾನ್ ಕಾಟ್ ಎ ಬರುತ್ತೆ. ಕಾಟ್ ಅಂದ್ರೆ ಏನು? ಕಾಸ್ ಎ ಬೈ ಸೈನ್. ಸೊ ಇಟ್ ಇಸ್ ಈಕ್ವಲ್ ಟು ಮೈನಸ್ ಕಾಸ್ ಎ ಇಂಟು ರೆಸಿಪ್ರೋಕಲ್ ಆದ್ರೆ ಅದು ಸೈನ್ ಎ ಬೈ ಕಾಸ್ ಎ ಆಗುತ್ತೆ. ಕಾಸ್ ಎ ಕ್ಯಾನ್ಸಲ್. ಆಪ್ಷನ್ ಸಿ ಮೈನಸ್ ಸೈನ್ ಎ ಬರುತ್ತೆ ಆಪ್ಷನ್. ಸಿಂಪಲ್ ಆಗಿ ಬಿಡಪ್ಪ. ವಾಟ್ ಇಸ್ ಗಿವನ್ ಹಿಯರ್? ಇಟ್ ಇಸ್ ಏನಪ್ಪ ಏನು? Negative ತೆಗ್ದಿದ್ದೀವಿ sir. ಏನಪ್ಪ ಫಸ್ಟ್ ಸ್ಟೆಪ್ ತಪ್ಪಾಯ್ತಾ? Yes, sir. ಅಲ್ಲಿ minus cot A ಮೈನಸ್ ಕಾಟ್ A ಬರ್ತದೆ. ಫಸ್ಟ್ ಸ್ಟೆಪ್ ಒಳಗೆ ಮೈನಸ್ ಕಾಟ್ ಆಗ್ಬೇಕ್ರಿ. ಮೈನಸ್ ಕಾಟ್ A ಸರ್. ಮೈನಸ್ ಕಾಟ್
ತುಂಬಾ Second ದೂರ quadrant. ಬಂದಾಗ ಹೇಳ್ತಿದ್ದೀರಪ್ಪ ನೀವೆಲ್ಲ. ಸರ್ ಅವಾಗ ಹೇಳಿದ್ರೆ ಗಪ್ಪ ಅಂದಿದ್ರೆ ಅದಕ್ಕೆ ಗಪ್ಪ ನಿಂದು ನಾನು. ವಾಯ್ಸು ಸರಿ ಇಲ್ಲ. ಎಲ್ಲಿ ಕೂತಿದ್ಯಾ ನೀನು? ಹೇಳಿದ ನಾ Sir. ಜಾಗಕ್ಕೆ ಹೋಗ್ಬೇಡಪ್ಪ ಅಂತ, ಅಲ್ಲೇ ಕೂತಿದ್ಯಾ ನೀನ್ ಮತ್ತೆ. Mount Everest. ಹಾ ಹರಿಶ್ಚಂದ್ರ ಘಾಟ್. ಹಾ ಹೋಗಿ ಬಿಡು, ಇದು ಮೈನಸ್ ಆಗುತ್ತೆ. ಹಂಗಾರೆ ಎಲ್ಲಾ ಪ್ರಾಬ್ಲಮ್ ರಾಂಗ್ ಆಯ್ತು. ಈಗ ಏನ್ ರಾಂಗ್ ಆಗಿಲ್ಲ, ಇದು ಪ್ಲಸ್ ಆಯ್ತದಲ್ವಾ? ಎಸ್ ಸರ್ ಪ್ಲಸ್ ಆಯ್ತು, ಒಟ್ಟು ಪ್ಲಸ್ ಪ್ಲಸ್ ಆಯ್ತು. ಇದು ಪ್ಲಸ್ ಪ್ಲಸ್ ಆಯ್ತದೆ. ಸೈನ್ ಆಪ್ಷನ್ ಎ ಬರುತ್ತೆ. ಜಗವೆಲ್ಲ ಮಲರಗಿರಲು ಬುದ್ಧನೊಬ್ಬನ ಎದ್ದ. ಅಣ್ಣ ಇವಾಗ ಎದ್ದ. ಬುದ್ಧ ಆಯ್ತು. ಜ್ಞಾನ. ಹಾ ಧ್ಯಾನ ಮಾಡ್ತಾನೆ. ಓಕೆನಾ, ಬಾಗ್ಲಾಕೊಂಡು. ಓಕೆ, ಕಾಸ್ ಏನ್ ಕೊಟ್ಟಿದ್ದಾನಪ್ಪ? ಕಾಸ್ ಇಸ್ -3/5. ಟ್ರಯಾಂಗಲ್ ಹಾಕೋ. ಯಾವ ಕ್ವಾಡ್ರೆಂಟ್ ಕೊಟ್ಟಿರೋದು ಅಣ್ತಮ್ಮ? ಥರ್ಡ್ quadrant. Second quadrant. Second quadrant. Seconds. Second. Adjacent by hypotenuse 3, 5. So this is second quadrant. So ಇದೇನಾಗುತ್ತಿದ್ದು ಡೆಫಿನೆಟ್ಲಿ 4 ಆಗುತ್ತೆ. ಅವ್ನು ಜಸ್ಟ್ ಕೇಳಿದ್ರು ಕಾಟ್ ಅಷ್ಟೇ ಕೇಳಿರೋದು, ಅವ್ನು ಏನು ಬೇರೆ ಏನು ಕೇಳಿಲ್ಲ. ಕಾಟ್ ಎ ಇಸ್ ಈಕ್ವಲ್ ಟು ಫಾರ್ಮುಲಾ ಏನು? ಅಡ್ಜಸೆಂಟ್ ಬೈ Adjacent by opposite. ಅಪೋಸಿಟ್. ಅಡ್ಜಸೆಂಟ್ ಬೈ ಅಪೋಸಿಟ್. ಅಡ್ಜಸೆಂಟ್ ಇಸ್ ವಾಟ್? ಇಟ್ ಇಸ್ 3 by hypotenuse 5. Now you see the sign. Cot is Sir, 5 ಅಲ್ಲ Minus 4 ಅಲ್ವಾ? Sir 5 ಅಲ್ಲ 4 ಅಲ್ವಾ? ಕಾಟ್ ಅಂದ್ರೆ ಅಡ್ಜಸೆಂಟ್ ಬೈ ಅಪೋಸಿಟ್ ಅಲ್ವಾ? ಸಾರಿ, ಇಟ್ ಇಸ್ 4. ಓಕೆ, 3/4 ಅರ್ಥ ಆತೇನ್ರೋ? ಅಡ್ಜಸೆಂಟ್ ಬೈ ಅಪೋಸಿಟ್, ಇದು ಅಪೋಸಿಟ್ ಆಗುತ್ತೆ. ಇದು ಅಪೋಸಿಟ್. ಇದೇನಿದು? Adjacent. ಅಡ್ಜಸೆಂಟ್. ಇದೇನಿದು? ಹೈಪೋಟೆನ್ಯೂಸ್. ಓಕೆ, ಈಗ ನೋಡಿ, ಈಗ ಕಾಟ್ ಏನಾಗುತ್ತೆ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ? ಮೈನಸ್ ಆಗುತ್ತೆ. -3/4 ಇಂತ ಆನ್ಸರ್. ಸಿ ಕಾಸ್ 105 ಬಯಾಟ್ ಮಾಡಿದೀರಾ, ವ್ಯಾಲ್ಯೂ ಏನು ಟಕ್ ಅಂತ ಹೇಳ್ಬೇಕು. 1 - √3 / 2√2. ಅದೇ ಸರ್ ಅದೇ. ಅಷ್ಟೇ. ಓಕೆನಾ? ಸೊ ನೆನ್ಪಿಟ್ಕೊಂಡಿದ್ಯಾ? ಡೈರೆಕ್ಟ್ ಆನ್ಸರ್ ಇವೆಲ್ಲನ. ಪ್ರಾಬಬ್ಲಿ ಇದನ್ನು ಮಾಡಿದೀವಿ ಅನ್ಸುತ್ತೆ. ಎ ಜಾಗದಲ್ಲಿ ಏನಾಗ್ಬೇಕು ಇಲ್ಲಿ? ವಾಟ್ ಎ ವ್ಯಾಲ್ಯೂ ಏನಪ್ಪ? 45/2. 45 ಅಷ್ಟೇ. ಇಲ್ಲಿ a/2ನೇ ಕೇಳಿದಾನೆ. ಇಲ್ಲಿ ಅರ್ಥ ಮಾಡ್ಕೋ, ಇಲ್ಲಿ a/2ನೇ ಕೇಳಿರೋದ್ರಿಂದ ಈಗ ವಾಟ್ ಇಸ್ ದ ವ್ಯಾಲ್ಯೂ ಯು ಹ್ಯಾವ್ ಟು ಫೈಂಡ್? You have to find tan 22.5 degree, right? After simplification, you will get 45 degree upon 2, right? ಈಗ now you compare this equation. ಈಗ a ಜಾಗದಲ್ಲಿ ಏನಿದೆ? a/2 ಇದೆ, ಇಲ್ಲಿ 45/2 ಇದೆ. ನೆಕ್ಸ್ಟ್ ಏನ್ ಹಾಕ್ಬೇಕಲ್ಲಿ? a is equal to ಏನ್ ಹಾಕ್ಬೇಕು ಈಗ? 45 ಹಾಕ್ಬೇಕಷ್ಟೇ. a is equal to 45 ಹಾಕು. ಸೊ therefore ಅವಾಗ ಏನಾಗುತ್ತೆ? tan of 45/2 is equal to ಏನಾಗುತ್ತೆ? 1 - cos 45 degree upon sin 45 degree. So which is equal to 1 - cos 45 degree ಅಂದ್ರೆ ಏನಾಗುತ್ತೆ? 1 - 1 upon √2 divided by 1/√2. ಓಕೆನಾ? ಸೊ which is equal to, ಸಿಂಪ್ಲಿಫೈ ಮಾಡಿ ನಿಮಗೆ, √2 - 1 divided by √2 divided by 1 upon √2. √2 ಕ್ಯಾನ್ಸಲ್ ಆಗುತ್ತೆ. ಇನ್ನು ಉಳಿಯೋದು √2 - 1 ಅಷ್ಟೇ. ಸರ್ tan a/2 ಇದ್ರೆ 45 ಹಾಕಿದ್ರೆ ಆಗುತ್ತಲ್ವಾ? ಅಂದ್ರೆ ನಾವ್ ಇದನ್ನು tan 45/2 ಕಂಡುಹಿಡಿಬೇಕಾಗಿರೋದಲ್ವಾ? ಬಟ್ ಅವ್ನು ಕೊಟ್ಟಿರೋದೇನು? tan a/2. ಈಗ ವಿಚ್ ಇಸ್ ಈಕ್ವಲ್ ಟು ವಾಟ್ ಇಸ್ ಗಿವನ್? tan a/2 ಇಸ್ ಗಿವನ್ ಅಲ್ವಾ? ನೋಡಿ, a ಜಾಗದಲ್ಲಿ 45 ತಾನೇ ಇರೋದು ಇಲ್ಲಿ. ಸೊ a ಜಾಗದಲ್ಲಿ 45 ಇದೆ. /2 ಸೇಮ್ ಇದೆ. ಇಲ್ಲೂ /2ನೇ ಇದೆ, ಇಲ್ಲಿ ಕ್ವಶನ್ ನಲ್ಲೂ /2ನೇ ಇದೆ. ಹಂಗಾಗಿ a ಜಾಗದಲ್ಲಿ 45 ಹಾಕ್ಬೇಕು ಅಂತ. ಬರೀ ಇಲ್ಲಿ a ಅಂತ ಕೊಟ್ಬಿಟ್ಟಿದ್ರೆ ಇಲ್ಲಿ, ಅವಾಗ ನೀನ್ ಏನಂತ ಹಾಕ್ಬೇಕಿತ್ತು? 45/2 ಅಂತಾನೆ ಹಾಕ್ಬೇಕಿತ್ತು. ಮಾಡಿ. -90 θ cos θ divided by cos θ. 360 - fourth quadrant, fourth ಅಲ್ಲಿ cos minus, ಸಾರಿ ಪ್ಲಸ್. 270, 3/2 ಅಂದ್ರೆ 270. secant of 270 ಅಂದ್ರೆ ಚೇಂಜ್ ಅಂದ್ರೆ cosecant θ
ಡಿವೈಡೆಡ್ ಇದು ಏನಾಗುತ್ತೆ ನೆಗೆಟಿವ್ ಪಾಸಿಟಿವ್ Positive. ಸರ್ ಪಾಸಿಟಿವ್ ಆಗುತ್ತೆ ಸೆಕೆಂಡ್ 270 ಪ್ಲಸ್ ಸ್ವಲ್ಪ 270 ಪ್ಲಸ್ ಅಂದ್ರೆ ಫೋರ್ತ್ ಅಲ್ಲಿ ಕೊಸೆಕೆಂಟ್ ಪಾಸಿಟಿವ್ ಸೆಕೆಂಡ್ ಪಾಸಿಟಿವ್ ಕೊಸೆಕೆಂಟ್ ಅಂದ್ರೆ ಇಲ್ಲಿ ಕೂಡ ನಿಮ್ಗೆ ಕೋಸಿಕೆಂಟ್ ಥೀಟಾ ಆಗತ್ತೆ ಪೈ ಅಂದ್ರೆ 180 Negative. ಪ್ಲಸ್ 180 ಅಂದ್ರೆ ನೆಗೆಟಿವ್ ಐತೆ ನೆಗೆಟಿವ್ ಪೈ ಅಲ್ವಾ ಅದು 180 ಪ್ಲಸ್ ಥೀಟಾ ಕೊಸೆಕೆಂಟ್ ಏನಾಗುತ್ತೋ ಮೈನಸ್ ಕಾಸೆಕ್ ಥೀಟಾ. Minus negative. ಓ ಇನ್ನೂ ಒಂದು ಇದೆಯಲ್ಲ ಅಲ್ಲಿ ನಾನು ಇಷ್ಟಕ್ಕೆ ನೋಡ್ತಾ ಇದ್ದೀನಿ ಟ್ಯಾನ್ ಆಫ್ 180 ಮೈನಸ್ ಥೀಟಾ ಏನೋ ಟ್ಯಾನ್ ಥೀಟಾ 180 ಮೈನಸ್ ಅಂದ್ರೆ ನೆಗೆಟಿವ್ ಮೈನಸ್ ಮೈನಸ್ ಬರುತ್ತೆ ಟ್ಯಾನ್ ಥೀಟಾ. ಮೈನಸ್ ಟ್ಯಾನ್ ಥೀಟಾ ಮೈನಸ್ ಬರುತ್ತೆ tan theta. ಟ್ಯಾನ್ ಆಫ್ Minus tan ಮೈನಸ್ theta. ಥೀಟಾ ಮೈನಸ್ ಟ್ಯಾನ್ ಥೀಟಾ ಕಾಸ್ ಥೀಟಾ ಕ್ಯಾನ್ಸಲ್ 1 ಬರುತ್ತೆ ನೋಡು ಪ್ಲಸ್ ಇಂಟು ಮೈನಸ್ ಬರುತ್ತೆ ಕೊಸೆಕೆಂಟ್ ಕ್ಯಾನ್ಸಲ್ ಆಗಿ 1 ಬರುತ್ತೆ ಓಕೆ ಮೈನಸ್ ಕ್ಯಾನ್ಸಲ್ ಟ್ಯಾನ್ ಥೀಟಾ ಕ್ಯಾನ್ಸಲ್ ಏನ್ ಬರುತ್ತೆ ನಿಮ್ಗೆ ಇಲ್ಲಿ +1 ಬರುತ್ತೆ +1 -1 ಕ್ಯಾನ್ಸಲ್ ಇನ್ನ 1 ಉಳಿಯುತ್ತೆ ಅಷ್ಟೇ ಆಪ್ಷನ್ ಸರ್ -1. -1 ಹೆಂಗ್ ಬಂತು ಅಂತನಾ ಇದನ್ನು ಮಲ್ಟಿಪ್ಲೈ ಮಾಡಿದೀನಿ ಪ್ಲಸ್ ಇಂಟು ಮೈನಸ್ ಇಲ್ಲಿ ಹೆಂಗ್ ಪ್ಲಸ್ ಬಂತು ಮೈನಸ್ ಕ್ಯಾನ್ಸಲ್ ಆಗೋಯ್ತು ಹಂಗಾಗಿ ಇದನ್ನ ಮಾಡಿ ಸರ್ ನಿನ್ನೆ ಮಾಡ್ಯಾರ ಸರ್ ಅದು by 1 plus ನಿನ್ನೆ ಮಾಡಿದ್ರಿ ಸರ್ ಅದು ಇಲ್ಲ ಸರ್ ಮಾಡಿದ್ರೆ ನೀನ್ ಯಾವಾಗ ಮಾಡ್ತೀಯಪ್ಪ? ನಿನ್ನೆ ಸಾಲ್ವ್ ಮಾಡಿದೆ ಅದಕ್ಕೆ ಅಂತ. ಇಲ್ಲ ಇಲ್ಲಿ ಸೈನು ಟ್ಯಾನು ಫಾರ್ಮುಲಾ ಅಷ್ಟೇ ಸೈನ್ ಎಗೆ ಇನ್ ಟರ್ಮ್ಸ್ ಆಫ್ ಟ್ಯಾನ್ ಆನ್ಸರ್ ಹೇಳ್ಬೇಕು 2 tan A divided by 1 plus ಟ್ಯಾನ್ ಎಗೆ ಇನ್ ಟರ್ಮ್ಸ್ ಆಫ್ ಟ್ಯಾನ್ ಹೇಳ್ಬೇಕು 2 ಟ್ಯಾನ್ ಎ ಬೈ 2 ಇದೇನಾಗುತ್ತೆ 2 tan A by 2 1 minus tan square A by 2. ಇವೆರಡನ್ನ ಆಡ್ ಮಾಡಿದ್ರೆ ಅದು ಎಕ್ಸ್ ಅಂತ ತಗೊಂಡಿದ್ದಾನಲ್ವಾ ಅಲ್ಲಿಗೆ ಎಕ್ಸ್ ಹಾಕ್ಬಿಟ್ರೆ ನಿಮ್ಗೆ ಏನಾಗುತ್ತೆ 2x ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಡಿವೈಡ್ ಬೈ 1 ಮೈನಸ್ ಎಕ್ಸ್ ಸ್ಕ್ವೇರ್ ಓಕೆನಾ ಈಗ ನೋಡಿ ಈಗ ನ್ಯೂಮರೇಟರ್ ಸೇಮ್ ಡಿನಾಮಿನೇಟರ್ನ ನೀವು ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ a ಪ್ಲಸ್ ಬಿ ಇಂಟು ಎಮ್ ಎಸ್ ಬಿ ತರ ಇರ್ತಾನೆ ಅಂದ್ರೆ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗುತ್ತೆ ಈಗ ನ್ಯೂಮರೇಟರ್ ಏನ್ ಮಾಡಕ್ ಹೋಗ್ಬೇಡಿ ಈಗ ಆಕ್ಚುಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು ಇಲ್ಲೇನೋ ಬರುತ್ತೆ ಓಕೆನಾ ಈಗ ಇದನ್ನ ಡಿನಾಮಿನೇಟರ್ ಸಿಂಪ್ಲಿಫೈ ಮಾಡಿದ್ರೆ ಏನ್ ಬರುತ್ತೆ 1 ಮೈನಸ್ ಎಕ್ಸ್ ಪವರ್ 4 ಬರುತ್ತೆ ಯು ಸಿ ದ ಆಪ್ಷನ್ಸ್ 1 ಮೈನಸ್ ಎಕ್ಸ್ ಪವರ್ 4 ಎಲ್ಲಿದೆ D. ಅಷ್ಟೇ ಅರ್ಥದಲ್ವಾ ಅಂದ್ರೆ ಪೂರ್ತಿ ಮಾಡೋದ್ಕಿಂತನ ಯಾವ್ದೋ ಒಂದು ಲಾಜಿಕ್ ಅಲ್ಲಿ ಹಿಡ್ಕೊಂಡು ಹೋಗೋದು ಅಷ್ಟೇ ಈಗ ನ್ಯೂಮರೇಟರ್ ಏನಾದ್ರೂ ಬರ್ಲಿ ಅರ್ಥದಲ್ವಾ ಏನಾದ್ರೂ ಬರ್ಲಿ ತಲೆ ಕೆಡಿಸ್ಕೊಳಂಗಿಲ್ಲ ಡಿನಾಮಿನೇಟರ್ ನೋಡ್ಕೊಂಡು ಯಾಕಂದ್ರೆ ಇನ್ ಆಲ್ ದ ಆಪ್ಷನ್ಸ್ ಯುವರ್ ಡಿನಾಮಿನೇಟರ್ಸ್ ಆರ್ ಡಿಫ್ರೆಂಟ್ ಅಲ್ವಾ ಇನ್ ದಟ್ ಸೆನ್ಸ್ ಯು ಹ್ಯಾವ್ ಟು ಥಿಂಕ್ ಓಕೆ ದ ನ್ಯೂಮರಿಕಲ್ ವ್ಯಾಲ್ಯೂ ಆಫ್ sin 70 sin 50 sin 10 ಏನ್ ಮಾಡ್ತೀಯ ಮಾಡ್ತಿಲ್ಲ ಮಾಡು ಇಲ್ಲಿ ಏನ್ ಮಾಡ್ಬೇಕಪ್ಪ ವಾಟ್ ಈಸ್ ದ ಕ್ವಶನ್ ಇಟ್ ಈಸ್ sin 70 degree ಲೈಟ್ ಆಫ್ ಮಾಡಿ ಫ್ಯಾನ್ ಗೀನು ಓಕೆ sin 50 degree minus sin 10 degree so which is equal to ಈಗ ಯಾವ್ದು ಮಾಡ್ತೀಯಪ್ಪ ನೋಡಿ ಇವೆರಡನ್ನ ಗ್ರೂಪಿಂಗ್ ಮಾಡ್ತೀವಿ ಇವೆರಡನ್ನ ಗ್ರೂಪಿಂಗ್ ಮಾಡಿ ಈಗ ಎಸ್ ಮೈನಸ್ ಎಸ್ ಫಾರ್ಮುಲಾ ಅಷ್ಟೇ ಏನಿಲ್ಲ ಎಸ್ ಮೈನಸ್ ಎಸ್ ಫಾರ್ಮುಲಾ ಎಸ್ ಮೈನಸ್ ಎಸ್ ಏನು ಹೇಳ್ರು 2CS ಅಲ್ವೇನ್ರು
ಟ್ರಾನ್ಸ್ಫಾರ್ಮೇಶನ್ ಹಾ. ಫಾರ್ಮುಲಾ 2CS 2C C ಅಂದ್ರೆ ಕಾಸ್ ಆಫ್ A ಪ್ಲಸ್ 70 150 ಅಂದ್ರೆ ಏನಾಗುತ್ತೆ ಇದು 60 ಆಗುತ್ತೆ ಇಂಟು ಎಸ್ ಅಂದ್ರೆ ಮ್ಯೂಟ್ ಮಾಡಪ್ಪ A ಮೈನಸ್ B ಬೈ ಟು ಎಷ್ಟಾಗುತ್ತೆ 70 ಮೈನಸ್ 10 ಆಗುತ್ತೆ sir. 10 ಆಯ್ತದೆ ಮೈನಸ್ 10 ಡಿಗ್ರಿ ಇದೆ ಓಕೆನಾ ಸೊ ವಿಚ್ ಇಸ್ ಈಕ್ವಲ್ ಟು 2 ಇಂಟು ಕಾಸ್ 60 ಡಿಗ್ರಿ ವ್ಯಾಲ್ಯೂ ಎಷ್ಟು 1/2. 1/2 ಇಂಟು ಸೈನ್ 10 ಡಿಗ್ರಿ ಮೈನಸ್ ಸೈನ್ 10 ಡಿಗ್ರಿ ಅಟ್ಲೀಸ್ಟ್ ನೀವು ಪ್ರೀವಿಯಸ್ ಇಯರ್ ಪ್ರಾಬ್ಲಮ್ಸ್ ನೋಡ್ತಾ ಹೋದಂಗೆ ಯಾವ ತರ ಕ್ವಶನ್ ಫೋಕಸ್ ಮಾಡಿದಾನೆ ಅಂತ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಸೈನ್ 10 ಡಿಗ್ರಿ ಮೈನಸ್ ಸೈನ್ 10 ಡಿಗ್ರಿ ಈ ತರದ್ದು ಎಷ್ಟು ಪ್ರಾಬ್ಲಮ್ಸ್ ನೋಡಿದಿರ ನೀವು ಅಲ್ವಾ ಟ್ರಾನ್ಸ್ಫಾರ್ಮೇಶನ್ ಅಲ್ಲಿ ಸೊ ಅದನ್ನ ನೋಡ್ಕೊಂತ ಹೋಗ್ಬೇಕು ಸೊ ವಾಟ್ ಇಸ್ ದ ಆನ್ಸರ್ ಆಪ್ಷನ್ 0. ಬಿ ಇಸ್ ಕರೆಕ್ಟ್ ಇದು ಯಾವ ಫಾರ್ಮುಲಾ Tan A plus tan B. A plus B. A plus B. ಕಾಂಪೌಂಡ್ ಟ್ಯಾನ್ ಆಫ್ ಎ ಪ್ಲಸ್ ಬಿ ಅಂದ್ರೆ ಟ್ಯಾನ್ ಆಫ್ ಎ ಅಂದ್ರೆ ಏನಿಲ್ಲಿ ಎ 69. ಅಂದ್ರೆ 69 ಡಿಗ್ರಿ ಬಿ ಅಂದ್ರೆ 66 ಡಿಗ್ರಿ ಎ ಪ್ಲಸ್ ಬಿ 69 ಡಿಗ್ರಿ ಪ್ಲಸ್ 66 ಡಿಗ್ರಿ ವಿಚ್ ಇಸ್ ಈಕ್ವಲ್ ಟು ಟ್ಯಾನ್ ಆಫ್ ಎಷ್ಟಾಗುತ್ತೆ 120 135 ಓಕೆನಾ 135. ಸೊ ವಿಚ್ ಇಸ್ ಈಕ್ವಲ್ ಟು Minus one. ಮೈನಸ್ ಟ್ಯಾನ್ 45 ಡಿಗ್ರಿ ಆಗುತ್ತೆ ಇಲ್ಲ ಡೈರೆಕ್ಟ್ ಆಗಿ 180 ಮೈನಸ್ ಅಂತ ಬರ್ಕೊಂಡು ಮಾಡಿ ವಿಚ್ ಇಸ್ ಮೈನಸ್ 1 ಸರ್ ಅದು ಪ್ರೀವಿಯಸ್ ಸ್ಲೈಡ್ ತೋರಿಸ್ತೀರಾ ತೋರಿಸ್ಲೇಬೇಕಾ ಓಕೆ ಸರ್ tan theta is given so tan theta is 2/3 ಯಾವ ಕ್ವಾಡ್ರೆಂಟ್ 5 to 3π ಅಂತ ಅಂದ್ರೆ 3π/2 ಅಂದ್ರೆ ಥರ್ಡ್ Third quadrant. Third quadrant. ಥರ್ಡ್ ಕ್ವಾಡ್ರೆಂಟ್ ಟ್ರಯಾಂಗಲ್ ಹಾಕೊಡು ಈಗ ಆನ್ಸರ್ ಏನ್ ಬರುತ್ತೆ ಅಂತ ನೀವು ಹಿಂಗೆ ಹೇಳ್ಬೋದು ಆನ್ಸರ್ ಏನ್ ಬರ್ಬೋದ್ರ ಎರಡು ಆಪ್ಷನ್ ತಗೋದಾಕ್ಬೋದಾ ಯಾಕಂತ ಅಂದ್ರೆ ನೋಡು ಥರ್ಡ್ ಕೋಆರ್ಡಿನೇಟ್ ಅಲ್ಲಿ ಸೈನ್ ಏನಾಗುತ್ತಪ್ಪ ನೆಗೆಟಿವ್ ಆಗುತ್ತೆ. Minus. ಕಾಸ್ ಏನಾಗುತ್ತಪ್ಪ ನೆಗೆಟಿವ್ ನೆಗೆಟಿವ್ ಆಗುತ್ತೆ. ಈಗ ಎರಡು Negative. ನೆಗೆಟಿವ್ ಇದಾವೆ ಅಂತಂದ್ರೆ ದ ಆನ್ಸರ್ ಶುಡ್ ಬಿ ನೆಗೆಟಿವ್ ಹೌದಾ ಇಲ್ಲ Yes sir. ಅಂದ್ರೆ ಎ ಹೊಲ್ಟೋಯ್ತು ಸಿ ಹೊಲ್ಟೋಯ್ತು ಅಟ್ಲೀಸ್ಟ್ ಎರಡು ಆಪ್ಷನ್ ನಿನಗೆ ಲೆಕ್ಕ ಮಾಡಕ್ ಗೊತ್ತಿಲ್ಲ ಅಂದ್ರೆ ಬೇಸಿಕ್ ಗೊತ್ತಿದ್ರು ಕೂಡ ಎರಡು ಆಪ್ಷನ್ ಎತ್ತ ಅವ್ನ ತಲೆ ಮೇಲೆ ಹಾಕ್ಬೋದು ಓಕೆನಾ ಈಗ ಆಯ್ತು ಮಾಡನ್ ಬಿಡು ಹಾಕಿಕೆ ಆಮೇಲೆ ಟ್ಯಾನ್ ಅಂದ್ರೆ ಏನಪ್ಪಾ ದಿಸ್ ಇಸ್ ಥೀಟಾ ಅಪೋಸಿಟ್ ಅಂದ್ರೆ 2 ದಿಸ್ ಈಸ್ ಅಡ್ಜಸೆಂಟ್ ಹೈಪೋಟೆನ್ಯೂಸ್ ಏನಾಗುತ್ತೆ 2 4 ಪ್ಲಸ್ 9 ಎಷ್ಟಪ್ಪ 13 ಅಲ್ವಾ ಅಂಡ್ ದಿಸ್ ವಿಲ್ ಬಿ ರೂಟ್ 13 ಸೊ ವಾಟ್ ವಿಲ್ ಬಿ ಸೈನ್ sin theta is what opposite by hypotenuse opposite ಅಂದ್ರೆ 2/√13 ನೆಗೆಟಿವ್ ಯಾಕೆ ನೆಗೆಟಿವ್ ಹೇಳು ಥರ್ಡ್ ಕ್ವಾಡ್ರೆಂಟ್ Third quadrant. so cos theta is what cos theta is adjacent by hypotenuse 3/√13 Sir, option D. very good congratulations -5/√3. ಸೊ sin theta ಪ್ಲಸ್ cos theta ಆಗಿರೋದ್ರಿಂದ -2/√13 -3/√13 ಓಕೆನಾ ಸೊ ವಿಚ್ ಇಸ್ ಈಕ್ವಲ್ ಟು -5/√13 ಆಪ್ಷನ್ ಡಿ ಇಸ್ ಕರೆಕ್ಟ್ ಇದು ಮಾಡಿದೀವಿ ಆಗಿದೆ ಓಕೆನಾ ಆನ್ಸರ್ ಏನು 45 degree. ಹೆಂಗ್ ಹೇಳ್ದೆ ಸರ್ 3 ಆಪ್ಷನ್ ಕೊಟ್ಟಿದ್ದಾನೆ ಸರ್ ಅಲ್ಲಿ 1 ಕೊಟ್ಟಿದಾರಲ್ಲ ಡಿಗ್ರಿ sir ಅದು. 40 ಡಿಗ್ರಿ ಹಂಗೆ ಹೇಳ್ದೆ ಮಾಡಕ್ ಗೊತ್ತಿಲ್ಲ ಅಂದ್ರೆ ಬಟ್ ಮಾಡಿದೀವಿ 1 ಕೊಟ್ಟಿದ್ದಾರೆ. ಇದೇನ್ ಬರುತ್ತೆ ಇದು ಮಾಡಿದೀವಿ ಈಗಿನ ಮಾಡಿದ್ವಲ್ಲ ಟ್ಯಾನ್ Yes sir. Yes sir ಮಾಡಿದ್ದಾರೆ. 20 ಎಷ್ಟೋ ಬಂತಪ್ಪ ಆಗಿದೆ ಓಕೆನಾ ಟ್ಯಾನ್ ಇದು ಮಾಡಿದ್ವಾ ಇಲ್ಲ ಟ್ಯಾನ್ ಆಫ್ ಎಮ್ ಎಸ್ ಫಾರ್ಮುಲಾ ಹೇಳು
ನೀನೇ ಮಾಡಿದ್ರೆ ಡೈರೆಕ್ಟ್ ಆಗಿ ಟ್ಯಾನ್ ಆಫ್ ಎ ಮೈನಸ್ ಬಿನೇ ಕೇಳಿದಾನೆ. ಟ್ಯಾನ್ ಆಫ್ ಎ ಮೈನಸ್ ಫಾರ್ಮುಲಾ ಬಂದ್ಬಿಟ್ಟು ಹೇಳಂಗೆ ನೋಡೋಣ. tan ಟ್ಯಾನ್ A minus tan B. tan b divided by 1 minus One plus Sir, tan. 1 plus. ಒನ್ ಪ್ಲಸ್ ಸರ್. ಓಕೆ ರೊಚ್ಚಿದ್ದೀರಾ ಗೊತ್ತಾಯ್ತು. ಓಕೆನಾ is equal to tan a 1/2 minus 2/3 whole divided by 1 plus 1/2 into 2/3. ಸೊ ಸಿಂಪ್ಲಿಫಿಕೇಶನ್ ಮಾಡೋಣ. ಇಲ್ಲಿ ಏನಿದೆ ಹಂಗೆ ಬರ್ಕೊತೀನಿ. 1/2 minus 2/3 divided by 1 plus 2 ಕ್ಯಾನ್ಸಲ್ ಆಗುತ್ತೆ, 1/3 ಉಳಿಯುತ್ತೆ. ಈಗ LCM ತಗೊಳ್ಳೋಣ. ನಾವು ಟೇಕ್ ದ LCM ಫಾರ್ ಬೋತ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್. ಕ್ರಾಸ್ ಮಲ್ಟಿಪ್ಲೈ ನೋಡಿ. 3 1s are 3 minus 4. 3 minus 4 upon ನೋಡ ಒಂದು 6. 3 plus 1 ಕಡೆ ನೋಡಿ ಕಡೆ by ಆಪ್ಷನ್ ಸಿ -1/8. minus 1 upon 6 into 3 upon 4. 3 1s are 3 2s are, so which is minus 1 upon ಇಂಗ್ಲಿಷ್. ಏಯ್ ಕಾನೂನು ಕೈಗೆ ತಗೋತಾ ಮ್ಯೂಟ್ ಮಾಡೋಣ ಅದು. ಕಾನೂನು ಕೈಗೆ ತಗೋತಾ ಇದ್ದಾನೆ ಹುಡುಗ. ಈ ವಯಸ್ಸಿಗೆ ಬೇಡಪ್ಪ. ನನಗೆ ಸಾಯಿ ಕುಮಾರ್ ಡೈಲಾಗ್ ಹೇಳ್ಬಿಡ್ತೀನಿ ಅಷ್ಟೇ. ಈಗ ನಾನ್ ರುಚಿಗಿದ್ದೀನಿ ಅಂದ್ರೆ ದಯವಿಟ್ಟು ಸುಮ್ಮನಿದ್ಬಿಟ್ರಿ. ಇಲ್ಲೇನ್ ಕೇಳಿದಾನ ಅಣ್ಣ? ಅಣ್ಣ ಬಾಂಡ್ ಅಣ್ಣ ಬಂದ sin 50 ಡಿಗ್ರಿ. ಯಾವ್ದು ಶಾರ್ಟ್ ಕಟ್ ಹೇಳ್ಕೊಟ್ಟಿದ್ದೀನಲ್ಲೋ? 1/4 into ಹಾ. tan. ಥೀಟಾ ಇಸ್ ಈಕ್ವಲ್ ಟು ಏನ್ ಹಾಕಿದಾನ ಅಣ್ಣ? 10 sir, 10. 10 ಅಂದ್ರೆ 1/4 into sin ಆಫ್ ಏನು 3 into theta. 3 into theta, so which is equal to 1/4 Into that bರುತ್ತೆ sir. sin 30 degree. ಆಪ್ಷನ್ Direct ಬಿ ಆಗಿ ಸರ್. 1/4 into 1/4. This is 1/8. Option B. ಈ ತರದ್ ಯಾವ್ದೇ ಕ್ವಶನ್ ಕೊಟ್ರು ಮಾಡ್ತಿರಲ್ಲ ಇಂಟು ಇದ್ದಾಗ. Yes sir, ಮಾಡ್ತೇವೆ ಸರ್ ಪಕ್ಕ 100%. ಓಕೆ, ಹಾ ಇದು ಮಾಡೋಣ. ಇದು ಹಂಗೈತೆ. ಇದು ಟ್ರಾನ್ಸ್ಫಾರ್ಮೇಶನ್ ಅಪ್ಲೈ ಮಾಡಬೇಕು. ದಿಸ್ ಇಸ್ ಎ ಪ್ರಾಬ್ಲಮ್ ಆನ್ ಟ್ರಾನ್ಸ್ಫಾರ್ಮೇಶನ್. ದಿಸ್ ಇಸ್ ಎ ಪ್ರಾಬ್ಲಮ್ ಆನ್ ಟ್ರಾನ್ಸ್ಫಾರ್ಮೇಶನ್. ಆರ್ ಎಲ್ಸ್ ನೀವು ಡೈರೆಕ್ಟ್ ಆಗಿ ಕೂಡ ಬರಿಬಹುದು. ಟ್ರಾನ್ಸ್ಫಾರ್ಮೇಶನ್ ಅಪ್ಲೈ ಮಾಡಿ. ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ವಿ ಹ್ಯಾವ್ ಎ ಫಾರ್ಮುಲಾ. ಒಂದು ನೋಟ್ ಅಂತ ಹೇಳಿ ಬರ್ಸಿದ್ದೆ, ನೆನ್ಪಿದ್ಯಾ? ನೋಡಿ ಈ ತರ ಬರ್ಸಿದ್ದೆ, ನಿಮಗೆ ನೆನ್ಪಿದ್ಯೋ ಇಲ್ಲೋ ಗೊತ್ತಿಲ್ಲ. Yes sir. ಕಾಸ್ 5/4. ಥೀಟಾ ಪ್ಲಸ್ ಸೈನ್ ಥೀಟಾ ಅಂತ ಬರ್ಸಿ, ಕೆಳಗಡೆ ಕಾಸ್ ಥೀಟಾ Cos ಮೈನಸ್ theta ಸೈನ್ minus sin ಥೀಟಾಗೆ theta. ಡೈರೆಕ್ಟ್ ಆಗಿ ಬರ್ಸಿದ್ದೆ ಏನಂತ? ಟ್ಯಾನ್ ಆಫ್ 5/4 ಪ್ಲಸ್ ಥೀಟಾ ಅಂತ ಬರ್ಸಿದ್ದೆ, ನೆನ್ಪಿದ್ಯಾ? Yes sir. ಇದು ಸೇಮ್ ಹಂಗೇನೆ ಇದೆ. ಬಟ್ ಏನಾಗಿದೆ ಅಂದ್ರೆ ಕೆಳಗಡೆ ಮಾತ್ರ ಚೇಂಜ್ ಇದೆ. ನೋಡಿ ಈಗ ಕೊಟ್ರ ಕ್ವಶನ್ ಹೆಂಗ್ ಬರ್ಕತ್ತೀನಿ ಅಂತ ಹಿಂಗ್ ಬರ್ಕತ್ತೀನಿ. ನೋಡಿ ಈಗ ಹೆಂಗ್ ಬರ್ಕತ್ತೀನಿ? ಕಾಸ್ 12 ಡಿಗ್ರಿ ಅಂತ ಬರ್ಕತ್ತೀನಿ ಪ್ಲಸ್ ಸೈನ್ 12 ಡಿಗ್ರಿ ಅಂತ ಬರ್ಕತ್ತೀನಿ. ಉಲ್ಟಾ ಪಲ್ಟಾ ಬರ್ಕೊಂಡೆ ನಡೆಯುತ್ತೆ ತಾನೆ? ಏನ್ ತೊಂದರೆ ಇಲ್ಲ ತಾನೆ? ಎ ಪ್ಲಸ್ ಬಿ ಪ್ಲಸ್ ಎಲ್ಲ ಒಂದೇನೆ. ಈಗ ಇಲ್ಲಿ ಏನಾಗುತ್ತೆ, ಮೊದಲು ನನ್ಗೆ ಏನ್ ಇರ್ಬೇಕಿತ್ತು? ಇಲ್ಲಿ ಕಾಸ್ ಇರ್ಬೇಕಿತ್ತು. ಬಟ್ ಇಲ್ಲಿ ಮೈನಸ್ ಕಾಸ್ ಈ ಕಡೆ ಇದೆ. ಹಾಗಾಗಿ ನಾನು ಏನ್ ಮಾಡ್ತೀನಿ? ಮೈನಸ್ ನ ಕಾಮನ್ ತೆಗೆದು ಬಿಡ್ತೀನಿ. ಮೈನಸ್ ನ ಕಾಮನ್ ತೆಗೆದು ಬಿಟ್ಟಾಗ ಮೈನಸ್ ಇರೋದು ಪ್ಲಸ್ ಆಗುತ್ತೆ. ಅವಾಗ ಏನಾಗುತ್ತೆ? ಇಲ್ಲಿ ಕಾಸ್ 12 ಡಿಗ್ರಿ ಮೈನಸ್ ಸೈನ್ 12 ಡಿಗ್ರಿ ಆಯ್ತದೆ. ಓಕೆನಾ? ಈಗ ನೋಡಿಗ ಇದು ಇದ್ರ ತರ ಆಗೋಯ್ತು. ಕಂಪೇರ್ ಮಾಡು, ಸೇಮ್ ಕಾಣ್ತಾ ಇದೆ. ಇದು ಎ ಜಾಗದಲ್ಲಿ ಹೆಂಗ್ ಕಾಣ್ತಾ ಇದೆ, ಈಗ ಥೀಟಾ ಜಾಗದಲ್ಲಿ ಹೆಂಗ್ ಕಾಣ್ತಾ ಇದೆ. ಸೊ ಥೀಟಾ ವಿಲ್ ಬಿ 12 ಡಿಗ್ರಿ. ಸೊ ಇಟ್ ಇಸ್ ಈಕ್ವಲ್ ಟು, ಈ ಮೈನಸ್ ನ ಫಸ್ಟ್ ಬರಿತೀನಿ, ಮೈನಸ್ ಏನ್ ಬರೀಬೇಕು ಇಲ್ಲಿ? ಟ್ಯಾನ್ ಆಫ್ 5/4 ಅಂದ್ರೆ ಎಷ್ಟು? 45 ಡಿಗ್ರಿ ಪ್ಲಸ್ ಥೀಟಾ. ಥೀಟಾ ಅಂದ್ರೆ ಎಷ್ಟು? 12 ಡಿಗ್ರಿ. ವಿಚ್ ಇಸ್ ಈಕ್ವಲ್ ಟು ಮೈನಸ್ ಟ್ಯಾನ್ 57 ಡಿಗ್ರಿ. ಇದು ಸಿ ಆನ್ಸರ್. ಇಲ್ಲ ಸರ್, ನಾನು ಟ್ರಾನ್ಸ್ಫಾರ್ಮೇಶನ್ ಅಪ್ಲೈ ಮಾಡ್ತೀನಿ ಸರ್. ಐ ಆಮ್ ಗೋಯಿಂಗ್ ಟು ಅಪ್ಲೈ ಟ್ರಾನ್ಸ್ಫಾರ್ಮೇಶನ್. ಬರುತ್ತಾ ಸರ್? 100% ಬರುತ್ತಪ್ಪ. ಓಕೆನಾ? ಟ್ರಾನ್ಸ್ಫಾರ್ಮೇಶನ್ ಅಪ್ಲೈ ಮಾಡ್ಬೇಕಂದ್ರೆ ಹೆಂಗೆ ನೋಡಿ, ಅದನ್ನು ಮಾಡಿ ತೋರಿಸ್ಬಿಡ್ತೀನಿ. ನೋಡಿ, ಒಂದೊಂದು ಪ್ರಾಬ್ಲಮ್ ಎರಡೆರಡು ತರ ಮಾಡ್ಬೋದು ಯೂಸಿಂಗ್ ಟ್ರಾನ್ಸ್ಫಾರ್ಮೇಶನ್. ಟ್ರಾನ್ಸ್ಫಾರ್ಮೇಶನ್ ಅಪ್ಲೈ ಮಾಡ್ಬೇಕಂದ್ರೆ ದೇರ್ ಇಸ್ ಎ ಡಿಮೆರಿಟ್. ಏನಪ್ಪಾ ಅಂದ್ರೆ ರೇಷಿಯೋಸ್ ಏನಿರ್ಬೇಕು? ಸೇಮ್ ಇರ್ಬೇಕಲ್ವಾ? ಇಲ್ಲಿ ಒಂದು ಸೈನ್ ಇದೆ, ಒಂದು ಕಾಸ್ ಇದೆ. ಟ್ರಾನ್ಸ್ಫಾರ್ಮೇಶನ್ ಅಪ್ಲೈ ಮಾಡಕ್ಕಾಗತ್ತಾ? ಆಗಲ್ಲ. ಅದಕ್ಕೋಸ್ಕರ ಸೈನ್ 12 ಡಿಗ್ರಿ ಹಂಗೆ ಬರ್ಕೋಬೇಕು. ಕಾಸ್ 12 ನ ಸೈನಿಕ ನೋಟ್ ಮಾಡಿ. ಈ ಕಾಸ್ 12 ಏನಿದೆ ಇದ್ರ ಸೈನಿಕ ನೋಟ್ ಮಾಡಿದ್ರೆ ಏನಾಗುತ್ತೆ? ಸೈನ್ ಆಫ್ 19 ಅಲ್ಲಿ 12 ಎಷ್ಟಾಗುತ್ತೆ?
78. 19 ನಲ್ಲಿ 78. 78 ಆಗುತ್ತೆ. 78 ಡಿಗ್ರಿ ಡಿವೈಡ್ ಬೈ ಇದು ಅಷ್ಟೇನೆ ಸೈನ್ 12 ಡಿಗ್ರಿ ಮೈನಸ್ ಸೈನ್ 78 ಡಿಗ್ರಿ. ಸೊ ಈಗ ಸಿಂಪ್ಲಿ ಸಿ ಪ್ಲಸ್ ಸಿ ಮೈನಸ್ ಸಿ ಆಯ್ತು ಗೊತ್ತಲ್ವಾ? ಸಿ ಪ್ಲಸ್ ಸಿ ಮೈನಸ್ ಸಿ ಪ್ಲಸ್ ಸಿ ಅಂದ್ರೆ ಏನಾಗುತ್ತೆ 2s ಅಲ್ವಾ? Yes, sir. Sin into ಸೈನ್ ಸಿ ಪ್ಲಸ್ ಡಿ ಬೈ 2 78 ಪ್ಲಸ್ ಎಷ್ಟಾಗುತ್ತೆ? 90 ಅಂದ್ರೆ 45 ಆಗುತ್ತೆ. 45 ಡಿಗ್ರಿ ಇಂಟು ಕಾಸ್ ಆಫ್ 12 ಮೈನಸ್ 78 ಎಷ್ಟಾಗುತ್ತೆ? 78 ಎಷ್ಟಾಗುತ್ತೆ? 56. ಮೈನಸ್ 56 ಆಗುತ್ತಲ್ವಾ? minus 56 ಬೈ 2 ಎಷ್ಟಾಗುತ್ತೆ? -56. ಅಲ್ಲ 20. Sir, 56 ಖಾಲಿ. 66 ಅಲ್ವೇನ್ರು? ಮೈನಸ್ 66 ಅಂದ್ರೆ ಮೈನಸ್ 33 ಆಗುತ್ತಲ್ವಾ? ಅರ್ಥ ಆಗ್ಲಿಲ್ವಾ? ಡಿವೈಡೆಡ್ ಬೈ 2. ಡಿವೈಡ್ ಬೈ 2 ಬೇಕಲ್ಲ, ಅರ್ಥ ಆಯ್ತು. ಓಕೆನಾ? Right. ಈಗ ಇದಕ್ಕೂ ಅಪ್ಲೈ ಮಾಡಿ. ಎಸ್ ಮೈನಸ್ 2cs ಅಂದ್ರೆ 2 ಕಾಸ್ ಆಫ್ ಏನ್ ಬರುತ್ತೆ? 45. ಅದೇ 90 ಫಾರ್ಮಲ್ 45 ಆಗುತ್ತಲ್ವೇನಪ್ಪ? 45. 45 ಡಿಗ್ರಿ ಇಂಟು cs ಅಂದ್ರೆ ಸೈನ್ ಆಫ್ 12 ಇದು ಕೂಡ ಸೇಮ್ ಹಂಗೆ ಬರುತ್ತಲ್ವಾ? ಮೈನಸ್ +33. ಏನಾಯ್ತಪ್ಪ? -33. cs ಬರ್ತಾ ಇಲ್ವಾ? ಏನೋ ಪ್ರಾಬ್ಲಮ್ ಆಗಿದೆಯಲ್ಲ ಸೈನು. ಸರ್ ಹಾ, ಕಾಸ್ಟ್ 28 ಬರುತ್ತೆ ಸರ್. ಯಾವ್ದಮ್ಮ? ಕಾಸ್ಟ್ 28 ಬರುತ್ತೆ ಸರ್. 56 ಡಿವೈಡೆಡ್ ಬೈ 2. 56 ಅಲ್ಲ ಕಣಮ್ಮ, ಅದು ಮತ್ತೆ ಸರ್ 66. ಆಯ್ತು ಸರ್. 2 ಕ್ಯಾನ್ಸಲ್ ಆಯ್ತು. ಸೈನ್ 45 ಕಾಸ್ 45 ಟ್ಯಾನ್ 45 1. ಅರ್ಥ ಆಯ್ತಾ? 2 ಕ್ಯಾನ್ಸಲ್ ಮಾಡ್ಕೋ, 1 ಬರ್ತದೆ. ಈಗ ಸೈನ್ 45 ಕಾಸ್ 45 ಏನಾಗುತ್ತೆ? ಇದು ಟ್ಯಾನ್ 45 ಆಯ್ತದ? ಅರ್ಥ ಆಯ್ತೇನ್ರು? Yes, sir. ಕಾಸ್ ಆಫ್ -33 ಸೈನ್ ಆಫ್ -30 ಕಾಸ್ ಬೈ ಕಾಟ್ ಸೈನ್ ಏನಾಗುತ್ತೆ? ಕಾಟ್ ಆಫ್ 33. ಅಲ್ವಾ? ಟ್ಯಾನ್ 45 ಅಂದ್ರೆ 1 ಇಂಟು ಕಾಟ್ ಆಫ್ ಮೈನಸ್ ಥೀಟಾ ಮೈನಸ್ ಕಾಟ್ ಥೀಟಾ ಮೈನಸ್ ಕಾಟ್ 33 ಡಿಗ್ರಿ. ಸೊ ಇಟ್ಸ್ ಇಸ್ ಈಕ್ವಲ್ ಟು ಫೈನಲ್ ಆನ್ಸರ್ ಇಸ್ ವಾಟ್? ಮೈನಸ್ ಕಾಟ್ 33 ಡಿಗ್ರಿ. ಮೈನಸ್ ಕಾಟ್ 33 ಡಿಗ್ರಿ ಎಲ್ಲೂ ಆಪ್ಷನ್ ಇಲ್ವೇ ಇಲ್ಲ ಇಲ್ಲಿ. ಓಕೆನಾ? ಭಯ ಪಡೋ ಅವಶ್ಯಕತೆ ಇಲ್ಲ. ಇದನ್ನ ಕಾಂಪ್ಲಿಮೆಂಟರಿ ಕನ್ವರ್ಟ್ ಮಾಡಿ. ಕಾಟ್ 33 ನಾನು ಟ್ಯಾನ್ 57 ಅಂತ ಬರಿಬೋದಲ್ವಾ? Yes, sir. ಸೊ ಆಪ್ಷನ್ ಸಿ ಆಗುತ್ತೆ. ಸ್ವಲ್ಪ ಲೆಂತಿ ಆಯ್ತು, ನೋಡಿ ಯಾವುದು ವಿಚ್ ಎವರ್ ಅಪ್ರೋಪ್ರಿಯೇಟ್ ಯು ಕ್ಯಾನ್ ಯೂಸ್ ದಟ್. Sir, ಅದು 90 - 33 ಏನು? tan 90 - 90 - 33 ಓಕೆ. ಅದನ್ನ ಕಾಂಪ್ಲಿಮೆಂಟರಿ ಡೈರೆಕ್ಟ್ ಆಗಿ ಬರೀತಿದೀವಿ ಅಷ್ಟೇ. ರೈಟ್. ಟ್ಯಾನ್ ಥೀಟಾ ಯಾವ ಕ್ವಾಡ್ರೆಂಟ್ ಇದು? Third quadrant. ಥರ್ಡ್ ಕ್ವಾಡ್ರೆಂಟ್. ಓಕೆ. ಈಗ ಟ್ಯಾನ್ ಎಲ್ಲ ಪೆನ್ನ ಕಾಣ್ತಿಲ್ವಲ್ಲ ಮರೆಯ. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು 5/12. ಸೊ ಟ್ರಯಾಂಗಲ್ ಹಾಕೋ. This is theta. Opposite adjacent is this is opposite, and this will be what? 5 12 144 169 13 alva alvenro. Yes, sir. What has to be find? It is sin theta minus cos theta is to be find. Sin theta ಅಂದ್ರೆ ಫಾರ್ಮುಲಾ ಏನು? opposite by Hypotenuse. ಬರ್ಕೊಂಬಿಡೋಣ. sin theta ವ್ಯಾಲ್ಯೂ ಹೇಳ್ಬಿಡಿ. sin theta ಅಂದ್ರೆ opposite by hypotenuse. It is 12/13. cos theta ಬಂದ್ಬಿಟ್ಟು adjacent by hypotenuse. 5/13. 5/13. sin ಏನಿದೆ ಇಲ್ಲಿ ಥರ್ಡ್ ಅಲ್ಲಿ ಎರಡು ಕೂಡ ಏನಾಗುತ್ತೆ? ನೆಗೆಟಿವ್ ಆಗುತ್ತೆ. ಓಕೆನಾ? ಮೈನಸ್ 12/13 ಮೈನಸ್ ಕಾಸ್ ಥೀಟಾ. ಇಲ್ಲೊಂದು ಮೈನಸ್ ಇದೆ, ಅದ್ರ ಜೊತೆ ಸೇರಿದ್ರೆ ಏನಾಗುತ್ತೆ? ಇದು ಪ್ಲಸ್ ಆಯ್ತದೆ. 5/13. ಸೊ 13 LCM ತಗೊಳ್ಳಿ. -12 + 5 ಆಯ್ತದೆ, ವಿಚ್ ಇಸ್ ಈಕ್ವಲ್ ಟು ಮೈನಸ್ ಎಷ್ಟಾಗುತ್ತೆ? ಇದು -7/13. ಸೊ ಆಪ್ಷನ್ ಡಿ ಆಗುತ್ತೆ.
the value of this is, so which is equal to tan of 180 plus 45 degree into cot of 360 plus 45 degree. So which is equal to 180 plus 45. 180 ಅಂದ್ರೆ ಸೇಮ್ ಆಗುತ್ತೆ, ಅಂದ್ರೆ tan 45 ಆಗುತ್ತೆ. 180 plus ಯಾವ ಕ್ವಾಡ್ರೆಂಟ್ ಇದು? Third quadrant. ಥರ್ಡ್ Third ಕ್ವಾಡ್ರೆಂಟ್. quadrant. ಸೊ Tan positive. ಇಂಟು 360 ಅಂತ ಅಂದ್ರೆ 0 ಅಂದ್ಕೋಬಹುದು. ಇಟ್ ಈಸ್ ಜಸ್ಟ್ cot 45. ಓಕೆನಾ? 360 ಅಂದ್ರೆ 0 ಅಲ್ವಾ, ಅದು ಫಸ್ಟ್ ಕ್ವಾಡ್ರೆಂಟ್ ಅಂತ, ಆಲ್ ಆರ್ First ಕ್ವಾಡ್ರೆಂಟ್. quadrant. ಸೊ tan 45 cot 45 ಬಂದ್ಬಿಟ್ಟು 1 ಆಗುತ್ತೆ. 1 ಸೊ ಇದು 2019 ಅಲ್ಲಿ ಕೇಳಿರೋದು. ಸೈನ್ ಎ ಕಾಸ್ ಬಿ ಕಾಸ್ ಎ ಸೈನ್ ಬಿ ತರ ಇದೆ. ಸೈನ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ ಅಷ್ಟೇ. ಇಲ್ಲಿ ಎ ಇಸ್ ಈಕ್ವಲ್ ಟು 50 ಡಿಗ್ರಿ, ಬಿ ಇಸ್ ಈಕ್ವಲ್ ಟು 20 ಡಿಗ್ರಿ. ಸೈನ್ ಆಫ್ ಎ ಪ್ಲಸ್ ಬಿ ಅಷ್ಟೇ. ಸಾರಿ, ಸೈನ್ ಆಫ್ ಎ ಮೈನಸ್ ಬಿ ಈ ಮೈನಸ್ Yes, sir. ಎ ಮೈನಸ್ ಬಿ ವಿಚ್ ಇಸ್ ಈಕ್ವಲ್ ಟು ಸೈನ್ ಆಫ್ 30 ಡಿಗ್ರಿ ಬರುತ್ತೆ. ಸೈನ್ 30 ಡಿಗ್ರಿ ಬಂದ್ಬಿಟ್ಟು 1/2 ಬರುತ್ತೆ. ಆಪ್ಷನ್ ಬೈ 2. ನೆಕ್ಸ್ಟ್ ಕಾಸ್ ಎ ಕಾಸ್ ಬಿ ಮಾಡಿದೀವಲ್ವಾ? ಮಾಡಿಲ್ವಾ? ಎರಡು ಕೊಟ್ಟಿರ್ತಾನೆ, ಕಾಸ್ ಆಫ್ ಎ ಪ್ಲಸ್ ಬಿ ಅಲ್ವಾ? ನೋಡಿ ಹಿಂಗ್ ಮಾಡೋದು ಹೇಳ್ಕೊಡ್ತೀನಿ, ಐಡಿಯಾ ಮಾಡಿ ನೀವೇ. ಕಾಸ್ ಆಫ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ ಅಲ್ವಾ? ಈಗ ಏನೇನ್ ಕೊಟ್ಟಿದ್ದಾನೆ? ಕಾಸ್ ಎ ಇಸ್ ಗಿವನ್, ಇಟ್ ಇಸ್ 15/17. ಕಾಸ್ ಬಿ ಕೊಟ್ಟಿಲ್ಲ, ಮೈನಸ್ ಸೈನ್ ಬಿ ಕೊಟ್ಟಿದ್ದಾನೆ. ಸೈನ್ ಬಿ ಇಸ್ ವಾಟ್? 3/5. ಈಗ ನೀವು ಎರಡು ಕಂಡುಹಿಡಿಬೇಕು, ಒಂದು ಸೈನ್ ಎ ಕಂಡುಹಿಡಿಬೇಕು, ಇನ್ನೊಂದು ಕಾಸ್ ಬಿ ಕಂಡುಹಿಡಿಬೇಕು. ಇವೆರಡನ್ನೂ ಕಂಡುಹಿಡಿಬೇಕು ಅಷ್ಟೇ. ಅದನ್ನು ಎರಡು ಕಂಡುಹಿಡಿಯೋದಕ್ಕೆ ಏನು ಯೂಸ್ ಮಾಡ್ತಾನೆ? ಎರಡು ಟ್ರಯಾಂಗಲ್ ಹಾಕೋಬೇಕು. ಸೊ ಮೇಕ್ ಯೂಸ್ ಆಫ್ 2 ಟ್ರಯಾಂಗಲ್ಸ್. ನಮ್ದು ಟ್ರಯಾಂಗಲ್ ತರ ಬಂದಿಲ್ಲ, ಇರ್ಲಿ. ಓಕೆನಾ? ಊಟ ಮಾಡಿಲ್ಲ ಮಧ್ಯಾಹ್ನ, ಅದಕ್ಕೋಸ್ಕರ ಹಿಂಗ್ ಬರ್ತಾ ಇದೆ ಟ್ರಯಾಂಗಲ್ಸ್. ಓಕೆ, ಕಾಸ್ ಅಂದ್ರೆ ಏನಪ್ಪ? ಅಪೋಸಿಟ್ ಬೈ, ಅಲ್ಲಲ್ಲ, ಅಡ್ಜಸೆಂಟ್ ಬೈ hypotenuse. This is 17 and this will be 15. And what about this? 8. Find it. 8, sir. 8. And what about this? Sign alva, opposite. 3. This is 5 and this will be 4. 4. ಈಗ cos b ಏನಾಗುತ್ತೆ? cos b ಅಂದ್ರೆ ಇದಕ್ಕೆ ಬರಬೇಕು. cos b from this cos b ಹೇಳು. From 4 this by cos 5. b will be adjacent by hypotenuse 4/5. 4/5. 4/5 ಸಬ್ಸ್ಟಿಟ್ಯೂಟ್ ಮಾಡಿ. sin a ಏನಾಗುತ್ತೆ ಇದರಿಂದ? 8 by opposite 7. by 8/17. So 8/17. 15 4 60 by 17 5 17 170, 170 ಅಂದ್ರೆ 17 85. ಓಕೆನಾ? ಮೈನಸ್ 8 3 12 ಡಿವೈಡ್ ಬೈ 85 ಈಕ್ವಲ್ ಟು 60 ಮೈನಸ್ 24 ಎಷ್ಟಮ್ಮ? ಅಂದ್ರೆ 36/85. ಆಪ್ಷನ್ ಡಿ. So it's all about simplification. 1 plus sin 2a. What we have the formula? What is the formula we have? Root ಬಿಟ್ಬಿಡಿ, ಇಲ್ಲಿ ರೂಟ್ ಬಿಟ್ಬಿಡಿ. ರೂಟ್ ಆಮೇಲೆ ನೋಡ್ಕೊಳ್ಳೋಣ ಅಲ್ವಾ? ಏನಾದ್ರು ಹಾಕೊಡಿ, ಸುಮ್ಮನೆ ಯಾಕೆ ರಿಸ್ಕ್ ನಿಮ್ಮ ಹತ್ರ ಜಗಳಾಡೋದು. 1 plus 2 sin 2a ಫಾರ್ಮುಲಾ ಕೊಟ್ಟಿದ್ದೀನಾ ಇಲ್ವಾ? cos a plus sin a whole square whole divided by ಮಾಡ್ತೇನೆ ಸ್ವಲ್ಪ ಏನೋ ಇದೆಲ್ಲ. cos a minus sin a ದ ಹೋಲ್ ಸ್ಕ್ವೇರ್. ಇದನ್ನ ನಾವು ಎರಡು ಸ್ಕ್ವೇರ್ ನ ರೂಟ್ ನ ತೆಗೆದಾಕ್ಬಿಟ್ಟು ಆ ರೂಟ್ ತೆಗೆದಾಕ್ಬಿಟ್ರೆ ಸಿಂಪಲ್ ಆಗಿ ಏನ್ ಬರುತ್ತೆ? ಇದೀಗ cos a ಪ್ಲಸ್ sin a ಡಿವೈಡ್ ಬೈ cos a ಮೈನಸ್ sin a ಬರುತ್ತೆ. ಇದನ್ನ ಡೈರೆಕ್ಟ್ ಆಗಿ ಏನಂತ ಬರ್ತಿದ್ದೆ ನಾನು? tan ಆಫ್ 5/4 ಮೈನಸ್ a. ಆಪ್ಷನ್ C. cos 40 ಡಿಗ್ರಿ sin 10 ಡಿಗ್ರಿ. ಸೊ ಏನ್ ಕೊಟ್ಟಿದ್ದಾನೆ? cos 40 ಡಿಗ್ರಿ ಪ್ಲಸ್ sin 10 ಡಿಗ್ರಿ ಅಂತ ಕೊಟ್ಟಿದ್ದಾನೆ. ಇದು ದಿಸ್ ಇಸ್ ಎ ಕ್ವಶನ್ ಆನ್ ಟ್ರಾನ್ಸ್ಫಾರ್ಮೇಶನ್.
ದಿಸ್ ಇಸ್ ದ ಕ್ವಶನ್ ಆನ್ ಟ್ರಾನ್ಸ್ಫಾರ್ಮೇಶನ್. ಬಟ್ ದ ಥಿಂಗ್ ಇಸ್ ದಟ್ ಟ್ರಾನ್ಸ್ಫಾರ್ಮೇಶನ್ ಅಪ್ಲೈ ಮಾಡ್ಕೊಂಡು ಏನಂತ ಹೇಳಿದೀನಿ ಹೇಳು, ರೇಷಿಯೋಸ್ ಏನಿರ್ಬೇಕು, ಸೇಮ್ ಇರ್ಬೇಕು. ಸೇಮ್ ಇರಬೇಕು. ಒಂದು ಕಾಸ್ ಇದೆ ಒಂದು ಸೈನ್ ಇದೆ ಅಂದ್ರೆ ಆಗೋದಿಲ್ಲ. ಎರಡನ್ನೂ ಕಾಸಿಗೆ ಕನ್ವರ್ಟ್ ಮಾಡ್ಕೋ, ಇಲ್ಲ ಎರಡು ಸೈನಿಗೆ ಕನ್ವರ್ಟ್ ಮಾಡ್ಕೋ. ಎರಡನ್ನೂ ಕಾಸಿಗಾದ್ರೂ ಮಾಡ್ಕೋ, ಇಲ್ಲ ಎರಡನ್ನೂ ಸೈನಿಗಾದ್ರೂ ಮಾಡ್ಕೋ, ನಿನ್ನ ಇಷ್ಟ. ಕಾಸ್ 40 ಡಿಗ್ರಿ ಹೆಂಗೆ ಮಾಡೋದು, ಈ ಕಾಸಿಗೆ ಕನ್ವರ್ಟ್ ಮಾಡೋದು ಹೆಂಗೆ, ಕಾಸ್ ಏನಂತ ಬರಿಬೋದು, 80 ಡಿಗ್ರಿ. ಸಾರಿ 80 ಡಿಗ್ರಿ ಅಲ್ವಾ, 90 ಅಂದ್ರೆ 80 ಆಗುತ್ತೆ, 80 ಡಿಗ್ರಿ ಅಂತ ಬರಿಬೋದು. ಈಗ ಸಿ ಪ್ಲಸ್ ಸಿ ಫಾರ್ಮುಲಾ ಹಾಕೋ. ಸಿ ಪ್ಲಸ್ ಸಿ ಅಂದ್ರೆ ಏನು, 2cc. ಓಕೆ, 2 ಕಾಸ್ ಆಫ್ ಎ ಪ್ಲಸ್ ಅದ್ರ ಎಷ್ಟಾಗುತ್ತೆ, 120 ಅಂದ್ರೆ 60/2 ಆಗುತ್ತೆ, 120/2 60 ಬರುತ್ತೆ, ಇಂಟು ಕಾಸ್ ಆಫ್ ಎ ಮೈನಸ್ ಬಿ ಅಂದ್ರೆ minus 20. ಮೈನಸ್ 20 ಡಿಗ್ರಿ ಬರುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು 2 ಇಂಟು ಕಾಸ್ 61/2. ಕಾಸ್ ಆಫ್ ಮೈನಸ್ ಥೀಟಾ ಏನಾಗುತ್ತೆ, ಜಸ್ಟ್ ಕಾಸ್ ಥೀಟಾ. ಕಾಸ್ ಆಫ್ ಮೈನಸ್ ಥೀಟಾ ಬಂದ್ಬಿಟ್ಟು ಏನಂತ ಬರಿಬೋದು ನಾವಿಲ್ಲಿ, ಕಾಸ್ ಥೀಟಾ ಅಂತಾನೆ ಬರಿಬೋದು. ಹಂಗಾಗಿ 2 ಗೆಟ್ ಕ್ಯಾನ್ಸಲ್. ಸೊ ದ ಆನ್ಸರ್ ಈಸ್ ವಾಟ್, ಕಾಸ್ 20 ಡಿಗ್ರಿ. ಸೊ ದ ಆಪ್ಷನ್ ಮ್ಯೂಟ್ ಮಾಡಮ್ಮ, ಮ್ಯೂಟ್. ಸೈನ್ ಥೀಟಾ ಇಸ್ ಪಾಸಿಟಿವ್ ಅಂಡ್ ಟ್ಯಾನ್ ಥೀಟಾ ಇಸ್ ನೆಗೆಟಿವ್ ವೆನ್ ಥೀಟಾ ಲೈಸ್ ಇನ್. ಚೆಕ್ ಮಾಡ್ಕೊಂತ ಹೋಗಿ. ಸೈನ್ ಥೀಟಾ ಪಾಸಿಟಿವ್ ಇರಬೇಕು, ಸೈನ್ ಥೀಟಾ ಪಾಸಿಟಿವ್, ಸೈನು ಪಾಸಿಟಿವ್ ಇರೋದು ಸೆಕೆಂಡ್ ಕ್ವಾಡ್ರೆಂಟ್. ಸೈನು ಪಾಸಿಟಿವ್ ಇರೋದು ಎಲ್ಲೆಲ್ಲಿ Second ಅಂತ quadrant. ಅಂದ್ರೆ, ಫಸ್ಟ್ ಒಂದು ಕ್ವಾಡ್ರೆಂಟ್ ಫಸ್ಟ್ ಅಲ್ಲಿ, ಇನ್ನೊಂದು ಸೆಕೆಂಡ್ ಅಲ್ಲಿ. ಓಕೆನಾ, ಇನ್ನೊಂದೇನು ನಮ್ಮನ್ನ ಕೇಳ್ತಿರೋದು, ಟ್ಯಾನ್ ಥೀಟಾ. ಟ್ಯಾನ್ ಥೀಟಾ ನೆಗೆಟಿವ್ ಇರೋದು ಎಲ್ಲೆಲ್ಲಿ, ಸೆಕೆಂಡ್ ಅಂಡ್ ಟ್ಯಾನ್ ಥೀಟಾ ಫೋರ್ತ್ ನೆಗೆಟಿವ್ ಇರೋದು ಸೆಕೆಂಡ್ ಮತ್ತೆ ಫೋರ್ತ್. quadrant. ಓಕೆನಾ, Fourth. ಸೆಕೆಂಡ್, ಫಸ್ಟ್ ಥರ್ಡ್ ಸೆಕೆಂಡ್ ಮತ್ತೆ ಫೋರ್ತ್ Fourth. ಕ್ವಾಡ್ರೆಂಟ್. ಓಕೆನಾ. ಇದ್ರಲ್ಲಿ ಕಾಮನ್ ಏನಿದೆ, ಸೆಕೆಂಡ್ ಕ್ವಾಡ್ರೆಂಟ್. ಎರಡು ಬ್ಯಾಲೆನ್ಸ್ ಆಗಿರೋದು ಯಾವ್ದಪ್ಪ ಅಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್. ಅರ್ಥ ಆಯ್ತಾ? ಹಾ, ಪೈ ಅಂದ್ರೆ 180, π/2 ಅಂದ್ರೆ 90, 370 ಅಂದ್ರೆ 2, 3π/2. ಟ್ಯಾನ್ ಆಫ್ ಪೈ ಮೈನಸ್ ಅಲ್ಫಾ ಏನಾಗುತ್ತೆ, ಟ್ಯಾನ್ ಅಲ್ಫಾ 180 ಮೈನಸ್ ಅಂದ್ರೆ ಸೆಕೆಂಡ್, ಇದೇನಾಗುತ್ತೆ, ಇದು ಟ್ಯಾನ್ ನೆಗೆಟಿವ್ ಆಯ್ತದೆ, ಡಿವೈಡ್ ಬೈ ಟ್ಯಾನ್ ಆಫ್ ಮೈನಸ್ ಥೀಟಾ ಮೈನಸ್ ಟ್ಯಾನ್ ಥೀಟಾ ಅಂದ್ರೆ ಮೈನಸ್ ಟ್ಯಾನ್ ಅಲ್ಫಾ. ಕ್ಲಿಯರ್ ಆಯ್ತು. ಪ್ಲಸ್ ಕಾಸ್ ಆಫ್ 90 ಮೈನಸ್ ಥೀಟಾ ಸೈನ್ ಥೀಟಾ Sin. ಅಂದ್ರೆ ಸೈನ್ ಅಲ್ಫಾ ಡಿವೈಡ್ ಬೈ 2π ಅಂದ್ರೆ ಇದು ಫೋರ್ತ್ ಕ್ವಾಡ್ರೆಂಟ್ ಮೈನಸ್ ಸೈನ್ ಅಲ್ಫಾ. ನೋಡ್ಕೊಳ್ಳಿ ಬೇಕಾರೆ, ಪ್ಲಸ್ ಇದೆ. ಕೊಸಿಕೆಂಟ್ 3π/2 ಅಂತಂದ್ರೆ ಚೇಂಜ್ ಮಾಡ್ಬೇಕು, ಕೊಸಿಕೆಂಟ್ ನ ಸೀಕೆಂಟಿಗೆ ಮಾಡ್ಕೋಬೇಕು. ಸೀಕೆಂಟ್ ಅಲ್ಫಾ 3π/2 ಅಂತಂದ್ರೆ ಯಾವ ಕ್ವಾಡ್ರೆಂಟ್ ಅಪ್ಪ ಅದು, ಫೋರ್ತ್ ಕ್ವಾಡ್ರೆಂಟ್. ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಕೊಸಿಕೆಂಟ್ ಏನಾಗುತ್ತೆ, ನೆಗೆಟಿವ್. ನೆಗೆಟಿವ್ ಆಗುತ್ತೆ, ನೆಗೆಟಿವ್. Negative. ಅಂದ್ರೆ ಇದು ಸೀಕೆಂಟ್ ಅಲ್ಫಾ ಬರುತ್ತೆ. ಪೈ ಪ್ಲಸ್ ಅಂದ್ರೆ 1/3, ಥರ್ಡ್ ಅಲ್ಲಿ ಸೀಕೆಂಟ್ ಕೂಡ Negative. ನೆಗೆಟಿವ್ ಬರುತ್ತೆ. Negative. ಮೈನಸ್ ಸೊ ಮೈನಸ್ ಮೈನಸ್ ಕ್ಯಾನ್ಸಲ್, ಇದು ಫುಲ್ 1, ಟ್ಯಾನ್ ಕ್ಯಾನ್ಸಲ್ 1 ಬರುತ್ತೆ. ನೋಡಿ ಇದು ಅರ್ಥ ಮಾಡ್ಕೊಳ್ಳಿ. ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ, ಸೈನ್ ಕ್ಯಾನ್ಸಲ್ ಆಗಿ -1 ಬರುತ್ತೆ. ಮೈನಸ್ ಮೈನಸ್ ಕ್ಯಾನ್ಸಲ್, ಸೆಕೆಂಡ್ ಕ್ಯಾನ್ಸಲ್, ಏನಾಗುತ್ತೆ ಇದು ಪ್ಲಸ್ 1 ಬರುತ್ತೆ. ಸೊ ವಾಟ್ ಇಸ್ ದ ಆನ್ಸರ್, +1. +1 -1 ಕ್ಯಾನ್ಸಲ್ ಆಗಿ 1 ಉಳಿಯುತ್ತೆ. ಸೈನ್ 105 ಡಿಗ್ರಿ ನೋಡ್ಕೊಂಡು ಹೇಳಿ ಬೇಗ. ಆಪ್ಷನ್ ಬಿ. -1 divided by 2 root of 2. 105 ಅಂತ ಅಂದ್ರೆ ನಿಮ್ಗೆ 75 ಏನ್ ಬರುತ್ತೋ ಅದೇ ಬರುತ್ತೆ, +1 ಬರುತ್ತಲ್ವಾ, ಎ ಅಲ್ವಾ? ಓಕೆ, ಇದು ಕೂಡ ಮಾಡಿದೀವಿ, ಡೈರೆಕ್ಟ್ ಫಾರ್ಮುಲಾ ಇದು. 1 - cos A ಗ್ರೂಪಿಂಗ್ ಮಾಡ್ಕೊಳ್ಳಿ, ಹಾಫ್ ಆಂಗಲ್. ಓಕೆನಾ, ಮಲ್ಟಿಪಲ್ ಸಬ್ ಮಲ್ಟಿಪಲ್ ಫಾರ್ಮುಲಾಸ್ ಯೂಸ್ ಮಾಡ್ಕೊತೀನಿ. 2 sin square A/2 ಪ್ಲಸ್ ಸೈನ್ ಎಫ್ ಹಾಫ್ ಆಂಗಲ್ ಫಾರ್ಮುಲಾ ಏನಾಗುತ್ತೆ, 2 sin A/2 ಇಂಟು cos A/2 ಹೋಲ್ ಡಿವೈಡೆಡ್ ಬೈ 2 cos square A/2 ಪ್ಲಸ್ 2 sin A/2 into cos A/2. So it is equal to, what is common in the numerator? It is 2 is common, sin is common, 2 sin A/2 is common. What you remain with? Sin A/2 A/2 is common. Sin A/2 plus cos 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 A/2 A/2. ಆಯ್ತು. Hold upon 2 cos A/2 ಕಾಮನ್ ತೆಗೆದ್ರೆ ನ್ಯೂಮರೇಟರ್ ಏನಾಗುತ್ತೆ, cos A/2 ಉಳಿಯುತ್ತೆ.
ಪ್ಲಸ್ ಇಲ್ಲಿ sin a/2 ಉಳಿಯುತ್ತೆ. ಸೊ ಇದು ಸೇಮ್ ಇರುತ್ತೆ, ಕ್ಯಾನ್ಸಲ್ ಆಗುತ್ತೆ. ಇನ್ನು 2 ಕ್ಯಾನ್ಸಲ್ ಆಗುತ್ತೆ. sin by cos ಏನಾಗುತ್ತೆ? tan a/2. tan a/2 ಆಗುತ್ತೆ. ಸೊ ಬಿ ಇಸ್ ಕರೆಕ್ಟ್. ಇದು ಮಾಡಿದೀವಿ. sin 3a ಫಾರ್ಮುಲಾ ಅಷ್ಟೇ ಇದು, ಓಕೆನಾ? ಮಲ್ಟಿಪಲ್ ಫಾರ್ಮುಲಾ. sin 3a ಫಾರ್ಮುಲಾ ಇಟ್ರೋಣ. 3 sin a minus 4 sin cube a. 4 cos 3 sin a minus 4 sin cube a. Cube a. So which is equal to 3 sin a is given. It is 1/3 minus 4 into 1/3 the whole cube. So which is equal to 3 cancel ಆಯ್ತು. 1 minus 4/3 cube ಅಂದ್ರೆ ಎಷ್ಟಾಗುತ್ತೆ? 3 3 9 9 27 ಆಯ್ತದೆ. ಓಕೆನಾ? ಸೊ which is equal to 27 ಮೈನಸ್ ಅಂದ್ರೆ 23/27 ಆಯ್ತದೆ. ಆಪ್ಷನ್ ಡಿ ಆಯ್ತದೆ. ನೆಕ್ಸ್ಟ್ ಕ್ವಶನ್. ವ್ಯಾಲ್ಯೂ ಆಫ್ ದಿಸ್ ಯಾವುದು? ಅಗೈನ್ ಟ್ರಾನ್ಸ್ಫಾರ್ಮೇಶನ್ ಫಾರ್ಮುಲಾ ಆಗುತ್ತೆ. ಸೊ ಟ್ರಾನ್ಸ್ಫಾರ್ಮೇಶನ್ ಫಾರ್ಮುಲಾ ಏನ್ ಹೇಳುತ್ತೆ? 2 into ಇದೇನಾಗುತ್ತೆ? ಕಾಸ್ ಎ ಸೈನ್ ಬಿ ಫಾರ್ಮುಲಾ ಏನಂತ ಹೇಳಿದೀನಿ? 1/2 into ಸೈನ್ ಆಫ್ ಹೇಳಿ a plus b. a plus b ಅಂದ್ರೆ 3a plus 2a ಎಷ್ಟಪ್ಪ? 5a. ಡೈರೆಕ್ಟ್ ಬರೀತಿದ್ದೀನಿ. ಮೈನಸ್ ನೋಡು, ಕಾಸ್ ಫಸ್ಟ್ ಬಂದ್ರೆ ಮೈನಸ್ ಬರುತ್ತೆ, ಇದು ಹೌದಲ್ವಾ? ಸೈನ್ ಆಫ್ a minus b. 3a minus 2a ಎಷ್ಟಾಗುತ್ತೆ? a ಆಗುತ್ತೆ. 2 ಕ್ಯಾನ್ಸಲ್ ಆದ್ರೆ ಏನ್ ಬರುತ್ತೆ ನಿಮಗೆ ಫೈನಲಿ? sin 5a minus sin a. ಎಲ್ಲಿದೆ? ಆಪ್ಷನ್ ಸಿ. the value of cos theta is negative. ನೋಡು, ಕಾಸು ನೆಗೆಟಿವ್ ಎಲ್ಲಾಗುತ್ತೆ? ಕಾಸ್ ಥೀಟಾ ಬಂದ್ಬಿಟ್ಟು ಎಲ್ಲೆಲ್ಲಿ? ಫಸ್ಟ್ ಅಂತೂ ಪಾಸಿಟಿವ್ ಇರುತ್ತೆ ನೋಡು, ಫಸ್ಟ್ ಪಾಸಿಟಿವ್ ಇರುತ್ತೆ, ಇಲ್ಲೂ ಪಾಸಿಟಿವ್ ಇರುತ್ತೆ, ಇಲ್ಲಿ ನೆಗೆಟಿವ್, ಇಲ್ಲೂ ನೆಗೆಟಿವ್. ಕಾಸ್ಟ್ ಬಂದಾಗ ಕಾಸ್ಗೆ ಇವೆರಡು ಪಾಸಿಟಿವ್ ಇರ್ತವೆ, ಇವೆರಡು ನೆಗೆಟಿವ್ ಇರ್ತವೆ. ಸೆಕೆಂಡ್ ಅಂಡ್ ಥರ್ಡ್ ಎಲ್ಲಿದೆ? ಆಪ್ಷನ್ ಡಿ ನಲ್ಲಿದೆ. ಈಸಿ ಕ್ವಶನ್. ಈಗ ಟ್ಯಾನ್ ಎಲ್ಲೆಲ್ಲಿ ಪಾಸಿಟಿವ್ ನೆಗೆಟಿವ್ ಇರುತ್ತೆ ಅಂತ ಕೇಳಿದ್ರೆ ಏನಂತ ಹೇಳ್ತೀರಾ? ಟ್ಯಾನ್ ಹೇಳಿ ನೋಡೋಣ. ಸೆಕೆಂಡ್ ಮತ್ತೆ ಫೋರ್ತ್. ಅಷ್ಟೇ ನೋಡಿ. ಏನೂ ಗೊತ್ತಿಲ್ಲದೆ ಇರೋರು ಕೂಡ 2 ಆಪ್ಷನ್ ತೆಗೆದಾಕ್ಬೋದು. ಯಾವ್ಯಾವ ತೆಗೆದಾಕ್ಬೋದು ಹೇಳು? ವಿತೌಟ್ ನೋಯಿಂಗ್ ಎನಿಥಿಂಗ್. ಫಸ್ಟ್ ಅಂತೂ ಆಲ್ ಆರ್ ಪಾಸಿಟಿವ್ ಅಲ್ವಾ, ಅಂದ್ರೆ ನೆಗೆಟಿವ್ ಬರೋದೇ ಇಲ್ಲ, ಇಲ್ಲೂ ಬರೋದಿಲ್ಲ. ಕಾಸು ಕೂಡ ನೆಗೆಟಿವ್ ಪಾಸಿಟಿವ್ ತಾನೇ ಇದೆ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ, ಅಂದ್ರೆ ಎ ಮತ್ತೆ ಸಿ ನ ಹಂಗೆ ತೆಗೆದಾಕ್ಬಿಡ್ಬೋದು. ಓಕೆನಾ? ನುಂಕೊಂಡ್ಬಿಟ್ರಿ ಹಂಗೆ ಯಾಕೆ? ಇದು ಹೇಳಪ್ಪ. ಇದು 2021 ನಲ್ಲಿ ಈ ತರ ಕ್ವಶನ್ ಮಾಡ್ಸಿದೀನಿ ಅನ್ಸುತ್ತೆ, ಐ ಥಿಂಕ್. ಅದನ್ನ ಫಸ್ಟ್ ಹೆಂಗ್ ಬರ್ಕೋತೀರ? ಇದನ್ನ ಟ್ಯಾನ್ ಆಫ್ π/2 ಹೆಂಗ್ ಬರ್ಕೋತೀರ ಹೇಳಿ? ಅವಾಗ ಹೇಳಿದ್ನಲ್ಲ, 2 1s 2 2s ಅಂದ್ರೆ 2π ಅಂತ ಬರ್ಕೋತೀರಾ, ಪ್ಲಸ್ ರಿಮೈಂಡರ್ π/2 ಅಲ್ವಾ? π/2 ಮೈನಸ್ ಥೀಟಾ. 2π ಏನಂತ ಬರೀಬಹುದು? 0. ಅಂದ್ರೆ ಅವಾಗ ಉಳಿಯೋದೇನು? ಟ್ಯಾನ್ ಆಫ್ π/2 ಮೈನಸ್ ಥೀಟಾ. ಟ್ಯಾನ್ ಆಫ್ 90 ಮೈನಸ್ ಥೀಟಾ ಅಂದ್ರೆ ಏನು? ಕಾಸ್ ಥೀಟಾ. ಆಪ್ಷನ್ ಬಿ. ಇದು ಬರ್ಕೊಳ್ಳೋದು ಗೊತ್ತಾಯ್ತಾ? 2π + π/2 ಹೆಂಗ್ ಬರ್ಕೊಂಡೆ ಅಂತ ಹೇಳ್ಕೊಟ್ಟಿದೀನಿ ಮೊನ್ನೆ. ಇನ್ನ ನಾನು π/2 ನ ಹೊಡಿಬೇಕು, ಹಿಂಗೆ ಹೊಡ್ತಾ ಹೊಡಿಯೋದು ಗೊತ್ತಾ? ಹಳ್ಳಿ ಕಡೆ ಹೊಡಿತಾರಲ್ಲ ಹೊಡ್ತಾ. 2 1s 2 2s ದಶಕ ಎಷ್ಟು ಉಳಿತು? ಇನ್ನ 1 ಅಂದ್ರೆ 1π ಅಂತ. 1π ಈ 2 ಹಂಗೆ ಬರೀಬೇಕು. ಈಗ ಹಿಂಗ್ ಬಂತು ಅಂದ್ರೆ ಸಪೋಸ್ ಇದನ್ನ ಹೇಳ್ರ ನೋಡೋಣ ಯಾರಾದ್ರೂ. 9π/2 ನ ಹೆಂಗ್ ಬರೀತಿರೋ? 4π 4π ಬರುತ್ತೆ. 4π ಪ್ಲಸ್ π/2 ಅಂತ ಬರೀಬೇಕು. ಈಗ 10π/3 ಇದನ್ನ ಹೆಂಗ್ರೋ ಬರೀತೀರಾ? 5π. 3 ಇರೋದಿಲ್ಲಿ, 3 ಇರೋದಲ್ಲಿ ಕೆಳಗಡೆ 3π/2 ಬರುತ್ತಲ್ರು. 9π 3π ಪ್ಲಸ್ π/3 ಅಂತ ಬರೀಬೇಕು. ಇಂಥವ್ ಪ್ರಾಬ್ಲಮ್ಸ್ ಮಾಡ್ಸಿದೀನಿ ಮೊನ್ನೆ, ಇನ್ನ ನೆನ್ಪಿದ್ಯಾ? ಓಕೆ, ನೆನ್ಪಿಲ್ಲ ಅಂದ್ರೆ ನೆನ್ಪು ಮಾಡ್ಕೊಳ್ಳಿ. ಧನ್ಯವಾದಗಳು. ಟ್ಯಾನ್ ಆಫ್ a + b ಡೈರೆಕ್ಟ್ ಆಗಿ ಕೇಳಿದಾನೆ, ಮಾಡಿದಿರಾ? ಓಕೆ,
ಮನೆ ಕೆಲಸ ಮಾಡ್ತೀರಾ ನೀವೇನೆ? ಸರ್ ಏನು ಫಾರ್ಮುಲಾ ಗೊತ್ತಲ್ವಾ? ಡೈರೆಕ್ಟ್ ಆಗಿ tan of a plus b ಅಷ್ಟೇ ಕೇಳಿರೋದು ಅವನು. ಫಾರ್ಮುಲಾ ಹಾಕೊಳ್ಳಿ, ಸಬ್ಸ್ಟಿಟ್ಯೂಟ್ ಮಾಡಿ, ಎಲ್ಲ ವ್ಯಾಲ್ಯೂಸ್ ಬರುತ್ತೆ ಆನ್ಸರ್. ಓಕೆ ಇದು ಕೂಡ ಆನ್ಸರ್ ಮಾಡಿದೀನಿ ಕಣೋ, ಆಗಿದೆ. ಸರ್ 2π ವ್ಯಾಲ್ಯೂ 0 ಹೆಂಗಾಗುತ್ತೆ ಸರ್? 2π ವ್ಯಾಲ್ಯೂ ಯಾವ್ದಮ್ಮ ಇದು? ಇದು 0 ಹೆಂಗಾಯ್ತು? ಹೂನಮ್ಮ, ರೆವಲ್ಯೂಷನ್ ಅಷ್ಟೇ ಅದು. ಎಲ್ಲಾ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ಗಳು ಏನಿದಾವೆ, 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ಗಳು, ಅವನ್ನ ನಾವು ಪೀರಿಯಡಿಕ್ ಫಂಕ್ಷನ್ಸ್ ಅಂತ ಕರಿತೀವಿ. ಪೀರಿಯಡಿಕ್ ಫಂಕ್ಷನ್ಸ್ ವಿತ್ ಪೀರಿಯಡ್ 2π ಅಂತ ಕರಿತೀವಿ. ಅರ್ಥ ಮಾಡ್ಕೊಳ್ಳಿ, ಯಾಕಂದ್ರೆ ಸ್ವಲ್ಪ ಹೈಯರ್ ಅನ್ಸುತ್ತೆ. ನೀವೆಲ್ಲಾ ಇದನ್ನ ತಗೊಂಡ್ಬಿಡಿ. ಅಂದ್ರೆ ಆಲ್ 6 ಟ್ರಿಗ್ನೋಮೆಟ್ರಿಕ್ಸ್ ಏನಿದಾವೆ ಅವೆಲ್ಲವೂ ಕೂಡ ಪೀರಿಯಾಡಿಕ್ ಫಂಕ್ಷನ್ಸ್. ಎಂತ ಫಂಕ್ಷನ್ಸ್? ಪೀರಿಯಾಡಿಕ್ ಫಂಕ್ಷನ್ಸ್ ಅಂತ ಕರಿತೀವಿ. ಪೀರಿಯಾಡಿಕ್ ಫಂಕ್ಷನ್ಸ್ ವಿತ್ ಪೀರಿಯಡ್ 2π ಅಂತ ಕರಿತೀವಿ. ಅಂದ್ರೆ ಓಕೆನಾ? ಏನು ಪೀರಿಯಾಡಿಕ್ ಫಂಕ್ಷನ್ಸ್ ಅಂತ ಅಂದ್ರೆ ವ್ಯಾಲ್ಯೂಸ್ಗಳು ರಿಪೀಟ್ ಆಗ್ತವೆ ಆಫ್ಟರ್ ಸಮ್ ಇಂಟರ್ವಲ್. ಓಕೆನಾ? ಅಂದ್ರೆ 2π ಆದ್ಮೇಲೆ ಮತ್ತೆ ಸೇಮ್ ವ್ಯಾಲ್ಯೂಸೇ ಬರ್ತವೆ, ರೊಟೇಷನ್ಗಳು. ನೋಡಿ, ಯಾವತ್ತು ನೆನ್ಪಿಟ್ಕೊಳ್ಳಿ. ಈಗ 1 ಡಿಗ್ರಿಗೆ ಆನ್ಸರ್ ಏನಿರುತ್ತೆ, 361 ಡಿಗ್ರಿಗೆ ಅದೇ ಆನ್ಸರ್ ಬರುತ್ತೆ ಮತ್ತೆ ಹಿಂಗೆ. ಯಾಕಂದ್ರೆ 360 ಅಂದ್ರೆ 1 ರೆವಲ್ಯೂಷನ್ ಅಲ್ವಾ? ಹಾ ಸರ್. ಮತ್ತೆ ಅದು 1 ಡಿಗ್ರಿ ಲೆಕ್ಕ ಅದು. ಅರ್ಥ ಆಯ್ತಾ? ಈಗ 2 ಡಿಗ್ರಿ ಏನ್ ಬರುತ್ತೆ, 362 ಡಿಗ್ರಿಗೂ ಸೇಮ್ ವ್ಯಾಲ್ಯೂನೇ ಬರ್ತಾ ಇದೆ. ಅಂದ್ರೆ ಇವೆಲ್ಲ ಪೀರಿಯಡ್ ತರ. ಓಕೆನಾ? 2π ಆದ್ಮೇಲೆ 4π 3π ಅದೆಲ್ಲಾನು 0ನೇ ಆಗುತ್ತೆ ಸರ್. ಎಲ್ಲಾನು Zero ನೇ ಜೀರೋನೇ. 2π 4π 8π 10π 12π Okay, okay. ಎಲ್ಲ A to Z ಎಲ್ಲ ಜೀರೋನೇ. ಓಕೆ, ಥ್ಯಾಂಕ್ ಯು ಸರ್. ಆತರ ಇದು ಮಾಡಿದೀವಿ. ಯಾವ್ದ್ರ ಮೇಲೆ ಇದು? ಮಲ್ಟಿಪಲ್ ಸಬ್ ಮಲ್ಟಿಪಲ್. ಸೈನ್ 3θ ಫಾರ್ಮುಲಾ ಹೇಳ್ರ ನೋಡೋಣ. ಕಾಸ್ 3θ 4 4 cos cos cube theta theta minus 3 sin θ minus sin 3θ. So which is equal to ಏನಾಗುತ್ತೆ? cos ಕಾಸ್ cancel. ಕಾಸ್ ಕಾಮನ್ ತೆಗೆದು ಕ್ಯಾನ್ಸಲ್ ಮಾಡಿದ್ರೆ ಇನ್ನೇನಾಗುತ್ತೆ? 4 cos Cos square square theta theta minus 3 plus 3 minus 4 sin square theta. 3 ಕ್ಯಾನ್ಸಲ್ ಆಗುತ್ತೆ. 4 ಕಾಮನ್ ತೆಗೆದ್ರೆ ನಿಮ್ಗೆ cos square theta minus sin square theta ಉಳಿಯುತ್ತೆ. ಇವೆರಡು ಉಳಿದಿದ್ದಾವೆ, ಅವೆರಡಲ್ಲೂ 4 ಕಾಮನ್ ತೆಗೆದ್ರೆ. ಅಂದ್ರೆ 4 into this is the formula of what? cos 2 theta. Cos 2 cos theta. 2 4 cos 2 theta is the answer. ಯಾವ ಫಾರ್ಮುಲಾ ಇದು? ಯಾವ ಟಾಪಿಕ್ ಹೇಳಿ? ಟಾಪಿಕ್ ಹೇಳ್ಬಿಡಿ ಫಸ್ಟ್ ನನಗೆ. transformation. ಅಷ್ಟೇ. ಈ ಸಮ್ ಆಫ್ ರೇಷಿಯೋಸ್ ಅಂತ ಬಂತು ಅಂತ ಅಂದ್ರೆ ಟ್ರಾನ್ಸ್ಫಾರ್ಮೇಶನ್. ಟ್ರಾನ್ಸ್ಫರ್ ಮಾಡ್ಬಿಡಿ. ಈಗ C plus C ಫಾರ್ಮುಲಾ ಏನು? 2cc 2 cos of a plus b by 2 70 50 ಎಷ್ಟಾಗುತ್ತೆ? 120 ಅಂದ್ರೆ 60 into cos of a minus b by 2 cos of a minus b ಅಂದ್ರೆ 20 by 2 ಅಂದ್ರೆ 10. So 2 into 1 by 2 into cos 10 degree. So which is equal to cos 10 degree ಅಷ್ಟೇ. ಆಪ್ಷನ್ ಸಿ. ಕಾಸ್ ಬಿ ಡೈರೆಕ್ಟ್ ಆಗಿ ಲಾಡು ಬಂದು ಬಾಯಿಗೆ ಬಿತ್ತು ಅನ್ನೋ ತರ ಲೆಕ್ಕಾಚಾರದಲ್ಲಿ ಐತಿ ಇದು. ಕಾಸ್ ಬಿ ಫಾರ್ಮುಲಾ ಕೊಟ್ಟಿದ್ದಾನೆ. ಏನ್ ಫಾರ್ಮುಲಾ? ಆನ್ಸರ್ ಡೈರೆಕ್ಟ್ ಆಗಿ ಫಾರ್ಮುಲಾ. Option B. ಆಪ್ಷನ್ ಬಿ ನಾ? ಆಪ್ಷನ್ ಎ ಅಲ್ವೇನಮ್ಮ? ಅಲ್ಲ ಸಾರಿ, ಆಪ್ಷನ್ ಕಾಸ್ ಎ ಕಾಸ್ ಬಿ. ಆಪ್ಷನ್ ಬಿ. ಆಪ್ಷನ್ ಬಿ ಸರ್. ಆಪ್ಷನ್ ಬಿ ಹೆಂಗಾಗುತ್ತೋ? ಓ ಸೈನ್ ಅಂತ. ಇಲ್ಲ ಆಪ್ಷನ್ ಬಿ ಕರೆಕ್ಟ್ ಕಣ. ಓಕೆ. ಇಲ್ಲ ನಾನು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು, ತಲೆ ಎಲ್ಲ ದೇವಸ್ಥಾನದಲ್ಲೇ ಇದೆ ದೇವ್ರ ಹತ್ರ. ಓಕೆನಾ? ನಾನು ಸೈನ್ ಯೋಚನೆ ಮಾಡ್ತಾ ಇದ್ದೀನಿ. ಓಕೆ, ಡೈರೆಕ್ಟ್ ಫಾರ್ಮುಲಾ ಕಣಪ್ಪ, ಡೈರೆಕ್ಟ್ ಫಾರ್ಮುಲಾ. ಓಕೆನಾ? ಡೈರೆಕ್ಟ್ ಫಾರ್ಮುಲಾ, ನೋ ಯೋಚನೆಗಳು. ಓಕೆನಾ? ಸೈನ್ ಥೀಟಾ ಕೊಟ್ಟವನೆ, ಕ್ವಾಡ್ರೆಂಟ್ ಕೊಟ್ಟವನೆ, ಟ್ಯಾನ್ ಥೀಟಾ ಕೇಳಿದಾನೆ. ಸೊ ಸೈನ್ ಥೀಟಾ ಕೊಟ್ಟವನೆ, ಏನಂತ ಕೊಟ್ಟವನೆ? 3 ಪಾಸಿಟಿವ್ ಕೊಟ್ಟಿದ್ದಾನೆ, 3/5. ಕ್ವಾಡ್ರೆಂಟ್ ಯಾವ್ದು ಕೊಟ್ಟಿದ್ದಾನೆ? 5 ಅಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್ ಕೊಟ್ಟಿದ್ದಾನೆ. ಸೊ ಟ್ರಯಾಂಗಲ್ ಹಾಕೋ.
ಅಪೋಸಿಟ್ ಇದು ಥೀಟಾ ಅಂತ ಅನ್ಕೊಂಡ್ರೆ ಅಪೋಸಿಟ್ ಬೈ ಹೈಪಾಟಿನ್ಯೂಸ್ ಅಂದ್ರೆ ದಿಸ್ ಇಸ್ 4. ಕೇಳಿರೋದೇನು ಮಾಡ್ತಮ್ಮ ಟ್ಯಾನ್ ಥೀಟಾ. ಟ್ಯಾನ್ ಥೀಟಾ ಅಂದ್ರೆ ಏನು? ಅಪೋಸಿಟ್ ಬೈ ಅಡ್ಜಸೆಂಟ್. ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ಟ್ಯಾನ್ ಏನಾಗುತ್ತೆ? ನೆಗೆಟಿವ್. ನೆಗೆಟಿವ್. ಸೈನ್ ಹಾಕದ್ನ ಮಾಡ್ಲೇಬಾರ್ದು. ಓಕೆ, ನೆಗೆಟಿವ್ 3/4 ಎಲ್ಲಿದೆ? ಬಿ ನಲ್ಲಿದೆ. ದ ವ್ಯಾಲ್ಯೂ ಆಫ್ 780 ಡಿಗ್ರಿ. ನೋಡಿ ಇದನ್ನ ಕೊಟ್ರೆ ನೀವು, ನಾನು ಹೇಳಿದ್ನಲ್ಲ ಏನೇನ್ ನೆನ್ಪಿಟ್ಕೊಳಕ್ ಹೇಳಿದ್ದೆ ಹೇಳಿ. ನಾವು ಡಿಗ್ರಿನಲ್ಲೇ ಡೈರೆಕ್ಟ್ ಆಗಿ ಕೊಟ್ಟ ಅಂತಾರೆ, ಹಿಂಗ್ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ದೆ. 0 ಡಿಗ್ರಿ, 360 ಡಿಗ್ರಿ, ಮತ್ತೆ ಇನ್ನೊಂದು ಏನಂತ ಹೇಳಿದ್ನಪ್ಪ? 720 ಹೇಳಿದ್ದೆ. ಇನ್ನೊಂದು ಏನೇನು ಹೇಳಿದ್ದೆ? 1080 ಹೇಳಿದ್ದೆ. 1440 ಅಂತ ಹೇಳಿದ್ದೆ. ಈ ಯಾವ ವ್ಯಾಲ್ಯೂಸ್ಗೆ ನಿಯರ್ ಇದೆ ವ್ಯಾಲ್ಯೂ, ಫಸ್ಟ್ ಹೈಯರ್ ಆಂಗಲ್ಸ್ ಏನಾದ್ರು ಕೊಟ್ರೆ ಇದಕ್ ಹತ್ರದಲ್ಲಿರೋದು ತಗೊಳ್ಳಿ ಅಂತ. ಈಗ 720 ಹತ್ರ ಇದೆ ಅಲ್ವಾ, ಕಾಸ್ ಆಫ್ 780 ಡಿಗ್ರಿ ಬೇಕಿರೋದು. ಅದಕ್ಕೆ ನಾವು ಇನ್ ಟರ್ಮ್ಸ್ ಆಫ್ 720 ನಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೇಕು. 720ಗೆ ಆಡ್ ಮಾಡ್ಬೇಕಾ ಸಬ್ಟ್ರಾಕ್ಟ್ ಮಾಡ್ಬೇಕಾ? 780 ಬರ್ಬೇಕಂದ್ರೆ ಆಡ್ ಮಾಡ್ಬೇಕು. ಪ್ಲಸ್ 60 ಡಿಗ್ರಿ. 720 ಅಂದ್ರೆ ಏನಂತ? 0 ತಾನೆ. ಯಾಕಂದ್ರೆ 0 ಅಂದ್ರೂ ಒಂದೇ, 360 ಅಂದ್ರೂ ಒಂದೇ, 720 ಅಂದ್ರೂ ಒಂದೇ, 1080 ಅಂದ್ರೂ ಒಂದೇ, 1440 ಅಂದ್ರೂ ಒಂದೇನೆ. ಅಂದ್ರೆ ಇದು ಫುಲ್ 0 ಅಂತ ಲೆಕ್ಕಾಚಾರ 720 ಅಂದ್ರೆ ಉಳಿಯೋದೇನು ನಮ್ಗೆ? 60. ಕಾಸ್ 60 ವ್ಯಾಲ್ಯೂ ಎಷ್ಟು? 1/2. ಅರ್ಥ ಜನಪ್ಪ? ಓಕೆ. ಕಾಸ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ, ದ ಎಕ್ಸ್ಪ್ಯಾನ್ಷನ್ ಆಫ್ ದಿ ಫಾರ್ಮುಲಾ. ಕಾಸ್ ಆಫ್ ಎ ಪ್ಲಸ್ ಬಿ, ಕಾಸ್ ಎ ಕಾಸ್ ಬಿ ಮೈನಸ್ ಡೈರೆಕ್ಟ್ ಫಾರ್ಮುಲಾ. ಓಕೆ, ಇದನ್ನ ಹೇಳಕ್ ಆಗ್ಲಿಲ್ಲ ಅಂತಂದ್ರೆ ಕಷ್ಟ ಆಪ್ಷನ್ ಆಗುತ್ತೆ. ಬಿ ಸರ್. ಕಾಸ್ ಎ ಕಾಸ್ ಬಿ ಮೈನಸ್ ಆಪ್ಷನ್ ಬಿ. ಸೈನ್ ಥೀಟಾ, ದ ವ್ಯಾಲ್ಯೂ ಆಫ್ ಸೈನ್ 3 ಥೀಟಾ. ಕೇಳಿದಾನೆ ಸೈನ್ 3 ಥೀಟಾ ಫಾರ್ಮುಲಾ ಹೇಳಂಗಾರಿಗೆ. 3 sin theta minus 4 sin cube which is equal theta. to 3 into sin theta is what they have given. It is 1/2 minus 1/2 whole cube. So which is again 3/2 minus 1 cube ಅಂದ್ರೆ 1 ಆಗುತ್ತೆ. 1 into 4 4 ಆಗುತ್ತೆ. 2 cube ಅಂತ ಅಂದ್ರೆ 8 ಆಗುತ್ತೆ. So which is 8 ಮೂಲ 24, 8 divided by 8 ಎಲ್ಲ 16. So it is equal to 24 ಅಂದ್ರೆ 16/16. This is 1. So this is 1. ಅರ್ಥ ಆಯ್ತಾ? ಅಯ್ಯೋ ಶಿವ, ಬರೀ ಫಾರ್ಮುಲಾಗಳನ್ನ ಕೇಳ್ಬಿಟ್ಟಿದ್ದಾನೆ. ಪ್ರಾಡಕ್ಟ್ ಫಾರ್ಮ್ ಆಫ್ ಸೈನ್ ಸಿ ಮೈನಸ್ ಸೈನ್ ಡಿ ಫಾರ್ಮುಲಾ ಎಸ್ ಮೈನಸ್ ಎಸ್, ಎಸ್ ಮೈನಸ್ ಎಸ್ ಏನಂತ ಹೇಳಿದೆ? 2CS. ಸ್ಟಾರ್ಟಿಂಗ್ ಅಲ್ಲಿ ಸಿ ಬರ್ಬೇಕು, ಆಮೇಲೆ ಎಸ್ ಬರ್ಬೇಕು, ಸಿ ಬರ್ಬೇಕು, ಆಮೇಲೆ ಎಸ್ ಬರ್ಬೇಕು. ಅಂದ್ರೆ ಎಲ್ಲಿದೆ? ಆಪ್ಷನ್ ಎ. 2CS ಆಪ್ಷನ್ ಎ ಇದೆ. ಓಕೆ, ಯಾವ ಫಾರ್ಮುಲಾ? ಮತ್ತೆ ಟ್ರಾನ್ಸ್ಫಾರ್ಮೇಶನ್ 2 ಹಂಗೆ ಬರೀತ್ಯಾ ಅಲ್ವೇನಪ್ಪ? ಕಾಸ್ ಎ, ಇದು ಕಾಸ್ ಎ ಕಾಸ್ ಬಿ ಫಾರ್ಮುಲಾ ಏನು? ಕಾಸ್ ಎ ಕಾಸ್ ಬಿ ಫಾರ್ಮುಲಾ ಕೊಂಡ್ರು CC formula. 1/2 into 1/2 into cos of A A plus plus B. A plus B ಅಂದ್ರೆ 120 ಡಿಗ್ರಿ plus ಪ್ಲಸ್ ಕಾಸ್ ಆಫ್ A minus B. 80 minus 40 ಎಷ್ಟಾಗುತ್ತೆ? 40. 2 ಕ್ಯಾನ್ಸಲ್ ಆಗುತ್ತೆ. ಉಳಿದಿದ್ದೇನು? ಕಾಸ್ 120 ಡಿಗ್ರಿ ಕಾಸ್ 120 ಪ್ಲಸ್ ಕಾಸ್ 40 ಡಿಗ್ರಿ. ಓಕೆ, somewhere we made a mistake or 2 ಕ್ಯಾನ್ಸಲ್ ಮಾಡಿಲ್ಲ ಅನ್ಸುತ್ತೆ. ಇಲ್ಲ ಇಲ್ಲಿ ಬಿಡು. ಸೊ ಇಲ್ಲಿ ಮಾಡೋಣ, ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಕಾಸ್ 120 ಡಿಗ್ರಿ ಏನಂತ ಬರೀಬಹುದು? 90 plus 30 ಇನ್ ಟರ್ಮ್ಸ್ ಆಫ್ ಕಾಸ್ ಅಲ್ಲಿ ಹೇಳಿ. ಇನ್ ಟರ್ಮ್ಸ್ ಆಫ್ ಕಾಸ್ ಅಲ್ಲಿ ಡೈರೆಕ್ಟ್ಲಿ ಐ ಕ್ಯಾನ್ ಸೇ ರೈಟ್. ಸೊ ಇಟ್ ಈಸ್ ಮೈನಸ್ ಕಾಸ್ 60 ಡಿಗ್ರಿ minus cos 60 degree plus cos 40 degree. So which is minus cos 60 is 1/2 plus cos 40 degree. Okay, option C is correct. Right. ಅರ್ಥ ಆಯ್ತೇನ್ರು ಶಿಷ್ಯ?
ಈಗ ಟ್ರಿಗ್ನೋಮೆಟ್ರಿಲಿ ನಿಮ್ಗೊಂದು ಲಾಜಿಕ್ ಗೊತ್ತಾಗ್ಬೇಕು. ಏನಪ್ಪಾ ಅಂತಂದ್ರೆ ಒಂದು ಕ್ವಶನ್ ಕೊಟ್ಟಾಗ ಅದು ಯಾವ ಟಾಪಿಕ್ ನಲ್ಲಿ ಬರುತ್ತೆ, ನಾವು ಕೊಟ್ಟಿರೋ ಟಾಪಿಕ್ ಅಲ್ಲಿ ಯಾರೇನ್ ಬರುತ್ತೆ ಅಂತ ಮೇಜರ್ ಆಗಿ. ಸೊ ಪ್ರಾಬಲಿ ವಿ ಡಿಡ್ ದಿಸ್ ರೈಟ್, ಮಾಡಿದೀವಿ ಅನ್ಕೊಂತೀವಿ. ಮಾಡಿದೀವಾ? ಮಾಡ್ಲಾ? ಬಾಯ್ ಬಿಡ್ರೋ. ಮಾಡಿ ಸರ್. ಸರ್ ಮಾಡ್ರಿ. ಆಡ್ಬೇಕಂತಪ್ಪ. sin theta is equal to what they have given, it is 5/13. ಓಕೆನಾ? ಯಾವ ಕ್ವಾಡ್ರೆಂಟ್ ಇದು? ಥರ್ಡ್ ಕ್ವಾಡ್ರೆಂಟ್. ಥರ್ಡ್ ಕ್ವಾಡ್ರೆಂಟ್. ಓಕೆ, ಟ್ರಯಾಂಗಲ್ ಹಾಕೊಳ್ಳಿ. This is theta. And what about this opposite? Opposite is what? It is 5. -5 sir. This will be 12. ಮೈನಸ್ ಬರೆಯಂಗಿಲ್ಲ. ನಾನು ಹೇಳ್ತಿದ್ದೀನಿ ಮೈನಸ್ ಡಿಟರ್ಮಿನ್ಸ್ ದ ಕ್ವಾಡ್ರೆಂಟ್ ಅಷ್ಟೇ, ಮೈನಸ್ ಗಳನ್ನ ಬರೆಯಂಗಿಲ್ಲ ಸಿನ್ಸ್ ದ ಡಿಸ್ಟೆನ್ಸ್ ಇಸ್ ಪಾಸಿಟಿವ್ಸ್. ಓಕೆನಾ? ಇಷ್ಟೇ ಬರ್ಕೋಬೇಕು, ನೆಗೆಟಿವ್ ಬಿಟ್ಬಿಟ್ಟು ಬರ್ಕೋಬೇಕು. ಈಗ ನಿನ್ಗೆ ಏನೇನ್ ಬೇಕಾಗಿರೋದು? ಕೊಸಿಕೆಂಟ್ ಬೇಕು, ಕಾಸ್ ಬೇಕು. ಕಾಸ್ ಥೀಟಾ ಏನಾಗುತ್ತೆ? ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್. ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್. ನೆಕ್ಸ್ಟ್ ಇನ್ನೊಂದು ಏನ್ ಬೇಕು? ಇಲ್ಲಾಂದ್ರೆ ಕಾಟು ಕಾಸು ಗೊತ್ತಾದ್ಮೇಲೆ ಮುಗಿದೋಯ್ತಲ್ಲ, ಆಲ್ಮೋಸ್ಟ್ ಮುಗೀತು. ಸೈನ್ ಕಾಸ್ಗೆ ಏನಾಗುತ್ತೆ? ಸಿಂಬಲ್ ಏನಾಗುತ್ತೆ ಇಲ್ಲಿ? ವಾಟ್ ಶುಡ್ ರೈಟ್ ದ ಸಿಂಬಲ್ ಆಸ್? ನೆಗೆಟಿವ್. ನೆಗೆಟಿವ್. ಓಕೆನಾ? ಬಿಕಾಸ್ ಯಾವ ಕ್ವಾಡ್ರೆಂಟ್? ಥರ್ಡ್ ಅಲ್ಲಿ ಕಾಸ್ ನೆಗೆಟಿವ್ ಆಗುತ್ತೆ, ಅವಾಗ ನೆಗೆಟಿವ್ ಸಿಂಬಲ್ ಹಾಕೋಬೇಕು. ಓಕೆ, ಕಾಸ್ ಗೊತ್ತಾಯ್ತು ಅಂದ್ರೆ ಸೀಕೆಂಟ್ ಹೇಳ್ಬೋದಲ್ವಾ? ಸೀಕೆಂಟ್ ಉಲ್ಟಾ ಆಗುತ್ತೆ, ನೆಗೆಟಿವ್ ಬರುತ್ತೆ. 13/12 ಬರುತ್ತೆ. ಸೈನ್ ಗೊತ್ತು ಅಂದ್ರೆ ಕೊಸಿಕೆಂಟ್ ಕೂಡ ಹೇಳ್ಬೋದಲ್ವಾ? ಕೊಸಿಕೆಂಟ್ ಥೀಟಾ ಇಸ್ ಈಕ್ವಲ್ ಟು ಏನಾಗುತ್ತೆ? ಮೈನಸ್ ಇರುತ್ತೆ, 13/5. ಇನ್ಯಾವ್ದು ಇನ್ನೊಂದು ಬೇಕಿರೋದು? ಕಾಟು. ಕಾಟ್ ಒಂದು ಬೇಕು. ಕಾಟ್ ಥೀಟಾ ಫಾರ್ಮುಲಾ ಏನು? Adjacent by opposite. ಅಡ್ಜಸೆಂಟ್ ಬೈ ಅಪೋಸಿಟ್. ಕಾಟ್ ನೆಗೆಟಿವ್ ಪಾಸಿಟಿವ್? ಪಾಸಿಟಿವ್. ಥರ್ಡ್ ಅಂತಂದ್ರೆ ಪಾಸಿಟಿವ್ ಇರುತ್ತೆ. ಓಕೆನಾ? ಇಲ್ಲಿ ನೋಡಿ ಮತ್ತೆ ಹೇಳ್ತೀನಿ ಕೇಳಿ. ಈ ಸೈನ್ ಏನಾದ್ರು ಕೊಟ್ಟಿದ್ರೆ ಈ ಸೈನ್ ನ ತಗೋಬಾರ್ದು, ಈ ಸೈನ್ ನ ತಗೊಳಕ್ ಹೋಗ್ಬೇಡಿ. ಓಕೆನಾ? ಸೊ ಜಸ್ಟ್ ಹಿಂಗ್ ಬರ್ಕೊಳ್ಳಿ, ನಂಬರ್ಗಳನ್ನ ಮಾತ್ರ ತಗೊಂಡು ಬರ್ಕೊಳ್ಳಿ. ಡಿಟರ್ಮೈನ್ ಮಾಡ್ಬೇಕಾದ್ರೆ ಯಾವ ಕ್ವಾಡ್ರೆಂಟ್ ಅಲ್ಲಿ ಏನೇನ್ ಪಾಸಿಟಿವ್ ಇದೆ ಅಂತ ಆಮೇಲೆ ಸೈನ್ ಹಾಕಂತ ಹೋಗಿ. ಓಕೆನಾ? ಈ ಸೈನ್ ಮ್ಯಾಟರ್ ಆಗಲ್ಲ. ಓಕೆನಾ? ಇಲ್ಲಿ ತಗೊಳಂಗಿಲ್ಲ ನೀವು. ಇಲ್ಲಿ -5 ಅಂತ ತಗೊಂಡ್ಬಿಟ್ರೆ ಮತ್ತೆ ಇಲ್ಲಿ ಇದನ್ನೇ ನೋಡಂಗಿಲ್ಲ ನೀವು. ಎಲ್ಲ ಮಿಸ್ಟೇಕ್ ಮಾಡಕ್ ಹೋಗ್ಬೇಡಿ. ನೋಡಿ, ಅಲ್ಲ ಬೇರೆಯವ್ರು ಏನ್ ಮಾಡ್ತಾರೆ ಅಂದ್ರೆ ಮೈನಸ್ ತಗೊಂತಾರೆ, ಮೈನಸ್ ತಗೊಂಡು ಅದನ್ನ ಇಲ್ಲಿ ಕ್ವಾಡ್ರೆಂಟ್ ನೋಡಕ್ ಹೋಗಲ್ಲ, ಅವರು ಡೈರೆಕ್ಟ್ ಆಗಿ ಹಾಕೊಂತ ಹೋಗ್ತಾರೆ. ಅದು ನಿಮ್ಗೆ ಸಮ್ ಟೈಮ್ಸ್ ಯು ಮೇ ಫೈಂಡ್ ಎಂಡ್ ಅಪ್ ವಿತ್ ನೆಗೆಟಿವ್ಸ್. ಅದು ಪ್ರಾಬ್ಲಮ್ ಆಗತ್ತೆ ಅನ್ಸಿರುತ್ತೆ. ಓಕೆ, ಈಗ ಕತೆಗಳು ಬೇಡ, ಡೈರೆಕ್ಟ್ ಆಗಿ ಮ್ಯಾಟ್ರಿಕ್ ಬರೋಣ. 13 cos theta -12/13 plus 5 into cosecant is what it is? -13/5 whole divided by ಏನ್ ಬರುತ್ತೆ? 5 cot. 5 cot. It is 12/5 minus 12 into secant. Secant is what? -13/12. So which is equal to ಏನಾದ್ರು ಪ್ರಾಬ್ಲಮ್ ಆಯ್ತೇನ್ರ? ಸರ್ ಕ್ಯಾನ್ಸಲ್ ಆಗ್ತದೆ ಸರ್ ಕ್ಯಾನ್ಸಲ್ ಆಗುತ್ತೆ. 13 5 ಕರೆಕ್ಟ್. ಇನ್ನು ಉಳಿಯೋದು -12 -13 ಅಲ್ವಾ? ಡಿವೈಡ್ ಬೈ +12 -13 ಆಗುತ್ತೆ. ಏನಾಗುತ್ತೆ ಅಂದ್ರೆ ಮೈನಸ್ ಕಾಮನ್ ತೆಗೆದ್ರೆ ಇದು -25 ಡಿವೈಡ್ ಬೈ +25 is equal to -1 ಬರುತ್ತೆ. ಇದರ ಕ್ವಶನ್ ಕೇಳ್ದ ನೋಡಿ. ಸೈನ್ ಥೀಟಾ ನೋಡಿ, ಸೈನ್ ಥೀಟಾಗೆ ಎಷ್ಟು ಫಾರ್ಮುಲಾ ಕೊಟ್ಟಿದ್ದೀನಿ? ಹಾಫ್ ಆಂಗಲ್ 2 ಫಾರ್ಮುಲಾ. ಎರಡನೇ ಫಾರ್ಮುಲಾ ಹೇಳಿ. ಇನ್ ಟರ್ಮ್ಸ್ ಆಫ್ ಟ್ಯಾನ್ ಇರ್ತಾನೆ, 2 tan θ/2 divided by 1 plus tan tan square theta by 2 is equal to 2. ಅದು t ಅಂತ ತಗೊಂಡಿದ್ದಾನೆ, ಅದಕ್ಕೆ 2t divided by 1 plus t square. ಸಿ ಆಪ್ಷನ್ ಆಗುತ್ತೆ. ಓಕೆ, ಇಷ್ಟ ಆಯ್ತು.
ಇದಾದ್ಮೇಲೆ ನಿಮ್ಗೆ 2023 ಕ್ವಶನ್ಗಳನ್ನ ಹಾಕೊಂಡಿಲ್ಲ ಇದರಲ್ಲಿ. ಸೊ ಆ ಕ್ವಶನ್ಸ್ಗಳ್ನು ಸಾಲ್ವ್ ಮಾಡುವ. ನಾನು ಕ್ವಶನ್ ಆಪ್ಷನ್ಸ್ಗಳನ್ನ ಬರೆಯಲ್ಲ, ನಾನು ಕ್ವಶನ್ ಬರಿತೀನಿ, ಆನ್ಸರ್ ಮಾಡಕ್ ಟ್ರೈ ಮಾಡಿ. ಓಕೆನಾ? ಕ್ವಶನ್ 2023 ನಲ್ಲಿರೋ ಕ್ವಶನ್ಸ್ಗಳನ್ನ ಮಾಡ್ತಾ ಹೋಗೋಣ. ಈಗ ಕ್ವಶನ್ ಏನ್ ಕೇಳಿದಾನೆ ಅಂತಂದ್ರೆ ದ ವ್ಯಾಲ್ಯೂ ಆಫ್ tan 45 degree into cot 225 degree plus tan square 60 degree ಕೇಳಿದಾನೆ. ಇದಕ್ಕೆ ಆನ್ಸರ್ ಹೇಳಪ್ಪ. ಮ್ಯೂಟ್ ಮಾಡ್ಕೊಂಡು ಮಾಡಿ ಆಮೇಲೆ ಲೆಕ್ಕ ಹೇಳ. ಮ್ಯೂಟ್ ಮಾಡೋ ಕೋದಂಡ. ಸೊ tan 45 degree ಅಂತ ಅಂದ್ರೆ ಇದನ್ನ ನಾವು ಹಿಂಗ್ ಬರಿಬೇಕಾದ್ರೆ ಗೊತ್ತಾಗಿಲ್ಲ ಅಂತ ಅಂದ್ರೆ tan 45 degree ಅಂದ್ರೆ ಡೈರೆಕ್ಟ್ ಆಗಿ ಬರೆದು ಬಿಡೋಣ, 1 ಅಂತ ಬರೆಯೋಣ. cot 225 degree ಸೈಡ್ ಅಲ್ಲಿ ಮಾಡ್ಕೊ. ಸೈಡ್ ಅಲ್ಲಿ ಅಂದ್ರೆ ಹೆಂಗೆ? tan cot 225 degree ನಾನು ಇದನ್ನ cot 180 plus 45 degree ಅಂತ ಮಾಡ್ಬೋದು. ಸೊ ವಿಚ್ ಯು ಕ್ಯಾನ್ ರೈಟ್ cot 45 degree 180 ಪ್ಲಸ್ ಅಂದ್ರೆ ಥರ್ಡ್ ಅಂತಂದ್ರೆ ಪ್ಲಸ್ ಬರುತ್ತೆ. cot 45 degree ಬರುತ್ತೆ ಅಂದ್ರೆ ಇಟ್ ಈಸ್ ಆಲ್ಸೋ ವಾಟ್ 1. tan square 60 ಅಂತ ಅಂದ್ರೆ tan square ಅಂದ್ರೆ 60 ವ್ಯಾಲ್ಯೂ ಎಷ್ಟು? √3 ಅಲ್ವಾ? ಅಂದ್ರೆ √3 whole square ಆಗುತ್ತೆ. ಸೊ ಇಟ್ ಈಸ್ 1 into 1 1, √3 whole square is 3, which is what 4 is the answer. Okay. ಇದರಲ್ಲಿ keep ಒಂದು ನಿಮಿಷ ನಮ್ಮ ಇದು ಒಂದು ಕ್ವಶನ್ ಆಯ್ತು. 4 is the answer. ಇನ್ನೊಂದು ಕ್ವಶನ್ ಹಾಕ್ತೀನಿ, 2023 ಸಾಲ್ವ್ ಮಾಡ್ಬಿಡೋಣ. ಇನ್ನೊಂದು ತುಂಬಾ ಈಸಿ ಕ್ವಶನ್ ಕೇಳಿದಾನೆ. ಇಲ್ಲ ಪೆನ್ನೇ ಕಾಣ್ತಾ ಇಲ್ವಲ್ಲಪ್ಪ, ಮಾಡಿಬಿಟ್ಬಿಡ್ತೀನಿ ಕಣ್ರು, ನಾನು ಜಾಸ್ತಿ ಇಟ್ಕೊಳಕ್ ಹೋಗಲ್ಲ. ಇಫ್ ಎ ಲ್ಯಾಡರ್, ನಿಮ್ಮ ಹತ್ರ ಇದಿದ್ರೆ ನೋಡ್ಕೊಳ್ಳಿ. ಇಫ್ ಎ ಲ್ಯಾಡರ್ ಈಸ್ inclined to the wall at an angle 135 degree, then the inclination in radians ಅಂತ ಕೇಳಿದಾನೆ. ಅಂದ್ರೆ 135ಗೆ ರೇಡಿಯನ್ ಮೆಜರ್ ಏನು ಅಂತ. ಸೊ ಇದು ಇದನ್ನ ಮಾಡ್ಬೇಕಿತ್ತು ಕಣೋ, ಇದು ಬಟ್ಟು ಮಾಡಕ್ಕೆ ಆಗಿಲ್ಲ. ನೆಕ್ಸ್ಟ್ ಕ್ಲಾಸ್ ಮಾಡ್ತೀನಿ ಬಿಡು. ಹೋಗಿ ಸಿಂಪಲ್ ಕಣೋ, ಹೆಂಗ್ ಗೊತ್ತೇನೋ ಸೊಲ್ಯೂಷನ್ ಇದಕ್ಕೆ. ರೇಡಿಯನ್ ಮೆಜರು ಡಿಗ್ರಿ ಮೆಜರ್ ಅಂತ ಇರುತ್ತೆ ನೋಡಿ. 135 ಡಿಗ್ರಿಗೆ ಹೆಂಗ್ ಬರ್ಕೋಬೇಕು ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ 135 into 1 degree ಅಂತ ಬರ್ಕೊ. ನಮ್ಗೆ ಗೊತ್ತಿರ್ಬೇಕು 1 degree ಅಂತ ಅಂದ್ರೆ ಎಷ್ಟಾಗುತ್ತಪ್ಪ ಅಂತ ಅಂದ್ರೆ 5/180 ನಾವು ಮಲ್ಟಿಪ್ಲೈ ಮಾಡ್ಬೇಕು. ಯಾವ್ದೇ 1 degree ಅಂತಂದ್ರೆ 5/180 ರೇಡಿಯನ್ಸ್ ಅಂತ. ಓಕೆನಾ? ರೇಡಿಯನ್ ಮೆಜರ್ ಕನ್ವರ್ಟ್ ಮಾಡ್ತೀನಿ ಅಂತಂದ್ರೆ ಇದನ್ನ 130 ನೋಡಿ, 135 ಡಿಗ್ರಿನ 135 into 1 degree ಅಂತ ಬರ್ಕೊಂಡು 135 into 1 degree ಅಂದ್ರೆ ಏನು? 5/180 ಅಂತ ಬರ್ಕೋಬೇಕು. ಇದನ್ನ ಸಿಂಪ್ಲಿಫೈ ಮಾಡೋದಷ್ಟೇ. 5 ಮಗ್ಗಿಯಿಂದ ಹೊಡೀರಿ, ಇಲ್ಲಾಂದ್ರೆ 45 ಮಗ್ಗಿಯಿಂದ ಹೊಡೀರಿ. 45ರಿಂದ ಹೋಗುತ್ತೆ ನೋಡು. 45 4 ಹೋಗುತ್ತೆ ಇದು. 45 ಮಗ್ಗಿಯಿಂದ 45 5 ಓಕೆನಾ? 45 3 45 2 ಎಷ್ಟಾಗುತ್ತಮ್ಮ? 45 ಅಂದ್ರೆ ಮಗ್ಗಿ ಹೇಳ್ರೋ. 45 45 45 50 180 ಹಿಂಗೆ 45 ಮಗ್ಗಿ.
45 ಒಂದು 45, 45 ಎರಡ್ಲ 90, 45 ಮೂರ್ಲ 135 ಅಂದ್ರೆ 3ಲ 4ಲ ಅಂದ್ರೆ 3π/4 ಇದೆ ಆನ್ಸರ್. ಓಕೆನಾ? ಅರ್ಥ ಮಾಡ್ಕೋ. ಡಿಗ್ರಿಯಿಂದ ರೇಡಿಯನ್ಗೆ ಕನ್ವರ್ಷನ್ ಹೆಂಗಪ್ಪ ಅಂತ ಅಂದ್ರೆ 1 ಡಿಗ್ರಿ ಇಸ್ ಈಕ್ವಲ್ ಟು ಇಷ್ಟು ಕನ್ವರ್ಟ್ ಮಾಡಬೇಕು. ಓಕೆನಾ? ಇಷ್ಟು π/180 ಮಲ್ಟಿಪ್ಲೈ ಮಾಡಬೇಕು. ಈಗ ನಾವು ಡಿಗ್ರಿ ಟು ರೇಡಿಯನ್ ಮಾಡ್ಬೇಕು ಅಂತಂದ್ರೆ ಹಿಂಗ್ ಮಾಡ್ತೀರಾ, ರೇಡಿಯನ್ ಟು ಡಿಗ್ರಿ ಮಾಡ್ಬೇಕಂದ್ರೆ 180/π ಮಲ್ಟಿಪ್ಲೈ ಮಾಡ್ಬೇಕು. ಅದೊಂದು ಬಗ್ಗೆ ಬೇಕಾದ್ರೆ ಒಂದು ಕ್ಲಾಸಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಒಂದು 10 ನಿಮಿಷ ಹೇಳ್ತೀನಿ. ಓಕೆನಾ? ಈ ಒಂದು ಕೂಡ ಓಕೆನಾ? ಅದೊಂದು ಕೇಳಿದ್ರು. ಇನ್ನೊಂದು ಕ್ವಶನ್ ಏನ್ ಕೇಳಿದ್ರಪ್ಪ ಅಂತ ಅಂದ್ರೆ ದ ವ್ಯಾಲ್ಯೂ ಆಫ್ that 25 ಅದಾಗಿತ್ತಲ್ವಾ? ಯಾವ್ದು ಕೇಳಿದ್ರು ನಮಗೂ ಗೊತ್ತಾಗ್ತಿಲ್ಲ ಗುರು. ಇದೊಂದು ಕೇಳಿದ್ದ, ಇದು ಅಷ್ಟು 2023 ನಲ್ಲಿ. ಓಕೆ, ಏನಂದ್ರೆ sin 60 ಡಿಗ್ರಿ ಇಂಟು ಕಾಸ್ 30 ಡಿಗ್ರಿ ಮೈನಸ್ ಕಾಸ್ 60 ಡಿಗ್ರಿ ಇಂಟು ಸೈನ್ 30 ಡಿಗ್ರಿ ಅಂತ ಕೇಳಿದ್ದ. ಹೆಂಗ್ ಮಾಡ್ತೀಯ ಇದನ್ನ? ಸೈನ್ ಆಫ್ ಎ ಮೈನಸ್ ಬಿ ಫಾರ್ಮುಲಾ ಹಾಕಿದ್ರೆ ಬಂದ್ಬಿಡುತ್ತಲ್ವಾ? ಸೈನ್ ಆಫ್ ಎ ಮೈನಸ್ ಬಿ ಫಾರ್ಮುಲಾ ಏನು? ಸೈನ್ ಎ ಕಾಸ್ ಬಿ ಕಾಸ್ ಎ ಸೈನ್ ಬಿ. ಎ ಇಸ್ ಈಕ್ವಲ್ ಟು ಎಷ್ಟು ಇಲ್ಲಿ 60 ಇದೆ, ಬಿ ಇಸ್ ಈಕ್ವಲ್ ಟು 30 ಇದೆ. ಸೈನ್ ಆಫ್ ಎ ಮೈನಸ್ ಬಿ, ಸೈನ್ ಆಫ್ ಎ ಮೈನಸ್ ಬಿ, ಸೊ ವಿಚ್ ಇಸ್ ಈಕ್ವಲ್ ಟು ಸೈನ್ 30 ಡಿಗ್ರಿ. ಸೈನ್ 30 ಡಿಗ್ರಿ ವ್ಯಾಲ್ಯೂ ಎಷ್ಟು? 1/2. ಓಕೆ, ಸೊ ದಿಸ್ ಇಸ್ ಆಲ್ಸೋ ಆಸ್ಕ್ಡ್ ಇನ್ 2023 DCET. ಓಕೆ, ನೆಕ್ಸ್ಟ್ ಕ್ವಶನ್. ಇದು ಕೂಡ DCET ಕೇಳಿರೋ ಕ್ವಶನ್. ದ ವ್ಯಾಲ್ಯೂ ಆಫ್ sin 3a plus sin a upon sin 3a minus sin a. ಸಿಂಪ್ಲಿಫೈಡ್ ಫಾರ್ಮ್ ಕೇಳಿದಾನೆ. ಯಾವ ಫಾರ್ಮುಲಾ ಅಪ್ಲೈ ಮಾಡ್ಬೇಕಪ್ಪ? ಟ್ರಾನ್ಸ್ಫಾರ್ಮೇಶನ್ ಫಾರ್ಮುಲಾ. ಟ್ರಾನ್ಸ್ಫಾರ್ಮೇಶನ್ ಅಪ್ಲೈ ಮಾಡಿದ್ರೆ ಬಂದ್ಬಿಡುತ್ತೆ. ಟ್ರಾನ್ಸ್ಫಾರ್ಮೇಶನ್ ಅಪ್ಲೈ ಮಾಡಿ. s ಪ್ಲಸ್ ಎಸ್ ಫಾರ್ಮುಲಾ 2sc, s ಮೈನಸ್ ಎಸ್ ಫಾರ್ಮುಲಾ ಬಂದ್ಬಿಟ್ಟು 2cs. ಸೊ ಇಟ್ ಇಸ್ ಈಕ್ವಲ್ ಟು s ಪ್ಲಸ್ ಎಸ್ 2 sin ಆಫ್ c ಪ್ಲಸ್ d/2 4 ಅಂದ್ರೆ 2a ಬರುತ್ತೆ. 3a ಪ್ಲಸ್ a 4a/2 3a. 3a ಮೈನಸ್ a ಅಂದ್ರೆ a ಅಂದ್ರೆ ಸೈನ್ ಇಲ್ಲೇನ್ ಬರುತ್ತೆ ಇಲ್ಲಿ ಕಾಸ್ a ಬರುತ್ತೆ. 2sc ಅಂದ್ರೆ 3a ಮೈನಸ್ a 2a ಬರುತ್ತೆ. 2a/2 a ಬರುತ್ತೆ ಅಷ್ಟೇ. ಇದೇ ತರ ಇಲ್ಲೂ ಕೂಡ ಹಂಗೆ ಮಾಡೋದು. ಏನಾಗುತ್ತೆ ಇದು? s ಮೈನಸ್ ಎಸ್ 2cs 2c ಆಫ್ 2a ಬರುತ್ತೆ. s ಅಂದ್ರೆ ಸೈನ್ 3 ಅಂದ್ರೆ ಇದು ಏನೇ ಬರುತ್ತೆ. ಸೊ 2 ಗೆಟ್ ಕ್ಯಾನ್ಸಲ್ಸ್. ಸೈನ್ 2a ಏನ್ ಬರುತ್ತಪ್ಪ ಇದು? ಸೈನ್ 2a ಬೈ ಟ್ಯಾನ್ 2a ಬರುತ್ತೆ. ಆಪ್ಷನ್ಲು ಹಂಗೆ ಕೊಟ್ಟಿದ್ದಾನೆ. ಟ್ಯಾನ್ 2a ಬರುತ್ತೆ. ಕಾಸ್ ಬೈ ಸೈನು ಕಾಟ್ a ಬರುತ್ತೆ. ಸೊ ಟ್ಯಾನ್ 2a ಇಂಟು ಕಾಟ್ a, ಆಪ್ಷನ್ ಸಿ ಆಗುತ್ತೆ. ಸಿ ಆಪ್ಷನ್ ರೈಟ್ ಆಗುತ್ತೆ. ನಿಮ್ಮ ಎಕ್ಸಾಮ್ ಅಲ್ಲಿ ಇದೆ. ಓಕೆನಾ? ಸೊ ಇಷ್ಟು ಕ್ವಶನ್ಗಳನ್ನ ಕೊಟ್ಟಿದ್ದಾರೆ. 4 ಕ್ವಶನ್ ಆಯ್ತು ಅಂತ ಅನ್ಕೊಂತೀನಿ. ಐ ಹೋಪ್. ಸೊ ಇಷ್ಟಿದೆ, ಇದು ಎಲ್ಲಾ ಕ್ವಶನ್ಸ್. ಈಗ ಏನೋ ಡೌಟ್ ಇದೆಯಾ? ಡೌಟ್ ಇದ್ರೆ ಈಗ ಮಾತಾಡಿ, ಇಲ್ಲ ಅಂತಂದ್ರೆ ನಾನು ನಾಳೆ ಮಾತಾಡ್ತೀನಿ ಮುಂದದ್ದು. ಈಗ ತುಂಬಾ ಜನಕ್ಕೆ ಡೌಟ್ ಇದೆ ಸ್ವಲ್ಪ. ಏನಪ್ಪಾ ಅಂತಂದ್ರೆ ದ ಡೌಟ್ ಈಸ್ ವೆರಿ ಸಿಂಪಲ್. ಡಿಫ್ರೆನ್ಸಿಯೇಷನ್ ಚಾಪ್ಟರ್ ಅಲ್ಲಿ ಒಂದು 2 ಟಾಪಿಕ್ ನಾನು ಮಾಡಿಲ್ಲ. ಯಾವ್ದಾದ್ರು ಇಂಪ್ಲಿಸಿಟ್ ಮತ್ತೆ ಪ್ಯಾರಾಮೆಟ್ರಿಕ್, ಇವೆಲ್ಲ ಸಿಲೆಬಸ್ ಅಲ್ಲಿ ಮೆನ್ಷನ್ ಮಾಡಿಲ್ಲ, ಹಂಗಾಗಿ ನಾನು ಮಾಡಿಲ್ಲ. ಬಟ್ ಯು ವಿಲ್ ಫೈಂಡ್ ಸಮ್ ಕ್ವಶನ್ಸ್ ಇನ್ ದ PYQs ಅಲ್ವಾ? ಸೊ ಅದು ಕೇಳಲ್ಲ ನನ್ನ ಪ್ರಕಾರ. ಓಕೆನಾ? ಮಾಡಿ ಅಂತಂದ್ರೆ ಒಂದು ಕ್ಲಾಸ್ ಅಲ್ಲಿ ಬೇಕಾದ್ರೆ ಮಾಡ್ತೀನಿ. ದಟ್ ಡಸಂಟ್ ಮ್ಯಾಟರ್ ಅಷ್ಟೇ. ಇನ್ನೇನೋ ಡೌಟ್ ಇದೆಯಾ? ಸಾಕು, ಇವಾಗ ಸಾಕು. ಸ್ವಲ್ಪ ರೆಸ್ಟ್ ಮಾಡಿ, ಆಮೇಲೆ FEEE ಸರ್ ವಿಲ್ ಟೇಕ್ ದ ಕ್ಲಾಸ್. ಸರ್ ರೆಕಾರ್ಡ್ ಕ್ಲಾಸ್ ಮೇಲಿಗೆ ಬರ್ತಾ ಇಲ್ಲ ಸರ್. ಹಾ, ರೆಕಾರ್ಡ್ ಕ್ಲಾಸ್ ಮೇಲಿಗೆ ಬರ್ತಾ ಇಲ್ಲ ಸರ್. ಬರ್ತಾವ್ ಕಣಪ್ಪ. ನಿಮ್ ಮೇಲ್ ಐಡಿ ಕರೆಕ್ಟ್ ಆಗಿ ಕೊಟ್ಟಿದ್ರೆ ನಿಜವಾಗ್ಲೂ ಬರ್ತಿದಾವ ಕಣ. ಬರ್ತಾವ್ ಕಣ. ಇಲ್ಲ ಸರ್, ಬರ್ತಾ ಇಲ್ಲ. ನೀವು ಒಂದ್ಸರಿ ರಿಫ್ರೆಶ್ ಮಾಡ್ರಿ. ರಿಫ್ರೆಶ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಕೂಡ ಬರುತ್ತೆ. ನಿಮ್ಗೆ ಎಲ್ಲಾ ಇದನ್ನು ಕೂಡ ಅದ್ ನಾನು ನೋಡ್ತೀನಿ. ಇನ್ನೊಂದ್ಸರಿ ನಾನು ವೆರಿಫೈ ಮಾಡಿ ನಿಮ್ಗೆ ಹೇಳ್ತೀನಿ. ಗ್ರೂಪ್ ಅಲ್ಲಿ ಇನ್ಫಾರ್ಮ್ ಮಾಡ್ತೀನಿ.
ಪ್ಲೇಲಿಸ್ಟ್ ಗೆ ಬಂದಿದ್ದೀವಿ ಸರ್ ಅರ್ಜೆಂಟ್ ಎಲ್ಗೋ ಹೋಗ್ಬೇಕು, ಅರ್ಥ ಮಾಡ್ಕೊಳ್ರಿ. ಓಕೆನಾ? ಓಕೆ ಸರ್, ಡೌಟ್ ಇದ್ರೆ ಮಾತ್ರ ಹೇಳ್ರಿ. ಧನ್ಯವಾದಗಳು ಸರ್, ಧನ್ಯವಾದಗಳು. ನೀವು Sir, ಹೋಗ್ಬರಿ ಬೇಗ. ಹೇಳಮ್ಮ. ಟ್ರಿಗ್ನಾಮೆಂಟ್ರಿ ಪಾರ್ಟ್ 1 ವಿಡಿಯೋ ಅಪ್ಲೋಡ್ ಪಾರ್ಟ್ ಮಾಡಿ. 1 ವಿಡಿಯೋ ಹಾಕಿದೀನಲ್ಲ, ಪಾರ್ಟ್ 1 ವಿಡಿಯೋ. ಇಲ್ಲ 2 ಮತ್ತೆ 3 ಮಾತ್ರನೇ ಬಂದಿದೆ. ಇಲ್ಲ 1 2 3 4 5 ಎಲ್ಲ ಆಗಿದೆ. ಬಂದಿದೆ ಸರ್, ಬಂದಿದೆ. ನಾನು ನೋಡ್ತೀನಿ ತಗೊಳ್ಳಿ. ಥ್ಯಾಂಕ್ ಯು. ಬಂದಿದೆ ಸರ್, ಧನ್ಯವಾದಗಳು ಸರ್, ನೀವು ಹೋಗಿ. ಬಾಯ್.